ಹಲೋ ಫ್ರೆಂಡ್ಸ್, ಹೇಗಿದ್ರಲ್ಲ? ಚೆನ್ನಾಗಿದ್ದೀರಾ? ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಫುಲ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಸೊ ಇನ್ನು ಮುಂದೆ ಮತ್ತು ಕಮೆಂಟ್ಸಲ್ಲಿ ಈ ಚಾಪ್ಟರ್ ಬಗ್ಗೆ ಹ್ಯಾಲೋ ಅಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ರೆನ್ಸ್ ಬಗ್ಗೆ ಯಾವುದೇ ರೀತಿ ನಿಮಗೆ ಡೌಟ್ ಇರಬಾರ್ದು. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಎಲ್ಲನೂ ಮಾಡ್ತಾಯಿದ್ದೀನಿ. ನಿಮ್ಮ ಸೆಕ್ಷನ್ ವೈಸ್ ಅನಾಲಿಸಿಸ್ ಇರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು, ನೆಕ್ಸ್ಟು ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಎಲ್ಲ ಕ್ವಶನ್ಸ್ದು ಸೊ ಎಲ್ಲೆಲ್ಲಿ ರಿಪೀಟ್ ಆಗಿದೆ ಎಲ್ಲ ನೋಡಿ ಇಂಪಾರ್ಟೆಂಟ್ MCQಸ್ಗಳನ್ನು, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ತೊಗೊಂಡು 2 ಮಾರ್ಕ್ಸ್ 5 ಮಾರ್ಕ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ MCQs ಎಲ್ಲ ತೊಗೊಂಡು ಅದನ್ನ ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ಇವು ವೆರಿ ಇಂಪಾರ್ಟೆಂಟ್ ವೀಡಿಯೋ, ಚೆಕ್ ಮಾಡಿರಿ. ಅದೇ ರೀತಿ ನಿಮಗೆ ನಾಳೆಯಿಂದನೂ ಹಾಗೆ ನೆಕ್ಸ್ಟ್ ಏನಾದ್ರೂ ಒನ್ ಶಾಟ್ ಕೊಡಿಸ್ತೀನಿ. ಸೊ ಒನ್ ಶಾಟ್ ಮಾಡ್ತೀನಿ. ಸೊ ಮಾಡಾದಮೇಲೆ ನೀವೇನು ಮಾಡಬೇಕಂದ್ರೆ ಅದನ್ನ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಬೇಕು, ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಡೇ ನಿಮ್ಗೆ ಏನು ಮಾಡ್ತೀನಿ ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಇದೇ ರೀತಿ ಫಾಲೋ ಆಗ್ತಾ ಹೋಗುತ್ತೆ. ಸೊ ಡೈಲಿ ನೋಟ್ ಮಾಡ್ತಾ ಇರ್ರಿ, ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ರಿ. ಎಲ್ಲರೂ ಚೆನ್ನಾಗಿ ಮಾಡ್ತೀರಾ, ಸೂಪರಾಗಿ ಮಾಡ್ತೀರಾ, ಟೆನ್ಷನ್ ಮಾಡಬೇಡ್ರಿ. ಸೊ ಡೈಲಿ ಫಾಲೋ ಮಾಡಿ. ಓಕೆನಾ? ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ, ಕಮೆಂಟ್ ಮಾಡಿರಿ, ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ಲೈಕ್ ಮಾಡಿರಿ, ಸ್ಟಾರ್ಟ್ ಮಾಡಿರಿ ಇವಾಗ, ಅದು ವೆರಿ ಇಂಪಾರ್ಟೆಂಟು. ಸೊ ಡೈಲಿ ಓದ್ರಿ, ಸ್ವಲ್ಪ ಆದರೂ ಡೈಲಿ ಓದ್ರಿ, ಫಾಲೋ ಮಾಡಿರಿ ಡೈಲಿ. ನಾನು ಹೇಳ್ತೀನಿ ನಿಮಗೆ, ನೀವು ಟಾಪಲ್ಲಿ ಬರ್ತೀರಾ. ಸೊ ಓಕೆನಾ? ಸ್ಟಾರ್ಟ್ ಮಾಡೋಣ. ಫಸ್ಟು ಇರೋದು ನಮಗೆ ಐಡೆಂಟಿಫೈ ದ ಕೈರಲ್ ಮಾಲಿಕ್ಯೂಲ್ ಇನ್ ದ ಫಾಲೋವಿಂಗ್ ಕಾಂಪೌಂಡ್. ಸೊ ಐಡೆಂಟಿಫೈ ದ ಕೈರಲ್ ಮಾಲಿಕ್ಯೂಲ್ ಇನ್ ದ ಕಾಂಪೌಂಡ್ ಅಂತ ಕೇಳಿದರೆ, ಕೈರಲ್ ಅನ್ನೋದೇನು ಫಸ್ಟ್ ಗೊತ್ತಾಗಬೇಕು. ಕೈರಲ್ ಅಂದ್ರೇನು? 4 ಡಿಫ್ರೆಂಟ್ ಗ್ರೂಪ್ಗಳು ಅಟ್ಯಾಚ್ ಆಗಿರ್ತವೆ ಒಂದು ಕಾರ್ಬನ್ ಐಟಮ್ಗೆ ಅಂತ ಸಿಂಪಲಾಗಿ ಹೇಳಿದ್ದೀನಿ. ಸೊ ಇವಾಗ ನಾವು ಹುಡುಕ್ತಾ ಹೋಗಬೇಕು. ಫಸ್ಟ್ ಇರೋದು ಟೂ ಬ್ರೋಮೋ ಬ್ಯೂಟೇನ್. ಸೊ ನಾರ್ಮಲಿ ನಾವು ಬಾಂಡ್ ಲೈನ್ ಫಾರ್ಮುಲಾ ಹಾಕಿದ್ರೆ ವೆರಿ ಈಸಿ. ಓಕೆನಾ? ನಾನು ಬ್ಯೂಟ್ ಅಂದರೆ ಎಷ್ಟು? 4. ಸೆಕೆಂಡ್ ಪೊಸಿಷನ್ ಇದೆ ಬ್ರೋಮೋ ಹಾಕ್ತೀನಿ. ಇವಾಗ ನಾವು ನೋಡಬೇಕು, ಇದೊಂದೇ ಪೊಸಿಷನ್ ಇದೆ, 4 ಡಿಫ್ರೆಂಟ್ ಗ್ರೂಪ್ಗಳು ಕನೆಕ್ಟ್ ಆಗಿರಬೇಕು. ಇವಾಗ 4 ಡಿಫ್ರೆಂಟ್ ಗ್ರೂಪ್ಗಳು ಕನೆಕ್ಟ್ ಆಗಿರಬೇಕು ಅಂದರೆ ನಾವು ನೋಡೋದಾದರೆ ಇಲ್ಲಿದೆ ಹೈಡ್ರೋಜನ್ನು. ಸೊ ಇಲ್ಲಿ ನೋಡ್ಬೋದು, ಇದೊಂದು ಗ್ರೂಪು 1 ಕಾರ್ಬನ್ ಐಟಮ್ ಇರೋದು, ಇಲ್ಲಿ 2 ಕಾರ್ಬನ್ ಐಟಮ್ ಇದೆ, ಬೇರೆ ಗ್ರೂಪು. ಸೊ ABCD. ಓಕೆನಾ? ಸೊ ಇಷ್ಟೇ ಇರುತ್ತೆ. ನೋಡ್ಬೋದು 4 ಡಿಫ್ರೆಂಟ್ ಗ್ರೂಪ್ಗಳು ಕನೆಕ್ಟ್ ಆಗಿದ್ದಾವೆ ಅಂದರೆ ಆಪ್ಷನ್ ಆಬ್ವಿಯಸ್ಲಿ ಇದೇ ಇರುತ್ತೆ. ಕೈರಲ್ಲಿ ಹುಡುಕ್ರಿ ಅಂತ ಹೇಳಿದ್ದಾರೆ. ನಿಮಗೇನು 2-3 ಕ್ವಶನ್ಸ್ಗಳನ್ನು ಕೊಟ್ಟು ಮಲ್ಟಿಪಲ್ ಕೊಡಲ್ಲ. ಸೊ ಇಲ್ಲಿರೋದು ಒಂದೇ ಒಂದು ಆಪ್ಷನ್ನು ಇದೇ ಆಗಿರುತ್ತೆ. ಬೇಕಾದ್ರೆ ನೀವು ಎಲ್ಲದನ್ನೂ ಸರ್ಚ್ ಮಾಡ್ಬೋದು. ಸೊ ನಿಮ್ಗೆ ಬೇಕಾದ್ರೆ ತೋರಿಸ್ಕೊಡ್ತೀನಿ. ಸೊ ಬ್ರೋಮೋ ಬ್ಯೂಟೇನ್ ಇದೆ, 1 ಬ್ರೋಮೋ ಬ್ಯೂಟೇನ್, 1 2 3 4. ಸೊ ಫಸ್ಟ್ ಪೊಸಿಷನ್ ಇದೆ ಬ್ರೋಮಿನ್ ಇದೆ. ಇವಾಗ ನಾವು ಇದನ್ನ ನೋಡೋಕೆ ಹೋದ್ರೂ ಒಂದು ಹೈಡ್ರೋಜನ್ ಇರುತ್ತೆ, ಒಂದು ಹೈಡ್ರೋಜನ್ ಇರುತ್ತೆ. ಓಕೆನಾ? ಸೊ ಇದನ್ನ ತೆಗೆದೆ ನಾನು. ನಮಗೇನಾಗಬೇಕು? 4 ಡಿಫ್ರೆಂಟ್ ಗ್ರೂಪ್ಸ್ಗಳು ಇರಬೇಕು. ನೆಕ್ಸ್ಟ್ ಇರೋದೇನು? 2 ಬ್ರೋಮೋ ಪ್ರೋಪೇನ್. ಸೊ ಈಗ 2 ಬ್ರೋಮೋ ಪ್ರೋಪೇನ್ ಅಂದರೆ ಏನಾಗುತ್ತೆ? 3. ಸೆಕೆಂಡ್ ಪೊಸಿಷನಲ್ಲೊಂದು ಬ್ರೋಮಿನ್ ಇದೆ. ನೀವು ನೋಡ್ಬೋದು ಇಲ್ಲೇ 2 ಸಿಮಿಲರ್ ಗ್ರೂಪ್ಗಳಿದ್ದಾವೆ. ಏನಾಗುತ್ತೆ? ಆಪ್ಷನ್ನ ಎಲಿಮಿನೇಟ್ ಮಾಡ್ತೀನಿ. ನೆಕ್ಸ್ಟ್ ಉಳಿದಿರೋದೇನು? 2 ಬ್ರೋಮೋ 2 ಮಿಥೈಲ್ ಪ್ರೋಪೇನ್. ಸೊ 2 ಬ್ರೋಮೋ 2 ಮಿಥೈಲ್ ಪ್ರೋಪೇನ್. ಓಕೆನಾ? ಸೊ 1 2 3. ಸೆಕೆಂಡ್ ಪೊಸಿಷನ್ ಎಮ್ ಇದೆ. ಇದು ಕೂಡ ಏನು? ಎಮ್ಮಿನೇ. ಕೊನೆಯಲ್ಲಿ ಏನಿರ್ತವೆ ಎಲ್ಲ ಏನಾಗುತ್ತೆ? CH3ಗಳೇ. ಇದೇನು? 3 ಸಿಮಿಲರ್ ಗ್ರೂಪ್ ಇದ್ದಾವೆ, 2 ಸಿಮಿಲರ್ ಗ್ರೂಪ್ಗಳಿದ್ದಾವೆ, 2 ಸಿಮಿಲರ್ ಗ್ರೂಪ್ಗಳಿದ್ದಾವೆ, 4 ಡಿಫ್ರೆಂಟ್ ಗ್ರೂಪ್ಗಳು ಕನೆಕ್ಟ್ ಆಗಿದ್ದಾವೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ? ಫಸ್ಟ್ ಆಪ್ಷನ್ ಆಗುತ್ತೆ. ಓಕೆನಾ? ಸಿಂಪಲ್. ಕೈರಲ್ ಅಂದರೆ ಏನು? 4 ಡಿಫ್ರೆಂಟ್ ಗ್ರೂಪ್ಗಳು ಕನೆಕ್ಟ್ ಆಗಿರ್ತವೆ ಅನ್ನೋದನ್ನ ನೋಟ್ ಮಾಡ್ಕೊಂಡಿರಿ. ಕೈರಲ್ ಅಂದರೆ ಎಸಿಮೆಟ್ರಿಕ್ ಕಾರ್ಬನ್ ಅಂತಲೂ ಕರಿತೀವಿ, ಸ್ಟೀರಿಯೋ ಸೆಂಟರ್ ಅಂತ ಕರಿತೀವಿ. ನೆಕ್ಸ್ಟು ಕೈರಲಿಗೆ ನಾವು ರಿಲೇಟ್ ಮಾಡ್ತಾ ಹೋದರೆ ಎನೆನ್ಶಿಯೋಮರ್ಸ್ ಆಗುತ್ತೆ. ಸೊ ಸೇಮ್ ಇದ್ದರೆ ಮಿರರ್ ಇಮೇಜಸ್ ಇಲ್ಲ ಅಂದರೆ, ಮಿರರ್ ಇಮೇಜಸ್ ಇದ್ದು ಸೂಪರ್ ಇಂಪಾಸಿಬಲ್ ಆಗಿಲ್ಲ ಅಂದರೆ. ಓಕೆನಾ? ಒಂದು 4-5 ಪಾಯಿಂಟ್ ಒಂದು ಪಾಯಿಂಟಲ್ಲಿ ಫಿನಿಶ್ ಆಗುತ್ತೆ. ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟು ನಾವು ನೋಡ್ತಾ ಇರೋದು ದ ಮೇನ್ ಪ್ರಾಡಕ್ಟ್ ಆಪ್ಟೈನ್ಡ್ ವೆನ್ ಆಲ್ಕೈಲ್ ಹ್ಯಾಲೈಡ್ ರಿಯಾಕ್ಟ್ ವಿತ್ AgNO2. ಸೊ ನಿಮ್ಗೆ ಇರೋದೇ 1-2 ಎಕ್ಸಾಂಪಲ್, AgNO2 ಮತ್ತು CN NO2 ಮತ್ತು CN. ಓಕೆನಾ? ಸೊ AG ಜೊತೆಗೆ ಬಂತು ಅಂದರೆ ನಿಮ್ಗೇನಂತ ಹೇಳಿದೆ ನಾನು? ಸಾಫ್ಟ್ ಇಂಟ್ರಾಕ್ಷನ್ ಆಗುತ್ತೆ. ಸಾಫ್ಟ್ ಅಂದರೆ ಏನು? ಸೈಜ್ ದೊಡ್ಡ ಇರೋದೇನಾಗುತ್ತೆ? ಇಂಟ್ರಾಕ್ಷನ್ ಆಗುತ್ತೆ. ಸ್ಮಾಲ್ ಇರೋದೇನಾಗುತ್ತೆ? ಹೋಗಿ ಅಟ್ಯಾಕ್ ಮಾಡುತ್ತೆ. ಇವಾಗ ಇವೆರಡರಲ್ಲಿ ಕಂಪೇರ್ ಮಾಡಿದ್ರೆ ಸೈಜ್ ಯಾರು ದೊಡ್ಡದಿದೆ? ನೈಟ್ರೋಜನ್ದು. AG ಮತ್ತು ಏನಾಗುತ್ತೆ? ಬಾಂಡ್ ಮಾಡ್ಕೊಂಡಿರ್ತವೆ. ಆಕ್ಸಿಜನ್ ಏನು ಮಾಡುತ್ತೆ ಅಂದರೆ ಅಟ್ಯಾಕ್ ಮಾಡುತ್ತೆ. ಇವಾಗ ಏನಾದ್ರು ಇಲ್ಲಿ KNO2 ಹಾಕಿದರೆ ಏನಾಗೋದು? ಸೈಜ್ ಸ್ಮಾಲು, ಆಕ್ಸಿಜನ್ ಜೊತೆ ಬೈಂಡ್ ಆಗಿರೋದು, ಹೋಗಿ ಅಟ್ಯಾಕ್ ಮಾಡೋದು. CN ಇದೆ. ಜೊತೆಗೆ ಯಾವ್ದಾದ್ರು ಕೆ ಏನಾದ್ರು ಇದ್ದರೆ KCN ಇರ್ಬೋದು, ಇಲ್ಲಾಂದರೆ AgCN ಇರ್ಬೋದು. ಸೊ ಇವಾಗ KCN ಇದ್ದಾಗ ನಮಗೇನಾಗುತ್ತೆ? ಸೈಜ್ ನೋಡ್ಬೇಕು ನೀವು. ಸೊ K ಮತ್ತು Nದು ಕಂಪ್ಯಾರಿಟಿವ್ಲಿ ಕಾರ್ಬನ್ಗಿಂತ ಸೈಜ್ ಸ್ಮಾಲ್ ಇದೆ. ಓಕೆನಾ? ಸೊ C ಹೋಗಿ ಅಟ್ಯಾಕ್ ಮಾಡುತ್ತೆ. AgCN ಇದೆ. ಸೊ AgCNಲ್ಲಿ ನಮಗೇನಾಗುತ್ತೆ? AG ಸೈಜ್ ದೊಡ್ಡದು, ಕಾರ್ಬನ್ ಸೈಜ್ ದೊಡ್ಡದು, ಇವೆರಡು ಬಾಂಡ್ ಮಾಡುತ್ತೆ, ನೈಟ್ರೋಜನ್ ಹೋಗಿ ಅಟ್ಯಾಕ್ ಮಾಡುತ್ತೆ. ಸೊ 4 ಏನಿದೆ ಅಲ್ಲ, ಇದರಲ್ಲಿ ಯಾವುದೋ ಒಂದು ಪಕ್ಕ ಬರೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ 4 ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬಂದಿದ್ದು ಒಂದೇ ಒಂದು, ನೋಟ್ ಮಾಡ್ಕೊಂಡಿರಿ. ಓಕೆನಾ? ಸೊ AgNO2 ಇದ್ದಾಗ ನಮಗೇನಾಗುತ್ತೆ ಅಂದರೆ AgN ಕಂಪೇರ್ ಮಾಡಿದ್ರೆ ಸೈಜ್ ದೊಡ್ಡ ಇದೆ, Agದು ಸೈಜು ದೊಡ್ಡ ಇರುತ್ತೆ, K ಸೈಜು ಸಣ್ಣ ಇರುತ್ತೆ. K ಸೈಜ್ ಸಣ್ಣ ಇದ್ದರೆ O ಜೊತೆ ಬೈಂಡ್ ಮಾಡಿರುತ್ತೆ, N ಅಟ್ಯಾಕ್ ಮಾಡುತ್ತೆ. ಸೊ AG ಜೊತೆಗೆ NO2 ಬೈಂಡ್ ಆಗಿದೆ. ಸೊ AG ಸೈಜ್ ದೊಡ್ಡದಿದೆ. ನೈಟ್ರೋಜನ್ ಕಂಪೇರ್ ಮಾಡಿದ್ರೆ ಆಕ್ಸಿಜನ್ಗಿಂತ ಸೈಜ್ ದೊಡ್ಡದಿದೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ AgN ಬಾಂಡ್ ಮಾಡ್ಕೊಂಡಿರುತ್ತೆ. ಆಕ್ಸಿಜನ್ ಏನು ಮಾಡುತ್ತೆ ಅಂದರೆ ಅಟ್ಯಾಕ್ ಮಾಡುತ್ತೆ. ಆಕ್ಸಿಜನ್ನ ಅಟ್ಯಾಕ್ ಮಾಡಿದ್ರೆ ಏನಂತ ಕರಿತೀವಿ ನಾವು?
ನೈಟ್ರೈಲ್ ಇದೆ, ಐಸೋನೈಟ್ರಲ್ ಇದೆ, ಆಲ್ಕೈಲ್ ನೈಟ್ರಲ್ ಅಂತ ಕರಿತೀವಿ. ನೆಕ್ಸ್ಟು ಅದೇ ಎನ್ನಿಂದ ಅಟ್ಯಾಕ್ ಆಗಿದ್ದರೆ ಏನಾಗೋದು, ಸೊ ಎನ್ನಿಂದ ಓ ಇಂದ ಅಟ್ಯಾಕ್ ಆದರೆ ಅದನ್ನ ಆಲ್ಕೈಲ್ ನೈಟ್ರೈಟ್ ಅಂತ ಕರಿತೀವಿ. ಸೊ ಏನಿಂದ ಅಟ್ಯಾಕ್ ಆದರೆ ನೈಟ್ರೋ ಆಲ್ಕೇನ್ ಅಂತ ನಾವು ಕರಿತೀವಿ. ಓಕೆನಾ, ಸಿಂಪಲ್ ಇಷ್ಟೇ ಇರೋದು. ಇವು ನಾಲ್ಕನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಟ್ ಮಾಡ್ಕೊಂಡ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದರ ಮೇಲೆ ಇನ್ನೊಂದು ಕ್ವಶನ್ ನೀವು ನೋಡ್ಬೋದು. ನೆಕ್ಸ್ಟ್ ನಾವು ನೋಡೋದಾದರೆ ಇಲ್ಲಿರೋದು ದ ರಿಯೇಜೆಂಟ್ ಯೂಸ್ಡ್ ಇನ್ ಸ್ಯಾಂಡ್ ಮೇಸ್ ರಿಯಾಕ್ಷನ್ ಇಸ್, ಸೊ CU2Cl, ಸೊ ನಮಗೇನಾಗುತ್ತೆ +1 ಆಕ್ಸಿಡೇಷನ್ ಸ್ಟೇಟಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಇರೋದು ನಮಗೇನಾಗುತ್ತೆ ಅಂದರೆ ಇಲ್ಲಿ Cu ಆ್ಯಂಡ್ HCl ಇದು ಆಗಲ್ಲ, Cu2Cl2 ಇದೆ, CuCl2 ಆಗಲ್ಲ. ಓಕೆನಾ, ಸೊ ಥರ್ಡ್ ಆಪ್ಷನ್ ನೆನ್ಪಿಟ್ಕೊಂಡಿರಿ. ಸೊ ಸ್ಯಾಂಡ್ ಮೇಸ್ ರಿಯಾಕ್ಷನ್ ಈ ಕ್ವಶನ್ನ ಕೇಳಿದ್ದಾರೆ. ನೆಕ್ಸ್ಟ್ ಇರೋದು ಏನಂದರೆ ದ ಆಲ್ಕೈಲ್ ಹ್ಯಾಲೈಡ್ ದಟ್ ಪ್ರೊಡ್ಯೂಸಸ್ ರೆಸಿಮಿಕ್ ಮಿಕ್ಸ್ಚರ್ ಇನ್ SN1 ರಿಯಾಕ್ಷನ್ ಇಸ್. ಸೊ ರೆಸಿಮಿಕ್ ಮಿಕ್ಸ್ಚರ್ ಆಗಬೇಕಂದ್ರೆ ನಮಗೇನಾಗಬೇಕು, ರೆಸಿಮಿಕ್ ಮಿಕ್ಸ್ಚರ್ SN1 ರಿಯಾಕ್ಷನ್ ಅಂದ್ಕೊಳ್ಳಿ ನಿಮ್ಗೆ ತಲೆಗೆ ಬಂದುಬಿಡಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ಕಾರ್ಬೋಕ್ಯಾಟೈನ್ ಜನರೇಟ್ ಆಗುತ್ತೆ. SN1 ರಿಯಾಕ್ಷನ್ ಏನಾಗುತ್ತೆ, ಕಾರ್ಬೋಕ್ಯಾಟೈನ್ ಜನರೇಟ್ ಆಗುತ್ತೆ. ಕಾರ್ಬೋಕ್ಯಾಟೈನ್ ಜನರೇಟ್ ಆದ್ರೇ ಮಾತ್ರ ನಮಗೇನಾಗುತ್ತೆ ರೆಸಿಮಿಕ್ ಮಿಕ್ಸ್ಚರ್ ಅಟ್ಯಾಕ್ ಆಗೋದು. ಕಾರ್ಬೋಕ್ಯಾಟೈನ್ ಅಂದರೆ ಏನಾಗಿರ್ಬೇಕು, ಕಾರ್ಬೋಕ್ಯಾಟೈನ್ ಸ್ಟ್ರಕ್ಚರ್ ಆಗಿರುತ್ತೆ, ಪ್ಲೇನಾರ್ ಇರುತ್ತೆ. ಅದಕ್ಕೋಸ್ಕರ ನಮಗೇನಾಗುತ್ತೆ ಮೇಲಿಂದನೂ ಅಟ್ಯಾಕ್ ಮಾಡ್ಬೋದು, ಕೆಳಗಡೆಯಿಂದನೂ ಅಟ್ಯಾಕ್ ಮಾಡ್ಬೋದು. ಸೊ ಪ್ಲೇನಾರ್ ಕಾರ್ಬೋಕ್ಯಾಟೈನ್ ಸ್ಟ್ರಕ್ಚರ್ ಫಾರ್ಮ್ ಆಗಬೇಕು. ಇವಾಗ ಕಾರ್ಬೋಕ್ಯಾಟೈನ್ ಸ್ಟ್ರಕ್ಚರ್ ಫಾರ್ಮ್ ಆಗಿರೋದು ಜಾಸ್ತಿ ಸ್ಟೇಬಿಲೈಸ್ ಆಗಿರಬೇಕು. ಈ ಪಾಯಿಂಟ್ನ ನೋಟ್ ಮಾಡ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. ಕಾರ್ಬೋಕ್ಯಾಟೈನ್ ಜಾಸ್ತಿ ಸ್ಟೇಬಿಲೈಸ್ ಆಗಿರಬೇಕು. ಸೊ ಅಂಥ ಆಪ್ಷನ್ಗಳನ್ನು ನಾವೇನು ಮಾಡಬೇಕಂದ್ರೆ ಹುಡುಕ್ತಾ ಹೋಗಬೇಕು. ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಂತ ಇದೆ, ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಸೊ ಏನಾಗತ್ತಂದರೆ 3 ಕಾರ್ಬನ್ ಐಟಮ್ಗಳು ಕನೆಕ್ಟ್ ಆಗಿರ್ತವೆ. ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಇದೆ. ಸೊ ಇದು ಟರ್ಷರಿ ಕಾರ್ಬನ್ ಐಟಮ್ ಆಯಿತು. ನೆಕ್ಸ್ಟ್ ಇರೋದೇನು, 2-chloro-butane. ಸೊ 2-chloro-butane ಅಂದರೆ ಸೆಕೆಂಡ್ ಪೊಸಿಷನ್ ಕ್ಲೋರಿನ್ ಇದೆ. ಸೊ ಅದಕ್ಕೋಸ್ಕರ ನಮಗೇನಾಗತ್ತಂದರೆ ಇದು ಸೆಕೆಂಡರಿ ಕಾರ್ಬನ್ ಆಯಿತು. 2 ಕಾರ್ಬನ್ ಇದೆ, ಸೆಕೆಂಡರಿ ಕಾರ್ಬನ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಇರೋದು ಐಸೋಪ್ರೋಪೈಲ್ ಕ್ಲೋರೈಡ್. ಸೊ ಐಸೋಪ್ರೋಪೈಲ್ ಕ್ಲೋರೈಡ್ ಅಂದರೆ ನಮಗೇನಾಗುತ್ತೆ ಅಂದರೆ 2 CH3 ಗ್ರೂಪ್ಗಳು ಒಂದೇ ಸೈಡ್ ಕನೆಕ್ಟ್ ಆಗಿರುತ್ತೆ. ಒಂದು ಕಾರ್ಬನ್ ಐಟಮ್ಗೆ ಅದು ಕ್ಲೋರಿನ್ ಏನಾಗಿರುತ್ತೆ ಕನೆಕ್ಟ್ ಆಗಿರುತ್ತೆ ಅಂತ ನಿಮಗೆ ಹೇಳಿದ್ದೆ. ಓಕೆನಾ, ಸೊ ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಇರೋದು ಮೀಥೈಲ್ ಕ್ಲೋರೈಡ್. ಸೊ ಇದು ಸೆಕೆಂಡ್ರಿ ಆಯಿತು, ಮೀಥೈಲ್ ಕ್ಲೋರೈಡ್. ಸೊ ಮೀಥೈಲ್ ಕ್ಲೋರೈಡ್ ಅಂದರೆ ನಾರ್ಮಲಿ CH3Cl. ಓಕೆನಾ, ಸೊ ಇವಾಗ ನೀವೇ ನೋಡ್ಬೋದು ನಮಗೇನಾಗುತ್ತೆ ಮೋಸ್ಟ್ ಸ್ಟೇಬಲ್ ಕಾರ್ಬೋಕ್ಯಾಟೈನ್ ಬೇಕು. ಮೋಸ್ಟ್ ಸ್ಟೇಬಲ್ ಕಾರ್ಬೋಕ್ಯಾಟೈನ್ ಅಂದರೆ ನಮಗೇನಾಗಬೇಕು, ಜಾಸ್ತಿ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಮಾಡಬೇಕು ಅಂತ ಗ್ರೂಪ್ಗಳಲ್ಲಿದ್ದಾವೆ. ಟರ್ಷರಿ ಇದೆ, ಸೆಕೆಂಡರಿ ಇದೆ, ಪ್ರೈಮರಿ ಇದೆ. ನಮಗೇನಾಗುತ್ತೆ ಆರ್ಡರ್ ಏನಿದೆ, ಟರ್ಷರಿ ಜಾಸ್ತಿ ಇರುತ್ತೆ ಸ್ಟೆಬಿಲಿಟಿ, ಆಮೇಲೆ ಸೆಕೆಂಡರಿ, ಆಮೇಲೆ ಇರುತ್ತೆ ಪ್ರೈಮರಿ ಇರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಫಸ್ಟ್ ಆಪ್ಷನ್ ಆಗುತ್ತೆ. ನೋಟ್ ಮಾಡ್ಕೊಂಡಿರ್ರಿ. ಈ SN1 SN2 ಇಲ್ಲಿ ಅಷ್ಟೇ ಅಲ್ಲ, ನಿಮಗೆಲ್ಲ ಏನಂದರೆ 5 ಮಾರ್ಕ್ಸಲ್ಲಂತೂ ರಿಪೀಟ್ ಆಗ್ತಾನೇ ಇದೆ. ಓಕೆನಾ, ಸೊ ಅದಕ್ಕೋಸ್ಕರ ಇದನ್ನ ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಇನ್ನೊಂದೇನೆಂದರೆ MCQ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಒಂದನ್ನು ಹೇಳ್ತೀನಿ ನಿಮಗೆ, ವೆರಿ ಇಂಪಾರ್ಟೆಂಟ್. ಏನಂದರೆ ನೀವು MCQ ಇವಾಗ ಒಂದು 10-20 ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದು ಸೇರಿ ಒಂದು 30 ಆಗ್ತವೆ. ಬಟ್ ಇರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನಿಮ್ಮ ಎಂಡ್ ತನಕ ನೀವು ಹೋದ್ರಿ ಅಂದರೆ, ಸೊ ಎಲ್ಲನೂ ನೋಟ್ ಮಾಡ್ಕೊಂಡಿರಿ ಅಂದರೆ ಅದರಲ್ಲೇ ಬರುತ್ತೆ. ಸೊ ಏನಾಗಂದರೆ ಒಂದ್ಸಲ ಇಲ್ಲಿ ಕೇಳಿದ್ರೆ, ಇವಾಗ SN2 SN1 ಇಲ್ಲಿ ಕೇಳಿದ್ದಾರೆ, ಅದೇ 3 ಮಾರ್ಕ್ಸಿಗೆ ಅಲ್ಲಿ ಕೇಳಿರ್ತಾರೆ ಕ್ವಶನ್ನ. ಓಕೆನಾ, ಸೊ ನಿಮ್ಗೆ ಅಲ್ಲೂ ಇಲ್ಲೂ ಎಲ್ಲ ಕಡೆನೂ ಪ್ರಾಕ್ಟೀಸ್ ಆಗಿರುತ್ತೆ, ಆರಾಮಾಗಿ MCQಸ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಅದಕ್ಕೋಸ್ಕರ ಹೇಳ್ತೀನಿ, ಎಂಡ್ ತನಕ ನೋಡಿರಿ, ನೋಟ್ ಮಾಡ್ಕೊಂಡಿರ್ರಿ. ಯಾವುದೇ ಬರಲಿ ಅದು ಆರಾಮಾಗಿ ಸಾಲ್ವ್ ಮಾಡ್ತೀರಾ ನೀವು. ಎಂಡ್ ತನಕ ಕರೆಕ್ಟಾಗಿ ನೋಡಿ ಸೊಲ್ಯೂಷನ್ನ ಬರೆದಿಟ್ಕೊಂಡ್ರೆ. ಓಕೆನಾ, ಸೊ ನೆಕ್ಸ್ಟ್ ಇರೋದು ದ ಮೇನ್ ಪ್ರಾಡಕ್ಟ್ ಆಫ್ಟೈನ್ಡ್ ವೆನ್ ಆಲ್ಕೈಲ್ ಹ್ಯಾಲೈಡ್ ರಿಯಾಕ್ಟ್ ವಿತ್ AgCN. ಸೊ AgCN ಇದೆ, ಇವಾಗ Ag ಸೈಜು ದೊಡ್ಡದಿದೆ. ಸೊ ಕಾರ್ಬನ್ ನೈಟ್ರೋಜನ್ ಕಂಪೇರ್ ಮಾಡಿದ್ರೆ ಕಾರ್ಬನ್ ಸೈಜ್ ದೊಡ್ಡದಿದೆ. ಸೊ ಯಾರು ಅಟ್ಯಾಕ್ ಮಾಡ್ತಾರೆ, ನೈಟ್ರೋಜನ್ ಹೋಗಿ ಅಟ್ಯಾಕ್ ಮಾಡುತ್ತೆ. ಸೊ ನೈಟ್ರೋಜನ್ ಹೋಗಿ ಅಟ್ಯಾಕ್ ಮಾಡಿದ್ರೆ ನಮಗೇನಂತ ಕರಿತೀವಿ, ಸೈನೈಡ್ ಅನ್ನಲ್ಲ, ಐಸೋಸೈನೈಡ್ ಅಂತೀವಿ. ಆಲ್ಕೈಲ್ ನೈಟ್ರೇಟ್, ನೈಟ್ರೋ ಆಲ್ಕೇನ್ ಎರಡನ್ನೂ ಡಿಸ್ಕಸ್ ಮಾಡಿದ್ದೀನಿ. ಓಕೆನಾ, ಸೊ ಮುಗೀತು. ನೆಕ್ಸ್ಟ್ ಇರೋದು ಇಲ್ಲಿ ನೈಟ್ರೈಟ್. ಓಕೆ, ಇದೊಂದು ನೋಟ್ ಮಾಡ್ಕೊಂಡಿರಿ. ಅಲ್ಲಿ ನೈಟ್ರೈಟ್ ಆಗಿತ್ತು ಒಂದು ಶಾರ್ಟಲ್ಲಿ ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟು ಇಲ್ಲಿ ದ ಕಾಂಪೌಂಡ್ ಯೂಸ್ಡ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಮಲೇರಿಯಾ ಇಸ್. ಸೊ ಮಲೇರಿಯಾ ಯಾವ ಕಾಂಪೌಂಡ್ ನಾವು ಯೂಸ್ ಮಾಡ್ತೀವಿ ಅಂತ, ಸೊ ಪಾಲಿಹ್ಯಾಲೋಜನ್ ಕಾಂಪೌಂಡ್ಸಿಂದ ಫಸ್ಟ್ ಇರೋದು ಯಾವುದು, ಕ್ಲೋರೋಕ್ವಿನ್, ಇದನ್ನೇ ನಾವು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇರೋದೇನೋ ಟೈಫಾಯ್ಡಿಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇರೋದೇನೋ ಇವು ಅನೆಸ್ಥೇಷಿಯಾ ಆಗೋಕ್ಕೆ ಯೂಸ್ ಮಾಡ್ತೀವಿ. ಓಕೆನಾ, ಸೊ ಮಲೇರಿಯಾ ಮತ್ತು ಕ್ಲೋರೋಮಾಫಿನೋಕಾಲ್ ಏನಿದೆಲ್ಲ, ಸೊ ಇದು ಟೈಫಾಯ್ಡಿಗೆ ಯೂಸ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಓಕೆನಾ, ಸೊ ಇದು ನೋಟ್ ಮಾಡ್ಕೊಂಡಿರಿ. ಎಲ್ಲ ಪ್ರೀವಿಯಸ್ ಕ್ವಶನ್ಗಳು 2025 ಕೇಳಿರೋದು ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟು ನಾವು ನೋಡೋದು ದ ಕರೆಕ್ಟ್ ನೇಮ್ ಆಫ್ ದ ರಿಯಾಕ್ಷನ್ RxNAi RiNAx ಈಸ್. ಓಕೆನಾ, ಇಲ್ಲಿ 4 ರಿಯಾಕ್ಷನ್ಗಳನ್ನು ಕೊಟ್ಟಿದ್ದಾರೆ ಅವರು, ನೇಮ್ಡ್ ರಿಯಾಕ್ಷನ್. ಸೊ 5 ನೇಮ್ಡ್ ರಿಯಾಕ್ಷನ್ಗಳನ್ನು ನಿಮಗೆಲ್ಲ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನಾನು. ಸೊ ಇಲ್ಲಿರೋದೇನು, ಹ್ಯಾಲೋಜನ್ ಎಕ್ಸ್ಚೇಂಜ್ ಆಗ್ತಿದೆ, ಇಲ್ಲಿ ಬರ್ತಿದೆ, X ಇಲ್ಲಿ ಹೋಗ್ತಿದೆ. ಇದಕ್ಕೇನಂತ ಕರಿತೀವಿ ನಾವು, ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ಗೆ ನಾವು ಫಿಂಕೆಲ್ಸ್ಟೀನ್ಸ್ ರಿಯಾಕ್ಷನ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಓಕೆನಾ, ಸೊ ಫಸ್ಟ್ ಆಪ್ಷನ್ ಇದು ಮುಗೀತು.
ನೆಕ್ಸ್ಟ್ ಇರೋದೇನು ಇಲ್ಲಿ. ಸೊ ದ ಮೇಜರ್ ಪ್ರಾಡಕ್ಟ್ ಫಾರ್ಮ್ಡ್ ಇನ್ ದ ಫಾಲೋವಿಂಗ್ ರಿಯಾಕ್ಷನ್ ಇಸ್. ಸೊ ಇಲ್ಲಿ ನಾವು ಕೇಳಿದರೆ ಒಂದು ನಾರ್ಮಲ್ ರಿಯಾಕ್ಟೆಂಟ್ ಕೊಟ್ಟಿದ್ದಾರೆ, ಆಲ್ಕೋಹಾಲಿಕ್ KOH ಕೊಟ್ಟಿದ್ದಾರೆ. ಎಲ್ಲರೂ ದೊಡ್ಡಕ್ಕೆ ಮಾರ್ಕ್ ಮಾಡಿ ಇಟ್ಕೊಂಡಿರಿ. ಆಲ್ಕೋಹಾಲಿಕ್ KOH ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಡಿಹೈಡ್ರೋ ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ, ಡಿಹೈಡ್ರೋ ಹ್ಯಾಲೋಜನೇಷನ್ ಆಗುತ್ತೆ. ಓಕೆನಾ. ಸೊ ಡಿಹೈಡ್ರೋ ಹ್ಯಾಲೋಜನೇಷನ್ ಅಂದರೆ ನಮಗೇನಾಗುತ್ತೆ, ಬ್ರೋಮಿನ್ನ ತೆಗೆದ ನಮಗೇನಾಗುತ್ತೆ ಅಂದರೆ ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ಇದೇ ಎಕ್ಸಾಂಪಲ್ನ ನೀವು ಜಾಸ್ತಿ ರೂಲ್ ಅಂತ ಇರುತ್ತೆ, ಅಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಮೋರ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಫಾರ್ಮ್ ಆದರೆ ಅದೇನಾಗುತ್ತೆ, ಜಾಸ್ತಿ ಸ್ಟೇಬಿಲೈಸ್ ಆಗಿರುತ್ತೆ ಅಂತ ನಾವು ಹೇಳಿದ್ದೆ. ಓಕೆನಾ. ಸೊ ಇದು ನೋಟ್ ಮಾಡ್ಕೊಂಡಿರಿ. ಆಲ್ಕೋಹಾಲಿಕ್ KOH ಹೀಟ್ ಬಂತು ಅಂದರೆ ಎಲ್ಲರೂ ಒಂದು ಬ್ರೋಮಿನ ತೆಗೆದು ರಿಮೂವ್ ಮಾಡಿ ಡಬಲ್ ಬಾಂಡ್ ಫಾರ್ಮೇಷನ್ ಮಾಡಬೇಕು. ಅಕ್ವಿಯಸ್ KOH ಬಂದರೆ ರಿಪ್ಲೇಸ್ ಮಾಡಬೇಕು OH-ನ. ಇವಾಗ ಏನಾದರೂ ಆಲ್ಕೋಹಾಲಿಕ್ ಕೊಟ್ಟರೆ ಏನು ಮಾಡಬೇಕು, BR-ನ ರಿಮೂವ್ ಮಾಡಬೇಕು, ಒಂದು ಹೈಡ್ರೋಜನ್ನ ರಿಮೂವ್ ಮಾಡಿ. ಸೊ ಎಲ್ಲಿಂದ ರಿಮೂವ್ ಮಾಡ್ತೀರಾ? ಸೊ ಈ ಕಡೆಯಿಂದನೂ ಒಂದು ಹೈಡ್ರೋಜನ್ ಇದೆ, ಈ ಕಡೆಯಿಂದನೂ ಹೈಡ್ರೋಜನ್ ಇದೆ. ಸೊ ಯಾವ ಕಡೆಯಿಂದ ರಿಮೂವ್ ಮಾಡಬೇಕು? ಈ ಕಡೆಯಿಂದ ಮಾಡಿದ್ರೆ ನೀವು ನೋಡಿರಿ ಇದಕ್ಕೆ ಒಂದೇ ಒಂದು ಕಾರ್ಬನ್ ಐಟಮ್ ಕನೆಕ್ಟ್ ಆಗಿರುತ್ತೆ ಡಬಲ್ ಬಾಂಡ್ ಫಾರ್ಮೇಷನ್ ಆದರೆ. ಈ ಕಡೆಯಿಂದ ನಾನು ಏನಾದ್ರು ಹೈಡ್ರೋಜನ್ ತೆಗೆದ್ರೆ ಇಲ್ಲಿ ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಈಗ ಇಲ್ಲಿ ಡಬಲ್ ಬಾಂಡ್ ಫಾರ್ಮೇಷನ್ ಆದರೆ ಎರಡು ಆಲ್ಕೈಲ್ ಗ್ರೂಪ್ಗಳಿದ್ದಾವೆ. ಮೋರ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಏನಾಗುತ್ತೆ, ನಮ್ಮದು ಜಾಸ್ತಿ ಸ್ಟೇಬಿಲೈಸ್ ಆಗಿರುತ್ತೆ. ಅದಕ್ಕೋಸ್ಕರ ಮೋರ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ನ ನಾವೇನು ಮಾಡಬೇಕಂದ್ರೆ ಹುಡುಕಬೇಕು. ಸೊ ಇವಾಗ ನಾರ್ಮಲಿ ನಾನು ಈ ರೀತಿ ಬರಿತಾ ಹೋದರೆ 1-2 ಸೆಕೆಂಡ್ ಪೊಸಿಷನ್ ಈ ಕಡೆಯಿಂದ ಹೈಡ್ರೋಜನ್ ತೆಗಿತೀನಿ, ಇಲ್ಲಿಂದ ಬ್ರೋಮಿನ್ ತೆಗಿತೀನಿ, ಇಲ್ಲಿಂದ ಡಬಲ್ ಬಾಂಡ್ ಆಗುತ್ತೆ. ಸೊ ಎರಡು ಆಲ್ಕೈಲ್ ಗ್ರೂಪ್ಗಳಿರ್ತವೆ. ಇದೇನಾಗುತ್ತೆ ಅಂದರೆ ಮೇಜರ್ ಪ್ರಾಡಕ್ಟ್ ಆಗುತ್ತೆ. ಸೊ ಇವಾಗ ನೋಡ್ತಾ ಹೋಗ್ರಿ, ಸೆಕೆಂಡ್ ಪೊಸಿಷನ್ ಏನಿದೆ, ಈನಿದೆ. ಸೊ ಯಾವ ಆಪ್ಷನಲ್ಲಿದೆ, 1 ಬ್ಯೂಟಿನ್ ಇದೆ. ನಮಗೇನಾಗುತ್ತೆ ಅಂದರೆ ಸೆಕೆಂಡ್ ಪೊಸಿಷನಲ್ಲಿ ಈನಿದೆ, ಇದು ಆಪ್ಷನ್ ರಾಂಗು. ನೆಕ್ಸ್ಟ್ ಬ್ಯೂಟೆನಾಲ್, ಇದಂತೂ ರಾಂಗು. ಆಕ್ವಿಯಸ್ ಫಾರ್ಮಿಲಿದ್ದರೆ ಈ ಪಾಸಿಬಿಲಿಟಿ ಇದಾವೆ. ಓಕೆನಾ. ನೆಕ್ಸ್ಟ್ ಇರೋದು 1 ಬ್ರೋಮೋ ಬ್ಯೂಟೇನ್, ಸೊ ಇದಂತೂ ರಾಂಗು. ನೆಕ್ಸ್ಟ್ ಇರೋದು 2 ಬ್ಯೂಟಿನ್. ಓಕೆನಾ. ಸಿಂಪಲ್. ಮೋರ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಜಾಸ್ತಿ ರೂಲ್, ಇಲ್ಲಾಂದರೆ ಸೆಡ್ಜಿಫ್ ರೂಲ್ ಅಂತ ಕರಿತೀವಿ, ಡಿಹೈಡ್ರೋ ಹ್ಯಾಲೋಜನೇಷನ್ ಅಂತಲೂ ಕರಿತೀವಿ. ಸೊ ಎಲ್ಲ ಕಡೆ ಮೇಜರ್ ಪ್ರಾಡಕ್ಟ್ ಫಾರ್ಮ್ ಆಗಬೇಕು, ಜಾಸ್ತಿ ಸಬ್ಸ್ಟಿಟ್ಯೂಟ್ ಇರೋದು ನೋಟ್ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟು ಇಲ್ಲಿ ಏನೋ ರಿಯಾಕ್ಷನ್ ಕೊಟ್ಟಿದ್ದಾರೆ, N2+Cl - Cu2Cl2, ಅದ್ರ ಜೊತೆಗೆ ಒಂದು ಬೆಂಜಿನ್ ಕ್ಲೋರಿನ್ ಹಾಕಿದ್ದಾರೆ. ನೇಮ್ ದ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಫಸ್ಟ್ ಇಸ್ ವ್ಯಾಡ್ಸ್ ರಿಯಾಕ್ಷನ್ ಅಂತ ಹೇಳಿದ್ದಾರೆ, ವರ್ಡ್ಸ್ ರಿಯಾಕ್ಷನ್ ಅಂತ ಹೇಳಿದ್ದಾರೆ, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಹೇಳಿದ್ದಾರೆ, ಫಿಟಿಕ್ ರಿಯಾಕ್ಷನ್ ಹೇಳಿದ್ದಾರೆ. ಯಾವ ರಿಯಾಕ್ಷನ್ ಇದು? ಸೊ ಇಲ್ಲೇನಾಗತ್ತೆ ಅಂದರೆ N2+ ರೀಪ್ಲೇಸ್ ಆಗಿ ಒಂದು Cl-ನ ನಾನು ಹಾಕಿಬಿಟ್ಟೆ ಅಂದರೆ ಅದಕ್ಕೇನಂತ ಕರಿತೀವಿ ನಾವು, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಹೇಳಿದ್ದೆ. ಸೊ ಕ್ಯುಪ್ರಸ್ ಹ್ಯಾಲೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಇಲ್ಲಾಂದರೆ Ki ಹಾಕಿಬಿಟ್ರೆ ಕ್ಲೋರಿನ್ ಬ್ರೋಮಿನ್ ನೆಗೆದಾಗ ನಾವು CuCl2 CuBr2ನ ಹಾಕಿ ನಾವೇನು ಮಾಡ್ಬೋದು, ರಿಪ್ಲೇಸ್ ಮಾಡ್ಬೋದು. ನೆಕ್ಸ್ಟು Ki ಹಾಕಿಬಿಟ್ರೆ ಸಿಂಪಲ್ ಆಗಿ ಅದೇನು ಮಾಡತ್ತಂದ್ರೆ ಈ ಗ್ರೂಪ್ನ ರಿಮೂವ್ ಮಾಡಿ ಐನ ರಿಪ್ಲೇಸ್ ಮಾಡತ್ತೆ ಅಂತ ಹೇಳಿದ್ದೆ. ವೆರಿ ಇಂಪಾರ್ಟೆಂಟ್, ನೋಡಿ ಇಟ್ಕೊಂಡಿರಿ. ಓಕೆನಾ. ಸೊ ನೆಕ್ಸ್ಟ್ ಇದು ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿರೋ ಕ್ವಶನ್ನು. ನೆಕ್ಸ್ಟ್ ನಮಗಿರೋದು ಇಲ್ಲಿ. ಸೊ ವೆನ್ ದ ಆಲ್ಕೇನ್ ರಿಯಾಕ್ಟ್ಸ್ ವಿತ್ ಅ ಕಾಂಪೋನೆಂಟ್ X in CCl4, ರೆಡಿಶ್ ಬ್ರೌನ್ ಕಲರ್ ಆಫ್ ದಿ ಕಾಂಪೋನೆಂಟ್ X ಡಿಸಪಿಯರ್ಸ್ ಟು yield a vicinal dihalide. ದ ಕಾಂಪೌಂಡ್ X is ಅಂತ ಕೇಳಿದ್ದಾರೆ. ಸೊ ದ ಆಲ್ಕೀನ್ ರಿಯಾಕ್ಟ್ಸ್ ವಿತ್ X in CCl4, ರೆಡಿಶ್ ಬ್ರೌನ್ ಕಲರ್ ಡಿಸಫಿಯರ್ಸ್. ಸೊ ಆಲ್ಕಿನ್ ಏನಾಗತ್ತೆ ಅಂದರೆ ಎಕ್ಸ್ ಜೊತೆ ರಿಯಾಕ್ಟ್ ಆದಾಗ ನಮಗೇನಾಗತ್ತೆ ಅಂದರೆ ವಿಸಿನಲ್ ಡೈಹ್ಯಾಲೈಡ್. ಸೊ ವಿಸಿನಲ್ ಡೈಹ್ಯಾಲೈಡ್ ರೆಡಿಶ್ ಬ್ರೌನ್ ಕಲರ್ ಹೇಳಿದ್ದಾರೆ. ಸೊ ಏನಾಗತ್ತೆ ಅಂದರೆ 2 ಬ್ರೋಮಿನ್ ಗ್ರೂಪ್ಗಳು ಬಂದು ಕನೆಕ್ಟ್ ಆಗ್ತವೆ. ಸೊ ಏನಾಗತ್ತೆ ಅಂದರೆ 2 ಬ್ರೋಮಿನ್ ಗ್ರೂಪ್ಗಳು ಬಂದು ಕನೆಕ್ಟ್ ಆದರೆ ಇದಕ್ಕೇನಂತೀವಿ ನಾವು, ವಿಸಿನಲ್ ಡೈಹ್ಯಾಲೈಡ್ ಅಂತ ಕರಿತೀವಿ. ಯಾಕೆ ಬ್ರೋಮಿನ್ ಗ್ರೂಪ್ಗಳು ಅಂತ ಹೇಳಿದೆ, ರೆಡಿಶ್ ಬ್ರೌನ್ ಕಲರ್ ಇದ್ದರೆ ಅದು ಬ್ರೋಮಿನ್ ಗ್ರೂಪ್ಗಳು ಏನಾಗಿದ್ದಾವೆ, ಡಬಲ್ ಬಾಂಡಿಗೆ ಬಂದು ಕನೆಕ್ಟ್ ಆಗಿದ್ದಾವೆ ಅನ್ನೋದು ಮೀನಿಂಗ್. ಓಕೆನಾ. ಆಲ್ಕಿನ್ ಯಾವ್ದಾರು ತೊಗೊಳ್ರಿ ನೀವು. ಸೊ ನಾನು ನಾರ್ಮಲಿ ಈತಿನ ತೊಗೊಂಡಿದ್ದೀನಿ. ಸೊ ಏನಾಗತ್ತಂದರೆ ಒಂದು ಇವಾಗ ಏನಾಗತ್ತಂದರೆ X in CCl(Br2). ಸೊ ಏನಾಗುತ್ತೆ Br ಇರುತ್ತೆ, ಏನಾಗುತ್ತೆ ರೆಡಿಷನ್ ರಿಯಾಕ್ಷನ್ ಆಗುತ್ತೆ. ಸೊ ಈಗ Br ಒಂದು ಕಡೆ ಹೋಗುತ್ತೆ, 1 Br ಇನ್ನೊಂದು ಕಡೆ ಬರುತ್ತೆ ಅಂತ ಹೇಳಿದೆ ನಿಮಗೆ. ಓಕೆನಾ. ಸೊ ಈಗ ಏನಾಗುತ್ತೆ, ಈ ರೀತಿ ರಿಯಾಕ್ಷನ್ ಆಗುತ್ತೆ. ಸೊ ಏನಿದು ಎಡಿಷನ್ ರಿಯಾಕ್ಷನ್. ಇವಾಗ ನಾನು ಹೇಗೆ ಹೇಳಿದೆ, Br2 ಇರ್ಬೋದು, HBr ಇರ್ಬೋದು, Cl2 ಇರ್ಬೋದು, I2 ಇರ್ಬೋದು ಅಂತ ಇತ್ತು. ಬಟ್ ವೆರಿ ಇಂಪಾರ್ಟೆಂಟ್. ಸೊ Br2 ಇದ್ದಾಗ ರೆಡಿಶ್ ಬ್ರೌನ್ ಕಲರ್ ಇರೋದು ಡಿಸಪಿಯರ್ ಆಯಿತು ಅಂದರೆ ನಮಗೇನಾಗಿದೆ ಅಂದರೆ ಡಬಲ್ ಬಾಂಡ್ ಇರೋದು ಸಿಂಗಲ್ ಬಾಂಡಾಗಿ ಕನ್ವರ್ಟ್ ಆಗಿ ಬ್ರೋಮಿನ್ ಸಬ್ಸ್ಟಿಟ್ಯೂಟ್ ಆಗಿದೆ ಅನ್ನೋದು ಮೀನಿಂಗು. ನೆಕ್ಸ್ಟ್ ಗ್ರೀನಿಶ್ ಕಲರ್ ಇರುತ್ತೆ, I2 ಇದ್ರೆ ಒಂಥರ ವೈಲೆಟ್ ಕಲರ್ ಟೈಪ್ ಇರುತ್ತೆ. ನೆಕ್ಸ್ಟು ನಮ್ಗೆ HBr ಅಂದರೆ ನಮಗೇನಾಗುತ್ತೆ, ಸಿಂಪಲ್ ಎಡಿಷನ್ ಆಗುತ್ತೆ H ಮತ್ತು Br. ಇಲ್ಲಾಂದರೆ ಏನಾಗೋದು, ಈ ಗ್ರೀನಿಶ್ ಕಲರ್ ಟೈಪ್ ಏನಾರು ಹೇಳಿದರೆ Cl ಆ್ಯಡ್ ಆಗೋದು ಅಷ್ಟೇ. ಇಲ್ಲಾಂದರೆ I. ಸೊ I ಇಸ್ ವೆರಿ ರಿಯಾಕ್ಟಿವ್. ಓಕೆನಾ. ಸೊ ರಿಯಾಕ್ಟಿವ್ ಅಂದರೆ ಸೈಡ್ ಪ್ರಾಡಕ್ಟ್ಸ್ಗಳು ಜಾಸ್ತಿ ಫಾರ್ಮ್ ಆಗ್ತವೆ ಅದರಲ್ಲಿ. ನೆಕ್ಸ್ಟ್ ಇರೋದು ಇಲ್ಲಿ ದ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಇವಾಗ ಫುಲ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಿಮಗೆ ಒಂದು 20 ಇದ್ದಾವೆ, ಎಲ್ಲವೂ ಸಾಲ್ವ್ ಮಾಡ್ತಾ ಹೋಗೋಣ. ನೀವು ಆರಾಮಾಗಿ ಒಂದೊಂದನ್ನೇ ನೋಡ್ಕೊತ ಹೋಗ್ರಿ. ಸೊ ಒಂದೊಂದೇ ಸೆಟ್ ಪ್ರಕಾರ ಕೊಡ್ತಾ ಹೋಗ್ತಿದ್ದೀನಿ. ಸೊ ನಿಮಗೆ ಆ ಕಾನ್ಸೆಪ್ಟಲ್ಲಿ ಬರೋ ಎಲ್ಲದೂ ರಿವಿಷನ್ ಆಗಬೇಕು, ಆ ಕಾನ್ಸೆಪ್ಟಲ್ಲಿ ಬರೋ ಎಲ್ಲದೂ ರಿವಿಷನ್ ಆಗಬೇಕು. ಸೊ ಒಂದು ಸೆಟ್ಟು, ಅದಾದಮೇಲೆ ಪಾಲಿಹೈಜನ್ ಹ್ಯಾಲೋಜನ್ಗೆ ಒಂದು ಸೆಟ್ಟು, ನೇಮ್ಡ್ ರಿಯಾಕ್ಷನ್ಗೆ ಒಂದು ಸೆಟ್ಟು, ಆಮೇಲೆ ಇದು ನಾರ್ಮಲಿ ಒಂದು ಹೈಡ್ರೋಕಾರ್ಬನ್ಸ್, ಕಾರ್ಬೋಗೈಟನ್, ಗ್ರಿಗ್ನೈಡ್ ರಿಯೇಜೆಂಟ್ ಈ ರೀತಿ ಇರೋದಕ್ಕೆ ಒಂದು ಸೆಟ್ಟು, ಈ ರೀತಿ ಮಾಡ್ತಾ ಹೋಗಿದ್ದೀನಿ. ಓಕೆನಾ. ಸೊ ನೋಟ್ ಮಾಡಿಕೊಂಡಿರ್ರಿ. ನೆಕ್ಸ್ಟ್ ನೀವು ಕಮೆಂಟ್ ಮಾಡ್ಬೇಕು ಇದ್ರ ಬಗ್ಗೆ ಎಲ್ಲ ನೆನಪಿರಲಿ. ನೆಕ್ಸ್ಟು ದ ಆಲ್ಕೈಲ್ ಹ್ಯಾಲೈಡ್ ರಿಯಾಕ್ಟ್ಸ್ ವಿತ್ ಮ್ಯಾಗ್ನೀಷಿಯಮ್ ಇನ್ ಡ್ರೈ ಏಥರ್ ಪ್ರೊಡ್ಯೂಸಸ್. ಯಾಕಂದರೆ ಕಮೆಂಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ ಇವಾಗ ಡೈಲಿ ವೀಡಿಯೋಸ್ ಮಾಡೋದ್ರಿಂದ ನಿಮ್ಮ ಕಮೆಂಟ್ ನೋಡ್ತೀನಿ, ಆಮೇಲೆ ಹೋಗಿ ನಾವು ವೀಡಿಯೋ ಮಾಡ್ತೀನಿ. ಅದಕ್ಕೋಸ್ಕರ ನೀವು ಕಮೆಂಟ್ ಮಾಡಿದರೆ ನನಗೊಂದು ಅರ್ಥ ಆಗುತ್ತೆ. ಓಕೆನಾ. ಸೊ ಸ್ಟಾರ್ಟ್ ಮಾಡೋಣ. ಇವಾಗ ಆಲ್ಕೈಲ್ ಹ್ಯಾಲೈಡ್ ರಿಯಾಕ್ಟ್ ವಿತ್ ಮ್ಯಾಗ್ನೀಷಿಯಮ್ ಇನ್ ಡ್ರೈ ಏಥರ್ ಪ್ರೊಡ್ಯೂಸಸ್. ಆಲ್ಕೈಲ್ ಹ್ಯಾಲೈಡ್ ಮ್ಯಾಗ್ನೀಷಿಯಮ್. ಸೊ ಏನಾಗುತ್ತೆ ಅಂದರೆ ನಮಗೆ ಆಲ್ಕೈಲ್ ಹ್ಯಾಲೈಡ್ ಮತ್ತು ಮೆಗ್ನೀಷಿಯಮ್ ಫಾರ್ಮ್ ಆದ ReX
ಮತ್ತು mg ಇದ್ದಾಗ ನಮಗೇನಾಗುತ್ತೆ ಅಂದರೆ RmGx ಆಗುತ್ತೆ. ಇದಕ್ಕೇನಂತ ಕರಿತೀವಿ ನಾವು ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತ ಕರಿತೀವಿ. ಓಕೆನಾ, 1 ಅಂತ ಬರದೆ. ನೆಕ್ಸ್ಟು ದ ಗ್ರಿಗ್ನಾರ್ಡ್ ರಿಯೇಜೆಂಟ್ ಹೈಡ್ರೋಲಿಸಿಸ್ ವಿತ್ ವಾಟರ್ ಟು ಈಲ್ಡ್. ಸೊ ಇದ್ರ ಜೊತೆಗೆ ವಾಟರ್ ಹಾಕ್ಬಿಟ್ರೆ ನಮಗೇನಾಗುತ್ತೆ, ಹೈಡ್ರೋಕಾರ್ಬನ್ ಫಾರ್ಮೇಷನ್ ಆಗುತ್ತೆ. ಸೊ ಹೈಡ್ರೋಕಾರ್ಬನ್ ಎಲ್ಲಿದೆ, ಹೈಡ್ರೋಕಾರ್ಬನ್ ಇಲ್ಲಿದೆ. ಸೊ ಸೆಕೆಂಡ್ ಅಂತ ಬರದೆ. ನೆಕ್ಸ್ಟು S1 ರಿಯಾಕ್ಷನ್ ಇನ್ವಾಲ್ವ್ಸ್ ಡ್ಯಾಶ್ ಇಂಟರ್ಮೀಡಿಯೇಟ್. ಸೊ ಇಲ್ಲೇ ನಿಮ್ಗೆ ಅವಾಗಲೇ ಹೇಳಿದ್ದೀನಿ ಏನು, ಡ್ಯಾಶ್ ಇಂಟರ್ಮೀಡಿಯೇಟ್ ಹೈಡ್ರೋಕಾರ್ಬನ್ ಕಾರ್ಬೋಕ್ಯಾಟಯನ್ ಇದೆ, ಮತ್ತು ಯಾವ ಆಪ್ಷನ್ಗಳು ಕನೆಕ್ಟ್ ಆಗಲ್ಲ ಅಲ್ಲಿ. ಸೊ ಮೂರನೇದು ನೀವು ಒಂದು ನೆನ್ಪಿಟ್ಕೊಂಡಿರ್ರಿ, ಇದು ಹೇಳ್ಬೇಕಾದ್ರೆ ನೆನ್ಪಿಟ್ಕೊಂಡಿರ್ರಿ. ಯಾಕಂದರೆ ಸೊ ಇವಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಬರ್ತಾವ, ಡಿಫ್ರೆಂಟ್ ಚಾಪ್ಟರ್ಸ್ಗಳಿಂದ ಬರ್ತವೆ. ಸೊ ಏನಾಗುತ್ತೆ ಅಂದರೆ ಪಾರ್ಟ್ ಮೇಲೆ ನೀವು ಈ ರೀತಿ ಗೆಸ್ ಮಾಡೇನೆ, ಬೇರೆ ಚಾಪ್ಟರ್ಗಳಿಂದನೇ ಗೆಸ್ ಮಾಡೇನೆ ರಿಯಾಕ್ಷನ್ ಈ ನೇಮ್ ಇದು ಸೆಂಟೆನ್ಸ್ನ ಓದಿ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಮಾರ್ಕ್ಸ್ ಕಣ್ಮುಚ್ಚಿ ಬರ್ತವೆ. ಓಕೆನಾ. ಸೊ ನೆಕ್ಸ್ಟು ಇನ್ನೊಂದು ಇರೋದು ಏನಂದರೆ, ಸೊ ಇವನ್ನ ನೀವು ಓದಿದ್ರೆ ನಿಮ್ಮ MCQಸ್ಗೆ ವೆರಿ ಹೆಲ್ಪ್ಫುಲ್ ಸಿಕ್ಕಾಬಿಟ್ಟೆ ರಿವಿಷನ್ ಆದಂಗೆ ಆಗುತ್ತೆ. ಓಕೆನಾ. ಸೊ ಅದಕ್ಕೋಸ್ಕರ ಜಾಸ್ತಿ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ನಿಮಗಿರೋದು ಕಾರ್ಬನ್ ಮ್ಯಾಗ್ನೀಷಿಯಮ್ ಬಾಂಡ್ ಇನ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಈಸ್. ಸೊ ಏನಾಗುತ್ತೆ ಇಲ್ಲಿ ಮೈನಸ್ ಪ್ಲಸ್ ಮೈನಸ್. ಸೊ ಏನಾಗುತ್ತೆ ಅಂದರೆ ಪಾರ್ಷಲ್ ನೆಗೆಟಿವ್ ಪಾಸಿಟಿವ್ ಆಗುತ್ತೆ. ಏನಾಗಿರುತ್ತೆ ಅಂದರೆ ಅಯೋನಿಕ್ ಬಾಂಡ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ಇದು ನೆಕ್ಸ್ಟ್ ಇರೋದೇನು, ದ ಹ್ಯಾಲೋ ಆಲ್ಕೇನ್ಸ್ ರಿಯಾಕ್ಟ್ಸ್ ವಿತ್ KCN ಟು ಫಾರ್ಮ್ ಡ್ಯಾಶ್ ಆ್ಯಸ್ ಅ ಮೇಜರ್ ಪ್ರಾಡಕ್ಟ್. ಇವಾಗ KCN ಎಲ್ಲ ಕಡೆನೂ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ. ಹ್ಯಾಲೋ ಆಲ್ಕೇನ್ ರಿಯಾಕ್ಟ್ ವಿತ್ KCN. ಸೊ KCN ಇದ್ದಾಗ ನಮಗೇನಾಗುತ್ತೆ, ಕೆ ಮತ್ತು ಎನ್ನು ಬಾಂಡ್ ಫಾರ್ಮ್ ಮಾಡಿರುತ್ತೆ. ಸಣ್ಣ ಆಟಮ್ಗಳು ದೊಡ್ಡ ಕಾರ್ಬನ್ ಏನು ಮಾಡುತ್ತೆ ಅಂದರೆ ಹೋಗಿ ಅಟ್ಯಾಕ್ ಮಾಡುತ್ತೆ. ಕಾರ್ಬನ್ನ ಅಟ್ಯಾಕ್ ಮಾಡಿದ್ರೆ ನಾವೇನಂತ ಕರಿತೀವಿ, ಸೊ ಕಾರ್ಬೋಕ್ಯಾಟಯನ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಆಲ್ಕೈಲ್ ಸೈನೈಡ್ ಅಂತ ನಾವು ಕರಿತೀವಿ. ಸೊ ಫಸ್ಟ್ ಇರೋದು ಗ್ರಿಗ್ನಾರ್ಡ್ ರಿಯೇಜೆಂಟು, ನೆಕ್ಸ್ಟ್ ಇರೋದು ಹೈಡ್ರೋಕಾರ್ಬನ್, ನೆಕ್ಸ್ಟ್ ಇರೋದು SN1 ರಿಯಾಕ್ಷನ್ ಇನ್ವಾಲ್ವ್ಸ್ ಇಂಟರ್ಮೀಡಿಯೇಟ್ ಯಾವುದೋ ಕಾರ್ಬೋಕ್ಯಾಟಯನ್. ದ ಕಾರ್ಬನ್ ಮ್ಯಾಗ್ನೀಷಿಯಮ್ ಬಾಂಡ್ ಇನ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಇಸ್ ಅಯೋನಿಕ್ ಆ್ಯಂಡ್ ಪೋಲಾರ್. ನೆಕ್ಸ್ಟ್ ಇರೋದು ಹ್ಯಾಲೋ ಆಲ್ಕೇನ್ಸ್ ರಿಯಾಕ್ಟ್ಸ್ ವಿತ್ KCN ಟು ಫಾರ್ಮ್ ಆಲ್ಕೈಲ್ ಸೈನೈಡ್. ಓಕೆನಾ. ಸೊ ಇಷ್ಟು ನೋಟ್ ಮಾಡಿಕೊಂಡಿರಿ. ನೆಕ್ಸ್ಟು ಇಲ್ಲಿದೆ. ಸೊ ಇಲ್ಲಿ ವರ್ಡ್ಸ್ ಡಿಹೈಡ್ರೋಲೈಜನೇಷನ್, ಸ್ಯಾಂಡ್ ಮೇಸ್ ರಿಯಾಕ್ಷನ್, ಫಿಂಗರ್ಸ್ಟನ್ಸ್ ರಿಯಾಕ್ಷನ್, ವರ್ಡ್ಸ್ ರಿಯಾಕ್ಷನ್, ಫಿಟಿಕ್ ರಿಯಾಕ್ಷನ್, ಎಲ್ಲ ನೇಮ್ ರಿಯಾಕ್ಷನ್ಗಳು ಒಂದಲ್ಲ ಒಂದು ಬಂದೇ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ಡೆಫಿನೇಷನಲ್ಲೇ ನಿಮ್ಗೆ ಅರ್ಥ ಆಗ್ಬಿಡ್ಬೇಕು. ಓಕೆನಾ. ಸೊ ರಿಯಾಕ್ಷನ್ ಪ್ರೊಡ್ಯೂಸಸ್ ಹೈಡ್ರೋಕಾರ್ಬನ್ ವಿತ್ ಡಬಲ್ ದ ಕಾರ್ಬನ್ ಇನ್ ಹ್ಯಾಲೋ ಆಲ್ಕೇನ್ಸ್. ಡಬಲ್ ದ ಹ್ಯಾಲೋ ಆಲ್ಕೇನ್ ಅಂದರೆ ನಮಗೇನಾಗುತ್ತೆ RR ಇರೋದು. ಸೊ ಏನಾಗುತ್ತೆ ಅಂದರೆ 2 ಟೈಮ್ಸ್ ನೀವು ತೊಗೊಂಡಿರ್ತೀರ. ಸೊ ಡಬಲ್ ಆಯಿತು ಅಂದರೆ ನಮಗೇನಾಗುತ್ತೆ, ಅದು ವರ್ಡ್ಸ್ ರಿಯಾಕ್ಷನ್ ಅಂತ ನಾವು ಇದನ್ನ ಕರಿತೀವಿ. ಏನಂತ ಕರಿತೀವಿ, ಡಬಲ್ ಆಗುತ್ತೆ. RR ಇರೋದು ಬ್ರೇಕ್ ಆಗುತ್ತೆ ಸೋಡಿಯಂ ಜೊತೆ ಹಾಕಿದಾಗ. ಸೊ ಇನ್ನೊಂದು 2 ಜೊತೆ ಸೇರಿ ನಮಗೇನಾಗುತ್ತೆ, ಒಂದು ಬಾಂಡ್ನ ಫಾರ್ಮೇಷನ್ ಮಾಡೋದು. ಇದಕ್ಕೇನಂತ ಕರಿತೀವಿ, ಎಕ್ಸಾಂಪಲ್ ಸಿಗ್ತಾ ಹೋಗ್ತವೆ, ಜಸ್ಟ್ ಸ್ಟೆಪ್ ನಿಮಗೆ. ಸೊ ಏನಂತ ಕರಿತೀವಿ ನಾವು, ವರ್ಡ್ಸ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ಒಂದೇದು ವರ್ಡ್ಸ್ ಇಲ್ಲಿದೆ. ಸೊ ನೆಕ್ಸ್ಟ್ ದ ರಿಯಾಕ್ಷನ್ ದಟ್ ಕನ್ವರ್ಟ್ಸ್ ಬ್ರೋಮೋ ಈಥೇನ್ ಟು ಫ್ಲೂರೋ ಈಥೇನ್. ಬ್ರೋಮೋಯಿಂದ ಫ್ಲೂರೋ ಕನ್ವರ್ಟ್ ಆಗಿದೆ ಅಂದರೆ ಅದನ್ನ ವರ್ಡ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಫ್ಲೂರೋ ಗ್ರೂಪ್ ಬಂತು ಅಂದರೆ CO2 AgF2 ಏನು ಬಂದರು ಅಂದರೆ ನಮಗೇನಾಗುತ್ತೆ ಅಂದರೆ ಫ್ಲೂರೋ ಈಥೇನ್ ವರ್ಡ್ಸ್ ರಿಯಾಕ್ಷನ್ ಅಂತ ನಾವು ಅದನ್ನ ಕರಿತೀವಿ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಕ್ಲೋರೋಬೆಂಜಿನ್ ಇಸ್ ಪ್ರಿಪೇರ್ಡ್ ಫ್ರಮ್ ಬೆಂಜಿನ್ ಡಯೋಸೋನಿಯಂ ಕ್ಲೋರೈಡ್ ಇಸ್. ಸೊ ಕ್ಲೋರೋಬೆಂಜಿನ್ ಇಸ್ ಪ್ರಿಪೇರ್ಡ್ ಫ್ರಮ್ ಬೆಂಜಿನ್ ಡಯೋಸೋನಿಯಂ ಕ್ಲೋರೈಡ್ ಇಸ್. ಏನಿದು ಇಷ್ಟೋ ತನಕ 2-3 ಸಲ ರಿಪೀಟ್ ಆಗಿದೆ, ಸ್ಯಾಂಡ್ ಮೇಯಸ್ ರಿಯಾಕ್ಷನ್. ಸೊ ಏನಾಗುತ್ತೆ, ಡೈಸೋನಿಯಂ ಕ್ಲೋರೈಡ್ ಇರುತ್ತೆ. ಸೊ ನೀವು ನಾರ್ಮಲ್ಲಿ 8+ ಇರುತ್ತಲ್ಲ, ಸೊ ಬೆಂಜಿನ್ ರಿಂಗ್ ಇರುತ್ತೆ, ಅದರೊಳಗೆ 8+ ಯಾವ್ದಾದ್ರು X- ಇರುತ್ತೆ. ನಮಗೇನಾಗುತ್ತೆ, ಇದನ್ನ ಬ್ರೇಕ್ ಮಾಡಿ ನಾವು CO2Cl2 ಕ್ಯೂಪ್ರಸೈಲೈಡ್ನ ಹಾಕಿದಾಗ Cl ರಿಪ್ಲೇಸ್ ಆಗುತ್ತೆ. ಅಷ್ಟೇ ಹೇಳ್ತಿರೋದು ಇವರು, ಮತ್ತೇನಿಲ್ಲ. ಸೊ ಇದೇನಂತ ಕರಿತೀವಿ ನಾವು, ಸ್ಯಾಂಡ್ ಮೇಯಸ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಇರೋದು ಡ್ಯಾಶ್ ರಿಯಾಕ್ಷನ್ ಬ್ರೋಮೋ ಈಥೇನ್ ಈಲ್ಡ್ಸ್ ಈಥೇನ್. ಸೊ ಈಥೀನ್ ಅಂದರೆ ಏನು, ಡಬಲ್ ಬಾಂಡ್ ಫಾರ್ಮೇಷನ್ ಆಗಿದೆ. ಡಬಲ್ ಬಾಂಡ್ ಫಾರ್ಮೇಷನ್ ಆಗಿದೆ ಅಂದ್ಕೊಳ್ಳಿ, ನಮ್ಗೆ ಯಾವುದಾಗತ್ತೆ ಅಂತ ನಿಮ್ಗೆ ಹೇಳಿದ್ದೆ ನಾನು. ಎಲ್ಲಿ ಪಾಸಿಬಿಲಿಟಿ ಇದೆ, ಆಲ್ಕೋಹಾಲಿಕ್ KOH. ಆಲ್ಕೋಹಾಲಿಕ್ KOH ಎಲ್ಲ ಯೂಸ್ ಮಾಡ್ತೀವಿ ನಾವು, ಡಿಹೈಡ್ರೋ ಹ್ಯಾಲೋಜನೇಷನ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ಇದೆ ಎಷ್ಟು, 5ನೇದಲ್ಲ, ಡ್ಯಾಶ್ ರಿಯಾಕ್ಷನ್ ಬ್ರೋಮೋ ಈಥೇನ್ ಈಲ್ಡ್ಸ್. ಓಕೆ, 4ನೇದು. ನೆಕ್ಸ್ಟು ಇದು ಆಲ್ಕೈಲ್ ಅಯೋಡೈಡ್ಸ್ ಆರ್ ಪ್ರಿಪೇರ್ಡ್ ಬೈ ದ ರಿಯಾಕ್ಷನ್ ಆಫ್ ಆಲ್ಕೈಲ್ ಬ್ರೋಮೈಡ್ ವಿತ್ NaI ಇನ್ ಡ್ರೈ ಅಸಿಟೋನ್. ದಿಸ್ process is known as, this reaction is known as. ಸೊ ನೀವು ನೋಡ್ರಿ, NaI ಇನ್ ಡ್ರೈ ಈಥರ್, ನೆಕ್ಸ್ಟ್ ಡ್ರೈ ಈಥರ್, ಡ್ರೈ ಅಸಿಟೋನ್. ಓಕೆನಾ. ಸೊ ಯಾವ್ದಾರು ಒಂದು 2 ನಾನ್ ಪೋಲಾರ್ ಸಾಲ್ವೆಂಟ್ಸ್ಗಳು ಜಾಸ್ತಿ ರಿಯಾಕ್ಟ್ ಆಗಲ್ಲ. ಸೊ ಆಲ್ಕೈಲ್ ಅಯೋಡೈಡ್. ಸೊ ಇವಾಗ ಈ ರೀತಿ ಆಲ್ಕೈಲ್ ಅಯೋಡೈಡ್ನ ನೀವು ಪ್ರಿಪೇರ್ ಮಾಡಿದ್ದೀರಾ ಫ್ರಮ್ ಆಲ್ಕೈಲ್ ಬ್ರೋಮೈಡ್. ಸೊ NaIನ ಹಾಕಿದ್ದೀರಾ, ನಿಮಗೆ ಆಲ್ಕೈಲ್ ಅಯೋಡೈಡ್ ಸಿಕ್ಕಿದೆ. ಸೊ ಒಂದು ಆಲ್ಕೈಲ್ ಹ್ಯಾಲೈಡ್ಸಿಂದ, ಓಕೆನಾ, ಆಲ್ಕೈಲ್ ಅಯೋಡೈಡ್ ಸಿಕ್ಕಿದೆ, ಆಲ್ಕೈಲ್ ಅಯೋಡೈಡ್ ಸಿಕ್ಕಿದೆ. NaIಯಿಂದ ಡ್ರೈ ಎಸಿಟೋನ್ ಅಥವಾ ಈಥರ್ ಆಗಿರ್ಬೋದು. ಸೊ ಫ್ರಮ್ ಆಲ್ಕೈಲ್ ಬ್ರೋಮೈಡ್ ಆರ್ ಆಲ್ಕೈಲ್ ಕ್ಲೋರೈಡ್ ಇಂದ ನಾವು ಮಾಡಿದರೆ ರಿಯಾಕ್ಟೆಂಟ್ ಆಲ್ಕೈಲ್ ಬ್ರೋಮೈಡ್ ಅಥವಾ ಆಲ್ಕೈಲ್ ಕ್ಲೋರೈಡ್ ಇಟ್ಕೊಂಡು NaIಯಿಂದ ಡ್ರೈ ಎಸಿಟೋನ್ನ ನಾವು ಹಾಕಿದಾಗ ನಮಗೇನಾದ್ರು ಆಲ್ಕೈಲ್ ಅಯೋಡೈಡ್ ಫಾರ್ಮ್ ಆಯಿತು ಅಂದರೆ ಇದನ್ನೇನಂತ ಕರಿತೀವಿ ನಾವು, ಫಿಂಕರ್ಸ್ಟನ್ಸ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಸೊ ಇದೇನಾಗುತ್ತೆ ಅಂದರೆ ಹ್ಯಾಲೋಜನ್ ಎಕ್ಸ್ಚೇಂಜ್ ಆಗುತ್ತೆ. ಬ್ರೋಮೈಡ್ ಇರೋದು I ಹಾಕಿದಾಗ ಎಸಿಟೋನಲ್ಲಿ ನಮಗೇನಾಗುತ್ತೆ ಅಂದರೆ Br ಇರೋದು NaI ಇರೋದಲ್ಲ. ಸೊ ಐಯಿಂದ ಏನಾಗುತ್ತೆ ಅಂದರೆ ಆಲ್ಕೈಲ್ ಅಯೋಡೈಡ್.
ಸೊ ನಾರ್ಮಲಿ BR ಇರುತ್ತೆ, ಇದೇನಾಗುತ್ತೆ RI ಕನ್ವರ್ಟ್ ಆಗುತ್ತೆ ಯಾವಾಗ NaI ಹಾಕಿದಾಗ ಮತ್ತೇನಿರಬೇಕು ನಮಗೆ ಡ್ರೈ ಎಸಿಟೋನ್ ನಾವು ಹಾಕಿದಾಗ, ಓಕೆನಾ, ಅಥವಾ ಈ ಥರ ಹಾಕಿದಾಗ. ಸೊ ಇದು ನೆನ್ಪಿಟ್ಕೊಳ್ಳಿ. 5ನೇ ಯಾವುದಿದು ಫಿಂಕೆಲ್ಸ್ಟನ್ಸ್ ರಿಯಾಕ್ಷನ್. ಫಿಟ್ಟಿಂಗ್ ರಿಯಾಕ್ಷನ್ ಮಿಸ್ ಆಯಿತಾ, ಅದು ಸಿಗುತ್ತೆ ನೆಕ್ಸ್ಟು, ಓಕೆನಾ. ಸೊ ಇಷ್ಟು ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಇರೋದೇನು ಇವಾಗ ಇಲ್ಲಿ. ಸೊ ಬ್ರೋಮೋಬೆನ್ಸಿನ್ ಆನ್ ರಿಯಾಕ್ಷನ್ ವಿತ್ Na ಇನ್ ಡ್ರೈ ಈಥರ್ ಫಾರ್ಮ್ಸ್. ಬ್ರೋಮೋಬೆನ್ಸಿನ್ ಆನ್ ರಿಯಾಕ್ಷನ್ ವಿತ್ Na ಇನ್ ಡ್ರೈ ಈಥರ್ ಫಾರ್ಮ್ಸ್. ಸೊ ಏನಾಗುತ್ತೆ, ಬೆನ್ಸಿನ್ ಜೊತೆಗೆ ಬ್ರೋಮೋ ಫಸ್ಟ್ Na ಬಂತು ಅಂದ್ಕೂಡಲೇ ನೀವೇನು ಮಾಡ್ಬೇಕಂದ್ರೆ ಓನ್ಲಿ ಬೆನ್ಸಿನ್ ಜೊತೆಗೆ Na ಅಂತ ಕೊಟ್ಟರೆ, ಬ್ರೋಮೋಬೆನ್ಸಿನ್ ಕ್ಲೋರೋಬೆನ್ಸಿನ್ ಯಾವುದೋ ಕೊಟ್ಟು Na ಕೊಟ್ಟರು ಅಂದರೆ, ಇನ್ನು ಯಾವುದೇ ರೀತಿ ರಿಯಾಕ್ಟೆಂಟ್ಗಳನ್ನ ಕೊಟ್ಟಿಲ್ಲ ಅಂದರೆ ಅದನ್ನೇನಂತ ಮಾಡ್ಬೇಕು ನೀವು, ಫಿಟ್ಟಿಂಗ್ ರಿಯಾಕ್ಷನ್. ಏನಾಗುತ್ತೆ, 2 ಬೆನ್ಸಿನ್ಗಳು ರಿಯಾಕ್ಟ್ ಆಗಿ 2 ಬೆನ್ಸಿನ್ ಬೈಫಿನೈಲ್ ಫಾರ್ಮೇಷನ್ ಅದನ್ನ ನಾವೇನಂತ ಕರಿತೀವಿ ನಾವು ಫಿಟ್ಟಿಂಗ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಸೊ ಏನಾಗತ್ತಂದರೆ ಈ ರೀತಿ ಕೊಟ್ಟು ಎಣ್ಣೆನ ಕೊಟ್ಬಿಟ್ರೆ ಏನು ಮಾಡಬೇಕು ನೀವು, 2 ಬ್ರೇಕ್ ಮಾಡಬೇಕು, ಇಂಥದ್ದು ಇನ್ನೊಂದು ಮಾಲಿಕ್ಯೂಲ್ನ ಕನೆಕ್ಟ್ ಮಾಡಬೇಕು. ಅದಕ್ಕೆ ಏನಂತ ಕರಿತೀವಿ ನಾವು, ಫಿಟ್ಟಿಂಗ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಗ್ರಿಗ್ನಾಲ್ಡ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಮೋರ್ ಟಲ್ವಿನ್ ಬೈಫಿನೈಲ್, ಓಕೆನಾ. ಸೊ ಇದು ಒಂದು. ನೆಕ್ಸ್ಟು ಮಿಥೈಲ್ ಕ್ಲೋರೈಡ್ ಆ್ಯಂಡ್ ಕ್ಲೋರೋಬೆನ್ಸಿನ್. ಇವಾಗ ಏನು ಮಾಡಿದ್ದಾರೆ, ಮಿಥೈಲ್ ಕ್ಲೋರೈಡ್. ಸೊ ಮಿಥೈಲ್ ಕ್ಲೋರೈಡ್ ನೆಕ್ಸ್ಟ್ ಕ್ಲೋರೋಬೆನ್ಸಿನ್ ಕೊಟ್ಟಿದ್ದಾರೆ, BR ಬದಲಿಗೆ Cl ಹಾಕಿದ್ದಾರೆ. ಇವಾಗ ಆಲ್ಕೈಲ್ ಅರೈಲ್ ಗ್ರೂಪ್ಗಳು ಕನೆಕ್ಟ್ ಆಗುತ್ತೆ, CH3 ಹೋಗಿ ಇದಕ್ಕೂ ಕನೆಕ್ಟ್ ಆಗುತ್ತೆ. ಇದಕ್ಕೇನಂತ ಕರಿತೀವಿ, ಆಲ್ಕೈಲ್ ಅರೈಲ್ ಮಿಕ್ಸ್ ಆದರೆ ಅದನ್ನ ವರ್ಡ್ಸ್ ಫಿಟ್ಟಿಂಗ್ ಅಂತೀವಿ. ಸೇಮ್ ಆದರೆ ಫಿಟ್ಟಿಂಗ್. ಆಲ್ಕೈಲ್ ಅರೈಲ್ ಆದರೆ ವರ್ಡ್ಸ್ ಫಿಟ್ಟಿಂಗ್, ಆಲ್ಕೈಲ್ ಆದರೆ ಅದನ್ನ ವರ್ಡ್ಸ್ ರಿಯಾಕ್ಷನ್ ಅಂತ ನಾವು ಕರಿತೀವಿ, ಓಕೆನಾ. ಸೊ ಇವಾಗ ನಾವು ನೋಡಿದ್ರೆ ಮಿಥೈಲ್ ಕ್ಲೋರೈಡ್ ಆ್ಯಂಡ್ ಕ್ಲೋರೋಬೆನ್ಸಿನ್ ಆನ್ ಹೀಟಿಂಗ್ ವಿತ್ ಸೋಡಿಯಂ ಪ್ರೊಡ್ಯೂಸಸ್, ನಮಗೆಲ್ಲಿದೆ ಇದು ಮಿಥೈಲ್ ಕ್ಲೋರೈಡ್ ಇರೋದು, ಕ್ಲೋರೋಬೆನ್ಸಿನ್ ಅಂದರೆ ನಮಗೇನಾಗುತ್ತೆ ಅಂದರೆ ಮಿಥೈಲ್ ಬೆನ್ಸಿನ್ ಟಾಲ್ವಿನ್ ಫಾರ್ಮೇಷನ್ ಆಗುತ್ತೆ, ಇಲ್ಲಿದೆ, ಓಕೆನಾ. ಸೊ ಏನಾಗುತ್ತೆ ಅಂದರೆ ಬೆನ್ಸಿನ್ ಗ್ರೂಪ್ ಇದೆ, CH3 ಗ್ರೂಪ್ ಇದೆ, ಬಂದು ಕನೆಕ್ಟ್ ಆಗುತ್ತೆ. ಏನಾಗುತ್ತೆ, Cl ಮತ್ತು BR ಹೊರಗಡೆ ಹೋಗ್ತವೆ, ಬೆನ್ಸಿನ್ನು CH3 ಟಾಲ್ವಿನ್ ಅಂತ ನಾವು ಕರಿತೀವಿ, ಓಕೆನಾ. ಮಿಥೈಲ್ ಬೆನ್ಸಿನ್ ಅಂತ ನಾವು ಇದನ್ನ ಕರಿತೀವಿ. ನೆಕ್ಸ್ಟ್ ಹ್ಯಾಲೋ ಅರಿನ್ಸ್ ಆರ್ ಡ್ಯಾಶ್ ರಿಯಾಕ್ಟಿವ್ ಫಾರ್ ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್. ಸೊ ಹ್ಯಾಲೋ ಅರಿನ್ಸ್ ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್ ಆಗತ್ತಾ, ಇಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್. ಏನು ಮಾಡ್ಬೇಕು ನಾವು, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳನ್ನು ಆ್ಯಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ಲೆಸ್ ಇದೆ, ಮೋರ್ ಇದೆ, ಸೊ ಲೆಸ್ ರಿಯಾಕ್ಟಿವ್. ಸೊ ಇದು ಎಷ್ಟು 4ನೇ ಕ್ವಶನ್, ಓಕೆನಾ. ಸೊ ನೆಕ್ಸ್ಟ್ ಇರೋದು ಲಾಸ್ಟ್, ದ ಪ್ರೆಸೆನ್ಸ್ ಆಫ್ ಡ್ಯಾಶ್ ಗ್ರೂಪ್ಸ್ ಇನ್ಕ್ರೀಸಸ್ ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್ ಆಫ್ ಹ್ಯಾಲೋರಿನ್ಸ್. ಏನು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳು ಏನು ಮಾಡ್ತಾವೆ ಅಂದರೆ ನ್ಯೂಕ್ಲಿಯೋಫಿಲಿಸಿಟಿನ ಇನ್ಕ್ರೀಸ್ ಮಾಡಿ ನಮಗೇನು ಮಾಡ್ತವೆ, ಇದನ್ನ ರಿಪ್ಲೇಸ್ ಮಾಡೋಕ್ಕೆ OH ಇಂದ ಅಟ್ಯಾಕ್ ಮಾಡೋಕ್ಕೆಲ್ಲ ಏನು ಮಾಡತ್ತಂದರೆ ಈಸಿಯಾಗಿ ಹೆಲ್ಪ್ ಮಾಡ್ತವೆ. ಸೊ ಎಷ್ಟು ಇವು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳು ಇರ್ತಾವೋ ಅಷ್ಟು ರಿಪ್ಲೇಸ್ಮೆಂಟ್ ಚೆನ್ನಾಗಾಗತ್ತೆ, ಓಕೆನಾ. ಸೊ ಇದನ್ನ ನೋಟ್ ಮಾಡ್ಕೊಂಡಿರಿ. ಸೊ 5ನೇದು ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳು. ಸೊ MCQಸ್ಗೆ, ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗಲಿ ಅನ್ನೋ ಒಂದು ರೀಸನ್ಗೋಸ್ಕರ ಇದನ್ನ ಮಾಡ್ತಾಯಿದ್ದೀನಿ. ಸೊ ಎಲ್ಲದೂ ಸಾಲ್ವ್ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ಲಾಸ್ಟ್ ಇರೋದು ಇಲ್ಲಿ ಮಿಥೈಲ್ ಕ್ಲೋರೈಡ್, ಐಡೋಫಾರ್ಮ್, ಟೆಟ್ರೋಕ್ಲೋರೋಮೀಥೇನ್, ಫ್ರಿಯಾನ್ಸ್, ಕ್ಲೋರೋಫಾರ್ಮ್, ಫಾರ್ಮಜಿನ್ ಎಲ್ಲ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು, ಕ್ಲೋರೋಫಾರ್ಮ್ ಆನ್ ಆಕ್ಸಿಡೇಷನ್ ವಿತ್ ಏರ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್ ಫಾರ್ಮ್ಸ್. ಸೊ CaCl3 ಇರುತ್ತೆ, O2ನ ಹಾಕ್ತೀರ, ಏನಾಗುತ್ತೆ, COCl2 ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದೇನು ಇನ್ ಪ್ರೆಸೆನ್ಸ್ ಆಫ್ ಲೈಟ್. ಸೊ ಏನಾಗುತ್ತೆ, ಪಾಸಿಜಿನ್ ಅಂತ ಕರಿತೀವಿ, ವೆರಿ ಡೇಂಜರಸ್ ಗ್ಯಾಸ್. ಸೊ ನೆನ್ಪಿಟ್ಕೊಂಡಿರಿ, ಒಂದು ನೋಟ್ ಮಾಡ್ಕೊಂಡಿರಿ, ವೆರಿ ಡೇಂಜರಸ್ ಗ್ಯಾಸ್ ಪ್ರೊಡ್ಯೂಸ್ ಆಗಿದೆ ಅಂದರೆ ಏನಾಗುತ್ತೆ, ಅದು ಪಾಸಿಜಿನ್. ಲೈಟ್ ಜೊತೆ ರಿಯಾಕ್ಟ್ ಆದಾಗ ಇನ್ ಪ್ರೆಸೆನ್ಸ್ ಆಫ್ ಕ್ಲೋರೋಫಾರ್ಮ್ ಇದ್ದರೆ ಅದನ್ನ ಪಾಸಿಜಿನ್ ಅಂತ ನಾವು ಕರಿತೀವಿ ಅಂತ ನೋಟ್ ಮಾಡ್ಕೊಂಡಿರಿ, ಓಕೆನಾ. ಸೊ ನೆಕ್ಸ್ಟ್ ಇರೋದು ಡ್ಯಾಶ್ ಹಾರ್ಮ್ಸ್ ದ ಹ್ಯೂಮನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೊ ಯಾರು ಹಾರ್ಮ್ ಮಾಡ್ತಾರೆ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ? ಸೊ ಮಿಥೈಲಿನ್ ಕ್ಲೋರೈಡ್. ಸೊ ಮಿಥೈಲಿನ್ ಕ್ಲೋರೈಡ್ ನಾವು DCM, ಡೈಕ್ಲೋರೋಮೀಥೇನ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ DCM ಅನ್ನೋದನ್ನ ನೆನ್ಪಿಟ್ಕೊಂಡಿರಿ, DCM, ಓಕೆನಾ. ನೆಕ್ಸ್ಟ್ ಇರೋದು ಡ್ಯಾಶ್ ವಾಸ್ ವೈಡ್ಲಿ ಯೂಸ್ಡ್ ಆಸ್ ಅ ಕ್ಲೀನಿಂಗ್ ಫ್ಲೂಯಿಡ್. ಸೊ ಯಾವುದನ್ನ ಕ್ಲೀನಿಂಗ್ ಫ್ಲೂಯಿಡ್ ನಾವು ಯೂಸ್ ಮಾಡ್ತೀವಿ? ಸೊ ನೆಕ್ಸ್ಟ್ ನಾವು ನೋಡ್ತಿದ್ರೆ ಐಡೋಫಾರ್ಮ್, ಟೆಟ್ರೋಕ್ಲೋರೋಮೀಥೇನ್. ಸೊ ಟೆಟ್ರಾಕ್ಲೋರೋಮೀಥೇನ್ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ನಂಬರ್ ಹಾಕಿಲ್ಲ, ನಂಬರ್ ಹಾಕಬೇಕಲ್ಲ ಇದಕ್ಕೆ. 1, ಸೊ ನೆಕ್ಸ್ಟು 2, ನೆಕ್ಸ್ಟ್ ಡ್ಯಾಶ್ ವಾಶ್ ಯೂಸ್ಲೆಸ್ ಕ್ಲೀನಿಂಗ್ ಫ್ಲೂಯಿಡ್. ಸೊ 3, ಓಕೆನಾ. ಸೊ ನೆಕ್ಸ್ಟ್ ಲಾಸ್ಟಲ್ಲಿ ಇನ್ನೊಂದಿದೆ. ಸೊ 4ನೇದು ಫ್ರಿಯಾನ್ ರಿಪ್ರೆಸೆಂಟ್ R22 ಈಸ್ ಪ್ರೊಡ್ಯೂಸ್ಡ್ ಫ್ರಾಮ್. ಸೊ ಎಲ್ಲಿಂದ ಐಡೋಫಾರ್ಮ್ ಇದೆ, ಫ್ರಿಯಾನ್ಸ್ ಇದೆ, ಕ್ಲೋರೋಫಾರ್ಮ್ ಇದೆ. ಸೊ ಏನಾಗುತ್ತೆ ಅಂದರೆ ಫ್ರಿಯಾನ್ಸ್ ಆಗುತ್ತೆ. 1, 2, 3, 4 ಅಲ್ಲ. ನೆಕ್ಸ್ಟ್ ಇರೋದು ಅರ್ಲಿಯರ್ ವಾಸ್ ಯೂಸ್ಡ್ ಎಸ್ ಡ್ಯಾಶ್ ವಾಸ್ ಅರ್ಲಿಯರ್ ಯೂಸ್ಡ್ ಎಸ್ ಆ್ಯಂಟಿಸೆಪ್ಟಿಕ್. ಸೊ ಆ್ಯಂಟಿಸೆಪ್ಟಿಕ್ ಆಗಿ ನಾವು ಯಾವುದನ್ನು ಯೂಸ್ ಮಾಡ್ತಿದ್ವಿ? ಸೊ ಯಾವುದನ್ನು ಯೂಸ್ ಮಾಡ್ತಿದ್ವಿ ಅಂದರೆ ನಮಗಿರೋದು ಐಡೋಫಾರ್ಮ್. ಸೊ ಐಡೋಫಾರ್ಮ್ನ ನಾವೇನು ಮಾಡ್ತೀವಿ ಅಂದರೆ ಇದನ್ನಾಗಿ ಯೂಸ್ ಮಾಡ್ತಿದ್ವಿ, ಓಕೆನಾ. ಸೊ ಇವಾಗ ಎಲ್ಲಿದೆ ಇದು? 5th ಆಪ್ಷನ್. ಸೊ ಫಸ್ಟ್ ನಾವು ನೋಡಿದ್ರೆ ಕ್ಲೋರೋಫಾರ್ಮ್ ಆನ್ ಆಕ್ಸಿಡೇಷನ್ ವಿತ್ ಏರ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್ ಫಾರ್ಮ್ಸ್ ಪಾಸಿಜಿನ್. ನೆಕ್ಸ್ಟ್ ಡ್ಯಾಶ್ ಹಾರ್ಮ್ಸ್ ದ ಹ್ಯೂಮನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಯಾವುದು? ಸೊ ಯಾವ್ದು ಹಾರ್ಮ್ ಮಾಡುತ್ತೆ ಅಂದರೆ ಮಿಥೈಲಿನ್ ಕ್ಲೋರೈಡ್. ಡ್ಯಾಶ್ ವಾಸ್ ವೈಡ್ಲಿ ಯೂಸ್ಡ್ ಆಸ್ ಅ ಕ್ಲೀನಿಂಗ್ ಫ್ಲೂಯಿಡ್. ಸೊ ಕ್ಲೀನಿಂಗ್ ಫ್ಲೂಯಿಡ್ ಆಗಿ ಯಾವುದನ್ನ ಯೂಸ್ ಮಾಡ್ತೀವಿ ನಾವು? ಟೆಟ್ರಾಕ್ಲೋರೋಮೀಥೇನ್. ನೆಕ್ಸ್ಟ್ ಫ್ರಿಯಾನ್ ರಿಪ್ರೆಸೆಂಟ್ R22 ಈಸ್ ಪ್ರೊಡ್ಯೂಸ್ಡ್ ಫ್ರಮ್, ಇಲ್ಲಿಂದ ಫ್ರಿಯಾನ್ಸಿಂದ. ನೆಕ್ಸ್ಟ್ ಅರ್ಲಿಯರ್ ಡ್ಯಾಶ್ ವಾಸ್ ಯೂಸ್ಡ್ ಆಸ್ ಆ್ಯಂಟಿಸೆಪ್ಟಿಕ್. ಸೊ ಯಾವುದು? ಐಡೋಫಾರ್ಮ್. ಐಡೋಫಾರ್ಮಲ್ಲಿ ನಮ್ಗೆ ಏನಿರುತ್ತೆ? ಅಯೋಡಿನ್ ಇರುತ್ತೆ. ಅಯೋಡಿನ್ ಏನು ಮಾಡುತ್ತೆ ಅಂದರೆ ನಮಗೆ ಹೆಲ್ಪ್ ಮಾಡುತ್ತೆ ಕ್ಲೀನ್ ಮಾಡೋಕ್ಕೆ, ಕ್ಯೂರ್ ಮಾಡೋಕ್ಕೆ, ಓಕೆನಾ. ಸೊ ಇವಾಗ ಕ್ಲೋರೋಫಾರ್ಮ್ ಇತ್ತು. ಸೊ ಕ್ಲೋರೋಫಾರ್ಮಿಂದನೇ ನಾವು ಈ ಗ್ಯಾಸ್ನ ಮಾಡ್ತಾ ಇರೋದು, ಅದಕ್ಕೋಸ್ಕರ ಅದು ಆಪ್ಷನ್ ಆಗಲ್ಲ.
ಅದೊಂದು ಎಲಿಮಿನೇಟ್ ಆಗುತ್ತೆ. ಓಕೆನಾ. ಸೊ ಇವಾಗ ಎಲ್ಲ ಪಾರ್ಟಿಂದನೂ ಕ್ಲಿಯರ್ ಮಾಡಿದ್ದೀನಿ. MCQ ಏನಾಗಿದೆ ಫಿಲ್ ಇನ್ ದ ಬ್ಲ್ಯಾಂಕ್ಸು ಎಲ್ಲ ಪಾರ್ಟಿಂದನೂ ಕ್ಲಿಯರ್ ಮಾಡ್ತಾ ಬಂದಿದ್ದೀನಿ. ಒಂದೊಂದೇ ಪಾರ್ಟ್ನ ತೊಗೊಂಡು ನೇಮ್ಡ್ ರಿಯಾಕ್ಷನ್ ಆ ಪಾರ್ಟ್ ಈ ಪಾರ್ಟ್ ಎಲ್ಲ ತೊಗೊಂಡು ಸಾಲ್ವ್ ಮಾಡ್ತಾ ಬಂದಿದ್ದೀನಿ. ಓಕೆನಾ. ಎಲ್ಲದನ್ನೂ ನೋಟ್ ಮಾಡ್ಕೊಂಡಿರಿ. ಒಂದು ರಿವಿಷನ್ ಥರ ಆಗುತ್ತೆ ಎಲ್ಲ ಒಂದೊಂದು ಲೈನ್ ಸೆಂಟೆನ್ಸ್ಗಳು. ಸೊ ಅದನ್ನ ಅರ್ಥ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇವು MCQಸ್ಗೂ ವೆರಿ ಇಂಪಾರ್ಟೆಂಟ್, ವೆರಿ ಈಸಿ ಆಗ್ತವೆ ನಿಮಗೆ ಸಾಲ್ವ್ ಮಾಡಬೇಕಾದ್ರೆ, ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ಎಲ್ಲ 2 ಮಾರ್ಕ್ಸ್ ಕ್ವಶನ್ಸ್ಗಳು ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಏನು ಮಾಡಿದ್ದೀನಿ ಅಂದರೆ ಕೇಳಿಟ್ಕೊಂಡಿರಿ. ಸೊ 2 ಮಾರ್ಕ್ಸ್ ಕ್ವಶನ್ ನಮಗೇನಾಗಿದೆ ಅಂದರೆ ಎಲ್ಲಿ ರಿಪೀಟ್ ಆಗಿದ್ದಾವಲ್ಲ, ಇವಾಗ 5 ಮಾರ್ಕ್ಸಲ್ಲಿ ಏನಾದ್ರು ರಿಪೀಟ್ ಆಗಿದ್ದರೆ ಅದನ್ನ ನಾನು 2 ಮಾರ್ಕ್ಸಲ್ಲಿ ಬರೆದಿಲ್ಲ. ಸೊ 5 ಮಾರ್ಕ್ಸಲ್ಲೇ ಕವರ್ ಮಾಡ್ಬೋದು. ಯಾಕೆ ಡಬಲ್ ಟೈಮ್ಸ್ ನೀವು ಬರಿತಾ ಇರಬೇಕು ಅನ್ನೋ ಒಂದು ರೀಸನ್ಗೋಸ್ಕರ. ಓಕೆನಾ. ಸೊ ಇಲ್ಲೂ ಬರೀತೀರಾ ಮತ್ತು ಹೋಗಿ ಅಲ್ಲೂ ಬರೀತೀರಾ, ಆಮೇಲೆ ಮತ್ತು ನೀವು ಇನ್ನೊಂದ್ಸಲ ಬರೀತೀರಾ, ಪ್ರಾಕ್ಟೀಸ್ ಆಗುತ್ತೆ. ಬಟ್ ಏನೋ ಜಾಸ್ತಿ ಪೇಜಸ್ ಆಗ್ಬಿಟ್ಟಿದೆ ಅಲ್ಲ ಅನ್ನೋದು ನಿಮ್ಗೆ ಇನ್ನೊಂದು ಟೆನ್ಷನ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಿದ್ದೇನೆ ಅಂದರೆ ಕಮ್ಮಿ ಟೈಮ್ ಇರೋದಂದರೆ ಎಕ್ಸಾಮ್ಗೋಸ್ಕರ ರಿಪೀಟ್ ಆಗಿದ್ದರೆ ಅದನ್ನ ಆ್ಯಡ್ ಮಾಡಿಲ್ಲ. ಇವಾಗ 2 ಮಾರ್ಕ್ಸಲ್ಲಿ ಕೇಳಿರೋದನ್ನ 5 ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ಸು ಜಾಸ್ತಿ ಇದೆ. ಇವಾಗ 2 ಮಾರ್ಕ್ಸಲ್ಲಿ ಕೇಳಿರೋದನ್ನ 5 ಮಾರ್ಕ್ಸಿಗೆ ಬಂದಿದ್ದರೆ ನೋ ಪ್ರಾಬ್ಲಮ್, ಅಲ್ಲಿ ಬಂದಿದ್ರೆ ಇಲ್ಲಿ ಬಂದಿರೋದು ಕ್ವಶನ್, ಇಲ್ಲಿ ಬಂದಿದ್ರೆ ಅಲ್ಲಿ ಬಂದಿರುತ್ತೆ. MCQs ಅಲ್ಲೂ ಬರ್ದಿರ್ಬೋದು, ಎಲ್ಲಾದರೂ ಬಂದಿರ್ಬೋದು. ಎಲ್ಲದನ್ನೂ ಕವರ್ ಮಾಡಿದ್ದೀನಿ. ನೀವು ಆರಾಮಾಗಿ 1 by 1 ಸಾಲ್ವ್ ಮಾಡ್ಕೊಂಡು ಹೋಗ್ರಿ, ಬರ್ಕೊಂಡು ಹೋಗ್ರಿ. ಸೊ ಬಂದೇ ಬರ್ತವೆ ಇವು. ಓಕೆನಾ. ಸೊ ನೆಕ್ಸ್ಟ್ ಇವಾಗ ರೈಟ್ ದ ಜನರಲ್ ಇಕ್ವೇಷನ್ ಫಾರ್ ಫಿಂಕರ್ಸ್ಟನ್ಸ್ ರಿಯಾಕ್ಷನ್. ವಾಟ್ ಇಸ್ ದ ರೋಲ್ ಆಫ್ ಡ್ರೈ ಎಸಿಟೋನ್ ಇನ್ ದಿಸ್ ರಿಯಾಕ್ಷನ್? ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ಅಂತ ಕರಿತೀವಿ ನಾವು, ಫಿಂಕರ್ಸ್ಟನ್ಸ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಸೊ NaI ಇರುತ್ತೆ, I ಏನಾಗುತ್ತೆ ರಿಪ್ಲೇಸ್ ಮಾಡುತ್ತೆ. ನಿಮ್ಗೆ ಹೇಳಿದ್ದೀನಿ ಇಷ್ಟೋ ತನಕ RI ಫಾರ್ಮೇಷನ್ ಆಗಿದೆ. ನೆಕ್ಸ್ಟ್ ಇರೋದು NaCl ಆರ್ NaBr. ಏನಕ್ಕೆ ಅಂತ ಕೇಳಿದವರು ವಾಟ್ ಇಸ್ ದ ರೋಲ್ ಆಫ್ ಡ್ರೈ ಎಸಿಟೋನ್ ಅಂತ ಕೇಳಿದ್ದಾರೆ. ಸೊ ಏನು ಮಾಡುತ್ತಂದರೆ ಇಲ್ಲಿ ಪ್ರೊಡ್ಯೂಸ್ ಆಗಿರೋ NaXನ ಏನು ಮಾಡುತ್ತೆ, ಪ್ರೆಸಿಪಿಟೇಟ್ ಫಾರ್ಮಲ್ಲಿ ಕನ್ವರ್ಟ್ ಮಾಡುತ್ತೆ. ಸೊ ಕನ್ವರ್ಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಮತ್ತೆ ಇದು ತಿರ್ಗಾ ಬಂದು ರಿಯಾಕ್ಟ್ ಮಾಡಲ್ಲ. ಅದೊಂದು ರೀಸನ್ಗೋಸ್ಕರ ಏನು ಮಾಡ್ತೀವಿ ಅಂದರೆ ನಾವು ಸೊ ಈ NaCl NaBr ಜೊತೆಗೆ ನಮ್ಗೇನು ಮಾಡುತ್ತೆ ಅಂದರೆ ಡೈ ಎಸಿಟೋನ್ ನಾವೇನು ಮಾಡ್ತೀವಿ ಅಂದರೆ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಇದನ್ನ ಪ್ಲೆಸ್ಲೇಟ್ ಸುಮ್ಮನೆ ಒಂದೆರಡು ಗೊತ್ತಾಗ್ಬಿಟ್ರೆ ಲೇಚ್ ಅಟ್ಲೀಸ್ಟ್ ಪ್ರಿನ್ಸಿಪಲ್ ಜೊತೆ ಹಾಕಿದ್ದೀವಿ ಅಂತ ಹಾಕ್ಬಿಟ್ಟು ಒಂದು ಸ್ವಲ್ಪ ಆನ್ಸರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತಲ್ಲ, ಓಕೆ ಚೆನ್ನಾಗಿ ಗೊತ್ತಿದೆ ಅನ್ನೋದು, ಅದಕ್ಕೋಸ್ಕರ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ರೈಟ್ ದ ಐಪ್ಯಾಕ್ ನೇಮ್ ಆಫ್ ದ ಪ್ರಾಡಕ್ಟ್ ಆಪ್ಟೈನ್ ವೆನ್ ಈಥೈಲ್ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರೈಡ್ ಇನ್ ಡ್ರೈ ಎಸಿಟೋನ್. ನೇಮ್ ದ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಸೇಮ್ ರಿಯಾಕ್ಷನ್ ಮತ್ತೆ ರಿಪೀಟ್ ಆಗಿದೆ, ಅದನ್ನ ಮತ್ತೆ ವಾಪಸ್ ಬರೀಬೇಕು ನೀವು. ಸೊ ಬ್ರೂಮೋ ಇಥೇನಿದೆ, ಐಡೋ ಇಥೇನಿದೆ. ನೇಮ್ ದ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಫಿಂಗರ್ಸ್ಟನ್ಸ್ ರಿಯಾಕ್ಷನ್. ಸೊ ಐ ಇರೋದು ರಿಪ್ಲೇಸ್ ಆಗುತ್ತೆ ಮತ್ತು ಅದೇ ಪ್ರಾಡಕ್ಟ್ ಫಾರ್ಮ್ ಆಗಿದೆ. ಓಕೆನಾ. ವೆರಿ ಇಂಪಾರ್ಟೆಂಟ್. ಫಿಂಗರ್ಸ್ಟನ್ ರಿಯಾಕ್ಷನ್ 2 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟು ಕಂಪ್ಲೀಟ್ ದ ಫಾಲೋವಿಂಗ್ ಇಕ್ವೇಷನ್ ಅಂತ ಹೇಳಿದ್ದಾರೆ. ಅಲ್ಲೂ ರಿಪೀಟ್ ಆಗಿತ್ತು ಮತ್ತು ಇಲ್ಲೂ ರಿಪೀಟ್ ಆಗ್ತಿದೆ. ಸೊ KCN ಇದೆ. ಸೊ ಏನಾಗುತ್ತೆ ಅಂದರೆ KCN ಇದ್ದಾಗ K ಮತ್ತು N ಬಾಂಡ್ ಫಾರ್ಮ್ ಮಾಡುತ್ತೆ, C ಹೋಗಿ ಅಟ್ಯಾಕ್ ಆಗುತ್ತೆ, CH3CN KBr ಆಗುತ್ತೆ. ಅಲ್ಕೈಲ್ ಸೈನೈಡ್ ಅಂತ ನಾವು ಇದನ್ನ ಕರಿತೀವಿ. ನೆಕ್ಸ್ಟು C2H5Br ಇದೆ, COF5 ಇದೆ, AgF2 ಇದೆ. ಸೊ ಸಾಕಷ್ಟು ಇದ್ದಾವೆ ಎಕ್ಸಾಂಪಲ್ಗಳು. AgF2, SbF3. ಸೊ ಎಲ್ಲವೂ ಏನು ಮಾಡ್ತವೆ ಅಂದರೆ ಫ್ಲೋರೈಡ್ನ ರಿಪ್ಲೇಸ್ ಮಾಡ್ತವೆ. ಸೊ ಅದನ್ನ ನೋಡಿಟ್ಕೊಂಡ್ರೆ C2H5F ಆಗುತ್ತೆ ಅಷ್ಟೇ. ಓಕೆನಾ. ಸೊ ಯಾವುದೇ ರಿಯೇಜೆಂಟ್ನ ಕೊಡ್ರಿ, SbF3 AgF2 ಯಾವುದು ಕೊಡಲಿ, ನೀವೇನಾಗುತ್ತೆ ಫ್ಲೋರಿನ್ ಬಂದಿದೆ ಅಂದ್ಕೊಳ್ಳಿ ರಿಪ್ಲೇಸ್ ಮಾಡಿರಿ, ಅದನ್ನ ಅದ್ರ ಜೊತೆ ಕೂಡಿಸಿಡ್ರಿ, ಮುಗೀತು. ಇದು ಬಾಂಡ್ನ ಬ್ರೇಕ್ ಮಾಡಬೇಕು. ಈ ಬಾಂಡ್ನ F ಇಂದ ಬಂದು ಇಲ್ಲಿ ಕನೆಕ್ಟ್ ಮಾಡಿಬಿಟ್ರೆ ಆಯಿತು, C2H5F ಮುಗೀತು. ಓಕೆನಾ. ಸೊ ನೆಕ್ಸ್ಟು ಇಲ್ಲಿ ಕೆಳಗಡೆ ಸೆಡ್ಜೆಫ್ ರೂಲ್ ಅಂತ, ಇದನ್ನ ನಾವು ಜಾಸ್ತಿ ರೂಲ್ ಅಂತಲೂ ಕರಿತೀವಿ. 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ 2 ಮಾರ್ಕ್ಸಿಗೆ ಎಲ್ಲಿ ಕೇಳಿದ್ದಾರೆ ಅಂದರೆ ಪಾರ್ಟ್ D ಅಲ್ಲಿ ಕೇಳಿದ್ದಾರೆ. ಓಕೆನಾ. ಸೊ ಇವಾಗ ಪಾರ್ಟ್ ಬಿಲೂ ಕೇಳಿರೋದ್ರಿಂದ ಸೊ ನಾವು ಇಲ್ಲೂ ಕೂಡ ಏನು ಮಾಡ್ಬೇಕಂದ್ರೆ ಆ್ಯಡ್ ಮಾಡಲೇಬೇಕಾಗತ್ತೆ. ಸೊ ಇಲ್ಲೇ ಆ್ಯಡ್ ಮಾಡಿದ್ದೀನಿ, ಅದಕ್ಕೋಸ್ಕರ ಪಾರ್ಟ್ ಡಿಯಲ್ಲಿ ನಾನು ಆ್ಯಡ್ ಮಾಡಿರಲ್ಲ. ಸೊ ಇದನ್ನ ನೋಟ್ ಮಾಡ್ಕೊಂಡ್ರೆ ಜಾಸ್ತಿ ರೂಲ್ನ ಯಾವುದೋ ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಏನಾಗುತ್ತೆ ಅಂದರೆ ಡಿಹೈಡ್ರೋ ಹ್ಯಾಲೋಜನೇಷನ್ ಆಗುತ್ತೆ. ಮೋರ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ನ ನಮಗೆ ಪ್ರಿಫರ್ ಮಾಡ್ತೀವಿ ನಾವು, ಅಷ್ಟೇ ಇರೋದು. ಸೊ ಮೇನ್ ಹೈಲೈಟ್ ಮಾಡಿದ್ದೀನಿ. ಯಾಕಂದರೆ ನಿಮಗೆ ಈ ಡೆಫಿನೇಷನ್ ಫುಲ್ಲು ನೀವು ನಿಮ್ಮ ಏನಂದರೆ ಲ್ಯಾಂಗ್ವೇಜಲ್ಲಿ ನೀವು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬರೀಬೇಕು, ಇಂಗ್ಲೀಷಲ್ಲಿ ಹೆಂಗಾದರೂ ಬರ್ಕೊಂಡಿರಿ. ಬಟ್ ಏನಾಗುತ್ತೆ ನಮ್ಮ ಕೆಮಿಸ್ಟ್ರಿಲಿ ಟರ್ಮ್ಸ್ಗಳು ವೆರಿ ಇಂಪಾರ್ಟೆಂಟ್. ಈ ಟರ್ಮ್ಸ್ನ ಹಾಕ್ರಿ, ಬೇರೆ ಎಂಥಾರು ಇಂಗ್ಲೀಷ್ ಮಾಡಿ ಕನೆಕ್ಟ್ ಮಾಡಿರಿ, ಅಷ್ಟೇ ಬೇಕಾಗಿರೋದು. ಓಕೆನಾ. ಸೊ ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಬಿಡ್ರಿ. ಬೇಕಾಗಿರೋದು ಮೇನ್ ಥಿಂಗ್ಸ್ಗಳು ಅದನ್ನ ಹೈಲೈಟ್ ಮಾಡಿದ್ದೀನಿ, ನೋಟ್ ಮಾಡ್ಕೊಂಡಿರಿ. ಸೊ ಇವಾಗ ಬ್ರೋಮಿನ್ ಇದೆ, ಇಲ್ಲಿಂದ ಒಂದು ಹೈಡ್ರೋಜನ್ ತೆಗಿಬೋದು, ಇಲ್ಲಿಂದ ಹೈಡ್ರೋಜನ್ ತೆಗಿಬೋದು. ಇಲ್ಲಿಂದ ತೆಗೆದ್ರೆ ನಮಗೇನಾಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು ಲೆಸ್ ಸಬ್ಸ್ಟಿಟ್ಯೂಟ್. ಇಲ್ಲಿ ಮಧ್ಯ ಬಾಂಡ್ ಫಾರ್ಮೇಷನ್ ಆದರೆ ನಮಗೇನಾಗುತ್ತೆ ಮೋರ್ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿದ್ದೀನಿ, ಮಧ್ಯದಿಂದ ಹೈಡ್ರೋಜನ್ನ ರಿಮೂವ್ ಮಾಡಿ ಇದು ಪ್ರಾಡಕ್ಟ್ನ ಫಾರ್ಮ್ ಮಾಡಿದ್ದೀನಿ, ಅಷ್ಟೇ ಸಿಂಪಲ್, ಮುಗೀತು. ಸೊ ಇದನ್ನ ಕೇಳಿದರೆ 2 ಮಾರ್ಕ್ಸಿಗೆ ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟು ಇಲ್ಲಿ ಮೆನ್ಷನ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ SN1 ಆ್ಯಂಡ್ SN2. ಸೊ ಇದು ವೆರಿ ಇಂಪಾರ್ಟೆಂಟ್ ನಾ ಹೇಳ್ತಿದ್ದೀನಿ. ಯಾಕಂದರೆ ಇಲ್ಲಿ ನಿಮಗೆ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ ಅನ್ನೋದು ಒಂದು ರೀಸನ್. ಸೊ SN1 SN2 ಮೇಲೆ ಕ್ವಶನ್ಗಳನ್ನ ಕೇಳ್ತಾನೆ ಇರ್ತಾರೆ. ಸೊ ನೀವು ನೋಡ್ತಾ ಹೋಗ್ಬೋದು ನೆಕ್ಸ್ಟು ಪಾರ್ಟ್ ಡಿಯಲ್ಲಿ. ಸೊ MCQಸಲ್ಲೂ ಕೇಳ್ತಾ ಇರ್ತಾರೆ. ಓಕೆನಾ. ಸೊ ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಇರೋದೇನು ಫಸ್ಟ್ ಆರ್ಡರ್ ರಿಯಾಕ್ಷನ್, ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಒಂದೇ ಒಂದು ರಿಯಾಕ್ಟೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾರ್ಬೋಕೈಟೈನ್ ಜನರೇಟ್ ಆಗುತ್ತೆ, ಅದೇ ರೇಟ್ ಡಿಟರ್ಮಿನ್ ಮಾಡಿದ್ದು. ಕಾರ್ಬೋಕೈಟೈನ್ ಏನು ಮಾಡುತ್ತೆ, ರೇಟ್ನ ಡಿಟರ್ಮಿನ್ ಮಾಡುತ್ತೆ. ಈ ಕ್ವಶನ್ನ ಕೇಳಿದ್ದಾರೆ. ಸೊ ಇಲ್ಲಿ ಆ್ಯಡ್
ಮಾಡಿಲ್ಲ. ರೇಟ್ನ ಡಿಟರ್ಮೈನ್ ಮಾಡೋದು ಯಾರು? ಕಾರ್ಬೋಕ್ಯಾಟಯಾನ್. ಸೊ ಕಾನ್ಸಂಟ್ರೇಷನ್ ಡಿಪೆಂಡ್ಸ್ ಆನ್ ದಿ ಕಾರ್ಬೋಕ್ಯಾಟಯಾನ್, ಓಕೆನಾ, ರಿಯಾಕ್ಟೆಂಟ್ ಮೇಲೆ. ಸೊ ಇಲ್ಲೇನಾಗುತ್ತೆ, ಸೆಕೆಂಡ್ ಆರ್ಡರ್ ಬೈ ಮಾಲಿಕ್ಯುಲರ್ ರಿಯಾಕ್ಟೆಂಟ್, ಬೋತ್ ದಿ ರಿಯಾಕ್ಟೆಂಟ್ಸ್ ಕಾನ್ಸಂಟ್ರೇಷನ್ ಮೇಲೆ, ನ್ಯೂಕ್ಲಿಯೋಫಿಲಿಸಿಟಿ ಮೇಲೆ ಡಿಪೆಂಡ್ ಆಗಿದೆ. ನೆಕ್ಸ್ಟ್ ಇಲ್ಲಿ ದ ಆರ್ಡರ್ ಆಫ್ ದ ರಿಯಾಕ್ಟಿವಿಟಿ, ಓಕೆ ಇನ್ಕ್ರೀಸ್ ಮಾಡಿದ್ದೀನಿ, ಇಲ್ಲಿ ನೋಟ್ ಮಾಡಿದ್ದೀನಿ, ನೋಟ್ ಟೆನ್ಷನ್, ಓಕೆನಾ. ಸೊ ಎಲ್ಲ ನೋಡಿರ್ತೀವಿ. ನೆಕ್ಸ್ಟ್ ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಇಸ್, ಸೊ ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಇಸ್ ಟರ್ಷರಿ, ಸೆಕೆಂಡರಿ, ಪ್ರೈಮರಿ. ನಮ್ಗೆ ಏನಾಗಬೇಕು? ಜಾಸ್ತಿ ಸ್ಟೆಬಿಲೈಸ್ ಆಗಬೇಕು. ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ಮಿಥೈಲ್ ಹ್ಯಾಲೈಡ್ ಇಸ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿ. ಸ್ಟೆರಿಕ್ ಹಿಂಡ್ರೆನ್ಸ್ ಇಲ್ಲೇನಾಗುತ್ತೆ? ಸ್ಟೆರಿಕ್ ಹಿಂಡ್ರೆನ್ಸ್ ಇಲ್ಲೇನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ಡೆಫಿಷಿಯನ್ಸಿ ಇರೋದ್ರಿಂದ ನಮಗೆ ಜಾಸ್ತಿ ಗ್ರೂಪ್ಗಳು ಬೇಕು ಸ್ಟೆಬಿಲೈಸ್ ಮಾಡೋಕ್ಕೆ, ಓಕೆನಾ. ಸೊ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇನ್ನೊಂದ್ಸಲ ರಿವಿಷನ್ ಆಗಲಿ ಅನ್ನೋದು ಒಂದು ಕನ್ಸರ್ನ್, ಓಕೆನಾ. ನೆಕ್ಸ್ಟು ಫೇವರ್ಡ್ ಬೈ ಲೋ ಕಾನ್ಸಂಟ್ರೇಷನ್ ಆಫ್ ದಿ ನ್ಯೂಕ್ಲಿಯೋಫಿಲಿಕ್ ರಿಯೇಜೆಂಟ್. ಸೊ ಇಲ್ಲೇನಾಗುತ್ತೆ? ಕಾರ್ಬೋಕ್ಯಾಟಯಾನು ನಮಗೇನಾಗಿದೆ? ಮೋಸ್ಟ್ ಸ್ಟೇಬಲ್. ಸೊ ಎಲ್ಲಿಂದ ಬಂದು ಅಟ್ಯಾಕ್ ಮಾಡಿದ್ರು ಒಂದು ಬಾಂಡ್ ಫಾರ್ಮೇಷನ್ ಆಗುತ್ತೆ, ಪಾಸಿಟಿವ್ ಮತ್ತು ನೆಗೆಟಿವ್ ಅನ್ನೋದನ್ನ ನೋಟ್ ಮಾಡಿಕೊಂಡಿರಿ. ನೆಕ್ಸ್ಟ್ ಫೇವರ್ಡ್ ಬೈ ಹೈ ಕಾನ್ಸಂಟ್ರೇಷನ್ ಆಫ್ ನ್ಯೂಕ್ಲಿಯೋಫಿಲಿಕ್ ರಿಯೇಜೆಂಟ್. ಏನಾಗುತ್ತೆ ಅಂದರೆ ನಮಗೆ ಸ್ಟ್ರಾಂಗ್ ನಮ್ಗೆ ಏನಾಗುತ್ತೆ ಅಂದರೆ ರಿಯಾಕ್ಟೆಂಟ್ ಬೋತ್ ರಿಯಾಕ್ಟೆಂಟ್ಸ್ ಮೇಲೆ ಡಿಪೆಂಡ್ ಆಗಿದೆ. ಐಶ್ವರ್ಯ ಬೇಕೇ ಬೇಕು, ಸ್ಟ್ರಾಂಗ್ ಆಗಿರ್ಬೇಕು ಅವಳು ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ ಏನಾಗುತ್ತೆ? ಆ ಬಾಂಡ್ನ ಬ್ರೇಕ್ ಮಾಡಿ ಇನ್ನೊಬ್ಬಳನ್ನ ಹೊರಗೆ ಹಾಕಿ ಅವಳ ಜೊತೆ ಅವ್ರ ಜೊತೆ ಬಾಂಡ್ ಫಾರ್ಮೇಷನ್ ಮಾಡ್ಬೋದು, ಓಕೆನಾ. ಸೊ ಅದಕ್ಕೋಸ್ಕರ ಇಲ್ಲಿ ಎರಡು ಡಿಪೆಂಡ್ ಆಗುತ್ತೆ, ಇಲ್ಲಿ ಒಬ್ಬನೇ. ಸೊ ಜಿಗುಪ್ಸೆ ಬಂದಿರುತ್ತೆ, ಹೋಗಿರುತ್ತೆ, ಆರಾಮಾಗಿ ಕೂತ್ಕೊಂಡಿರ್ತಾನೆ, ಇರಲಿ ಬಂದು ಬಿಡು, ಮತ್ತೇನು ಮಾಡೋದು, ಮದುವೆ ಆಗ್ಬೇಕಂತ ಮದುವೆ ಆಗ್ಬಿಡ್ತಾನೆ, ಓಕೆನಾ. ಸೊ ನೆಕ್ಸ್ಟ್ ಇರೋದು ಫೇವರ್ಡ್ ಬೈ ಪೋಲಾರ್ ಸಾಲ್ವೆಂಟ್ಸ್. ಸೊ ಫೇವರ್ಡ್ ಬೈ ಪೋಲಾರ್ ಸಾಲ್ವೆಂಟ್ಸ್ ಅಂದರೆ ನಮಗೇನಾಗುತ್ತೆ? ಇಲ್ಲಿ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗಿದೆ. ಸೊ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗಿದೆ ಅಂದ್ಕೊಳ್ಳಿ ನಮಗೇನಾಗುತ್ತೆ ಅಂದರೆ ನಮಗೆ ಪೋಲಾರ್ ಸಾಲ್ವೆಂಟ್ಸ್ಗಳು ಬೇಕು. ನಮಗೆ ಎಲ್ಲರೂ ವಾಟರ್ ಆಗಿರ್ಬೋದು. ಸೊ ಇಲ್ಲೇನಾಗುತ್ತೆ ಅಂದರೆ ಎಲ್ಲಿ H+ ಡೊನೇಟ್ ಮಾಡ್ತಾವೋ ಆಲ್ಕೋಹಾಲ್ಸ್ಗಳು ಮೇನ್ಲಿ, ಸೊ ಅಲ್ಲಿ ನಮಗೇನಾಗುತ್ತೆ ಅಂದರೆ ಈ ಸಾಲ್ವೆಂಟ್ಸ್ಗಳು ಬೇಕಾಗುತ್ತೆ, ಮೆಥನಾಲ್ ಆಗಿರ್ಬೋದು, ಓಕೆನಾ. ಸೊ ಏನಾಗುತ್ತೆ ಅಂದರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗಿರುತ್ತೆ, ಕಾರ್ಬೋಕ್ಯಾಟಯಾನ್ ಅದನ್ನು ಸ್ಟೆಬಿಲೈಸ್ ಮಾಡೋಕ್ಕೆ ಯಾರಾದರೂ ಬರಲೇಬೇಕು, ಓಕೆನಾ. ನೆಕ್ಸ್ಟ್ ಇರೋದು ಫೇವರ್ಡ್ ಬೈ ನಾನ್ ಪೋಲಾರ್ ಸಾಲ್ವೆಂಟ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸಾಲ್ವೆಂಟ್ಸ್ಗಳು ನಾನ್ ಪೋಲಾರ್ ಬೇಕು. ಇಲ್ಲಿ ಪ್ರೋಟಾನ್ ಡೊನೇಟ್ ಮಾಡೋರು ಇದ್ಬಿಟ್ರೆ ಅದೇನು ಮಾಡುತ್ತೆ ಅಂದರೆ ಐಶ್ವರ್ಯನ ತಡೆದಿಟ್ಬಿಡುತ್ತೆ. ಐಶ್ವರ್ಯನ ತಡೆದಿಟ್ಬಿಟ್ರೆ ನಮಗೇನಾಗುತ್ತೆ? ಬಂದು ಅಟ್ಯಾಕ್ ಮಾಡೋಕ್ಕೆ ಆಗಲ್ಲ ಐಶ್ವರ್ಯಗೆ. ಸೊ ಅವುಗಳ ಮಧ್ಯೆ ಏನಾಗುತ್ತೆ ಅಂದರೆ ಅವ್ರು ಚೆನ್ನಾಗಿರ್ತಾರೆ. ಇವರು ಬಾಂಡ್ ಬ್ರೇಕ್ ಮಾಡಬೇಕಂದ್ರೆ ಸಾಲ್ವೆಂಟ್ ಏನೋ ಬ್ಯಾರಿಯರ್ ಏನು ಮಾಡಬೇಕು? ತೆಗೆದಾಕ್ಬೇಕು. ಅದಕ್ಕೋಸ್ಕರ ಏನು ಮಾಡ್ತೀವಿ? ನಾನ್ ಪೋಲಾರ್ ಸಾಲ್ವೆಂಟ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಇರೋದೇನು? ವಾಟರ್ ಫ್ರಿಯಾನ್ಸ್ ಸಿಂಪಲ್ ಆಗಿ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಓಕೆನಾ. ಸೊ ಇಲ್ಲೇನಾಗುತ್ತೆ ಅಂದರೆ ದ ಕ್ಲೋರೋಫ್ಲೋ ಕಾರ್ಬನ್ ಕಾಂಪೌಂಡ್ಸ್ ಆಫ್ ಮೀಥೇನ್ ಅಂಡ್ ಇಥಾನ್ ಕಲೆಕ್ಟಿವ್ಲಿ ಆರ್ ನೋನ್ ಆಸ್ ಫ್ರಿಯಾನ್ಸ್ ಅಂತ ನಾವು ಕರಿತೀವಿ. ಸೊ ಇದು ವೆರಿ ಇಂಪಾರ್ಟೆಂಟ್, ಇದನ್ನ ಕೇಳಿದರೆ ಮಾಡಲ್ ಕ್ವಶನ್ ಪೇಪರಲ್ಲಿ. ಸೊ ಸ್ವಾರ್ಡ್ಸ್ ರಿಯಾಕ್ಷನಿಂದ ನಾವು ಇದನ್ನ ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಫ್ರಿಯಾನ್ಸ್ಗೆ 12 CCl(F2). ಇದ್ರದ್ದು ಯೂಸಸ್ ಏನು ಅಂತಲೂ ಕೂಡ ಕೇಳಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಒಂದು ಲೈನಲ್ಲಿ ಬರೆದು ಒಂದು ಎಕ್ಸಾಂಪಲ್ ಕೊಟ್ಟರೆ ಆಗೋದು. ನಾನು ಏನು ಮಾಡಿದೆ ಅಂದರೆ ಎಲ್ಲ ಪಾಯಿಂಟ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಏನಾಗುತ್ತೆ ಅಂದರೆ ಇವಾಗ ಎಲ್ಲನೂ ಒಂದೇ ಕಡೆ ಇವಾಗ 2 ಸಲ ಬರದೆ ಅಂತ ಅಂದ್ಕೊಡ್ರಿ, ನೋ ಪ್ರಾಬ್ಲಮ್, 2 ಸಲ ಬರೆಯೋದು ದೊಡ್ಡದಲ್ಲ. ನೀವು ಮತ್ತೆ ನೋಡ್ತಿರ್ತೀರ ಅಲ್ಲೇನು ಡಿಫ್ರೆನ್ಸ್ ಆಯಿತು, ಇಲ್ಲೇನು ಡಿಫ್ರೆನ್ಸ್ ಆಯಿತು ಅನ್ನೋದು. ಸೊ ಎಲ್ಲ ಒಂದೇ ಕಡೆ ಕೊಟ್ಟಿದ್ರೆ ನಿಮ್ಗೆ ಓದೋಕ್ಕೆ ಈಸಿ ಆಗುತ್ತೆ, ರಿವಿಷನ್ಗೆ ಈಸಿ ಆಗುತ್ತೆ ಅನ್ನೋ ಒಂದು ಕನ್ಸರ್ನಿಂದ 1-2 ಪಾಯಿಂಟ್ನ ಆ್ಯಡ್ ಮಾಡಿದ್ದೀನಿ. ಸೊ 2 ಮಾರ್ಕ್ಸಿಗೆ ಇಷ್ಟು ಬರಿಬೇಕಂತಿಲ್ಲ, ನೀವು ಟೆನ್ಷನ್ ಮಾಡಿಬಿಟ್ರಿ, ಓಕೆನಾ. ಜಸ್ಟ್ ಇಷ್ಟು ಬರೆದು ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಬರೆದು ಅದ್ರ ಯೂಸಸ್ ಬರೆದ್ಬಿಟ್ರೆ ಮುಗೀತು. ಸೊ ವರ್ಡ್ಸ್ ರಿಯಾಕ್ಷನ್ ಎಲ್ಲ ಬರೆದ್ರೆ ಬ್ಯೂಟಿ ಜಾಸ್ತಿ ಆಗುತ್ತೆ ನಿಮ್ದು ಆನ್ಸರ್ದು, ಓಕೆನಾ. ಇಷ್ಟೇ. ನೆಕ್ಸ್ಟ್ ಇರೋದು ವಾಟರ್ ಆಫ್ ಆಕ್ಸಿಜನ್. ಸೊ ಆಕ್ಸಿಜನ್ ಆಲ್ರೆಡಿ ಹೇಳಿದೆ ನಿಮಗೆ, ಕ್ಲೋರೋಫಾರ್ಮ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ, ಇನ್ ಪ್ರೆಸೆನ್ಸ್ ಆಫ್ ಲೈಟ್ ಏನಾಗುತ್ತೆ? ಆಕ್ಸಿಜನ್ ಆಗಿ ಕನ್ವರ್ಟ್ ಆಗುತ್ತೆ. ಇದೊಂದು ಡೇಂಜರಸ್ ಗ್ಯಾಸ್ ಅಂತ, ಓಕೆನಾ. ಸೊ ನೆಕ್ಸ್ಟ್ ಏನಾಗುತ್ತೆ? ಇದು ಇನಿಷಿಯೇಟ್ ಮಾಡುತ್ತೆ, ಅದನ್ನೆಲ್ಲ ಹೇಳಿದೆ ನಿಮಗೆ. ನೆಕ್ಸ್ಟ್ ಇರೋದು ವಾಟರ್ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸ್. ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸ್ ಅಂದ್ರೆ ಏನು? ಒಂದು ಕಾರ್ಬನ್ ಐಟಮ್ಗೆ 4 ಡಿಫ್ರೆಂಟ್ ಗ್ರೂಪ್ಗಳು ಕನೆಕ್ಟ್ ಆಗಿರಬೇಕು. ಸೊ ಏನಾರು ಬರೆದಿಟ್ಕೊಡ್ರಿ, ಸೇಮ್ ಬರಿಬೇಡ್ರಿ, ಓಕೆನಾ. ಸೊ ಎಕ್ಸಾಂಪಲ್ ಕೇಳಿದ್ರು ಆಪ್ಟಿಕಲಿ ಆಕ್ಟಿವ್ ಕೈರಾಲಿಟಿ, ಸ್ಟೀರಿಯೋ ಸೆಂಟರ್, ಎಸಿಮೆಟ್ರಿಕ್ ಸೆಂಟರ್, ಎನನ್ಶಿಯೋಮರ್ಸ್. ಸೊ ಇವೆಲ್ಲ ಕೇಳಿದ್ರು ಅಂದರೆ 4 ಡಿಫ್ರೆಂಟ್ ಗ್ರೂಪ್ನ ಬರೀರಿ. ಸುಮ್ಮನೆ ಒಂದು ಎಕ್ಸಾಂಪಲ್ ಬರೆದಿಡ್ರಿ, ಸುಮ್ಮನೆ ಬರೆದಿಡ್ರಿ. ನಿಮ್ಗೆ ಬೇಡ ಅಂದರೆ ಓಕೆ, ಫುಲ್ ಸ್ಟ್ರಕ್ಚರ್ ನೋಡಿ ಚೆನ್ನಾಗಿ ಬರೆದಿಡ್ಬೇಕು, ಬೇರೆ ಬೇರೆ ಗ್ರೂಪ್ಗಳನ್ನ ಹಾಕಿರಬೇಕು, ಕಾಂಪ್ಲೆಕ್ಸ್ ಹಾಕಿ ಏನಾದ್ರು ಮಾಡಿರಿ, ಫುಲ್ ಮಾರ್ಕ್ಸ್ ನೋಡ್ಕೊಳ್ಳೆ ಕೊಟ್ಬಿಡ್ಬೇಕು ಹಂಗೆ ಕಣ್ಮುಚ್ಚೆ, ಓಕೆನಾ. ಸೊ ನೆಕ್ಸ್ಟ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ಯಾವಾಗ ನಾವು ಇದ್ರ ಮೇಲೆ ಪಾಸ್ ಮಾಡ್ತೀವಿ, ಸೊ ಏನಾಗತ್ತಂದರೆ ನಿಕಲ್ ಪ್ರಿಸಮ್ ಇಂದ ನಾವೇನು ಮಾಡ್ತೀವಿ ಅಂದರೆ ಒಂದು ನಾರ್ಮಲ್ ಲೈಟ್ನ ಪಾಸ್ ಮಾಡ್ತೀವಿ. ನಿಕೋಲ್ ಪ್ರಿಸಮ್ ಇರುತ್ತೆ, ಅದ್ರ ಮೇಲಿಂದ ಪಾಸ್ ಮಾಡಿದಾಗ ಅದೇನಾಗುತ್ತೆ? ಪ್ಲೇನ್ ಪೋಲರೈಸ್ ಲೈಟ್ ಆಗುತ್ತೆ. ಇದಕ್ಕೆ ಹೋಗಿ ಡ್ಯಾಶ್ ಹೊಡೆಯುತ್ತೆ. ಇದಕ್ಕೆ ಹೋಗಿ ಡ್ಯಾಶ್ ಹೊಡೆದಾಗ ಇದೇನಾಗುತ್ತೆ ಅಂದರೆ ಇದು ಎಸಿಮೆಟ್ರಿಕ್ ಸೆಂಟರ್ ಆಗಿರೋದ್ರಿಂದ ಅಕಸ್ಮಾತ್ ಲೈಟ್ನ ಏನು ಮಾಡುತ್ತೆ ಅಂದರೆ ಡಿವೇಟ್ ಮಾಡುತ್ತೆ. ಲೈಟ್ನ ಏನು ಮಾಡುತ್ತೆ ಅಂದರೆ ರೈಟ್ ಮತ್ತು ಲೆಫ್ಟಿಗೆ ಏನು ಮಾಡುತ್ತೆ? ಡಿವೇಟ್ ಮಾಡುತ್ತೆ. ರೈಟು ಲೆಫ್ಟಿಗೆ ಡಿವೇಟ್ ಮಾಡ್ತು ಅಂದ್ಕೊಳ್ಳಿ ನಮಗೇನಾಗುತ್ತೆ ಅಂದರೆ ಅದನ್ನ ರೈಟ್ ಲೆಫ್ಟಿಗೆ ಡಿವೇಟ್ ಮಾಡ್ತಾರೆ, ಅದನ್ನ ಕರಿತೀವಿ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಇದೇನಾಗುತ್ತೆ ಅಂದರೆ ಇದರಲ್ಲಿ ಮೇಲೆ ಏನಾಗುತ್ತೆ ಅಂದರೆ ನಮಗೆ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ಇರುತ್ತೆ. ಏನಾಗುತ್ತೆ ಇವಾಗ ಇದ್ರದ್ದು ಇನ್ನೊಂದು ಮಿರರ್ ಇಮೇಜ್ ನಾವು ತೊಗೊಂಡಾಗ ಅದೇನಾಗುತ್ತೆ ಅಂದರೆ ಒಂದ್ರ ಮೇಲೆ ಒಂದು ಕೂರಲ್ಲ. ಸೊ ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜ್ ಅಂತ ಕರಿತೀವಿ. ಯಾವಾಗ ಆಪ್ಟಿಕಲ್ ಆಕ್ಟಿವ್ ಸೆಂಟರ್ ಇರುತ್ತೆ ಅದೇನಾಗುತ್ತೆ? ಸೂಪರ್ ಇಂಪೋಸ್ ಆಗಲ್ಲ ಒಂದ್ರ ಮೇಲೆ ಒಂದು, ಓಕೆನಾ. ಸೊ ಇವಾಗ ಈಕ್ವಲ್ ಪ್ರಾಡಕ್ಟ್ಗಳು ಫಾರ್ಮ್ ಆಯಿತು ಅಂದ್ಕೊಳ್ಳಿ ಏನಾಗುತ್ತೆ ಅಂದರೆ ಈಕ್ವಲ್ ಕ್ಯಾನ್ಸಲ್ ಔಟ್ ಆಗುತ್ತೆ. ಅದಕ್ಕೆ ಅಂತ ಕರಿತೀವಿ ರೆಸಿಮಿಕ್ ಮಿಕ್ಸರ್ ಅಂತ ಕರಿತೀವಿ. ಸೊ ಆಪ್ಟಿಕಲಿ ಆಕ್ಟಿವ್ ಮಾಲಿಕ್ಯೂಲ್ ನಾನ್ ಸೂಪರ್ ಇಂಪೋಸಿಬಲ್ ಬಟ್ ನಾನ್ ಮಿರರ್ ಇಮೇಜಸ್ ನಾಟ್ ಸೂಪರ್ ಇಂಪೋಸಿಬಲ್ ಇದ್ದರೆ ಮಿರರ್ ಇಮೇಜಸ್
ನಾಟ್ ಸೂಪರ್ ಇಂಪೋಸಿಬಲ್ ಇದ್ದರೆ ಅದನ್ನೆಂತ ಕರಿತೀವಿ ಎನನ್ಶಿಯೋಮರ್ಸ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ಎರಡು 50-50% ಫಾರ್ಮ್ ಆದರೆ ರೆಸಮಿಕ್ ಮಿಕ್ಸ್ಚರು, ಒಂದ್ರ ಮೇಲೆ ಒಂದು ಏನಂದು ಸೂಪರ್ ಇಂಪೋಸಿಬಲ್ ಆಗಿಲ್ಲ ಅಂದರೆ ಅದಕ್ಕೇನಂತ ಕರಿತೀವಿ ನಾವು ಎನನ್ಶಿಯೋಮರ್ಸ್ ಅಂತ ಕರಿತೀವಿ. ಎನನ್ಶಿಯೋಮರ್ಸ್ಗೂ ರೆಸಮಿಕ್ ಮಿಕ್ಸ್ಚರ್ಸ್ಗೂ ಆಪ್ಟಿಕಲ್ ಆ್ಯಕ್ಟಿವ್ ಕಾಂಪೌಂಡ್ಗೂ ಸ್ಟೀರಿಯೋ ಸೆಂಟರ್ಗೂ ನೆಕ್ಸ್ಟು ಎಸಿಮೆಟ್ರಿಕ್ ಕಾರ್ಬನ್ಗೂ ಕೈರಾಲಿಟಿಗೂ ಎಲ್ಲ ಒಂದೇ ಡೆಫಿನೇಷನು, ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್. ಓಕೆನಾ. ಸೊ ಇಷ್ಟೇ. ಕೈರಲ್ ಅಂತ ಕೊಟ್ಬಿಟ್ರೆ ಮಾತ್ರ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್, ಒಂದೆರಡು ಗ್ರೂಪ್ನ ಸಿಮಿಲರ್ ಮಾಡಿರಿ. ಓಕೆನಾ. ಸೊ ರೆಸಮಿಕ್ ಮಿಕ್ಸ್ಚರ್ ಅಂದಾಗ ಏನಾಗುತ್ತೆ ಅಂದರೆ 50% ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನ ನೋಟ್ ಮಾಡಿಕೊಂಡಿರಿ. ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಇರೋದು ಕ್ಲಾಸಿಫೈ ದ ಫಾಲೋಯಿಂಗ್ ಕಾಂಪೌಂಡ್ ಇಂಟು ಅಲೈಲ್ ಆ್ಯಂಡ್ ವಿನೈಲ್ ಹ್ಯಾಲೈಡ್. ಸೊ ಅಲೈಲ್ ಹ್ಯಾಲೈಡ್ ಮತ್ತು ವಿನೈಲ್ ಹ್ಯಾಲೈಡ್ ಯಾವುದು ಅಂತ ಕೇಳಿದ್ದಾರೆ. ಅಲೈಲ್ ಹ್ಯಾಲೈಡ್ ಅಂದರೆ ಏನು? ಸೊ ಒಂದು ಕಾರ್ಬನ್ ಐಟಮ್ ನೆಕ್ಸ್ಟ್ ಕಾರ್ಬನ್ ಐಟಮ್ ಇರಬೇಕು, ಡಬಲ್ ಬಾಂಡ್ ಇರಬೇಕು. ಡಬಲ್ ಬಾಂಡೆಡ್ ಕಾರ್ಬನ್ ಐಟಮ್ಗೆ ಕನೆಕ್ಟ್ ಆಗಿರೋದ್ರಿಂದ ಕರಿತೀವಿ ವಿನೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಸೊ ಬೆಂಜೈಲ್ ಹ್ಯಾಲೈಡ್ ಅಂದರೆ ಏನಾಗುತ್ತೆ? ಬೆಂಜಿನ್ ಗ್ರೂಪ್ ನೆಕ್ಸ್ಟ್ ಕಾರ್ಬನ್ ಐಟಮ್ ಸಿಎಲ್ ಗ್ರೂಪ್ ಕನೆಕ್ಟ್ ಆಗಿರುತ್ತೆ. ನೆಕ್ಸ್ಟು ವಿನೈಲ್ ಹ್ಯಾಲೈಡ್ಗೂ ಅದಕ್ಕೆ ಯಾವುದು ಡೈರೆಕ್ಟಾಗಿ ಒಂದು ಬೆಂಜಿನ್ಗೆ ಹ್ಯಾಲೈಡ್ ಗ್ರೂಪ್ನ ಕನೆಕ್ಟ್ ಮಾಡಿಬಿಟ್ರೆ ಏನಾಗುತ್ತೆ? ಡಬಲ್ ಬಾಂಡಿಗೆ ಡೈರೆಕ್ಟ್ ಸಿಎಲ್ ಇದ್ದರೆ ಅದನ್ನು ವಿನೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಸೊ 4 ಆಪ್ಷನ್ಗಳನ್ನು ಒಂದೇ ಕಡೆ ಹೇಳ್ತಾ ಇದ್ದೀನಿ, ನೋಟ್ ಮಾಡಿಕೊಂಡಿರಿ. ಸೊ ತಲೆಯಲ್ಲಿ ಒಳಗೆ ಹಾಕೊಂಡಿರಿ ಏನು ಹೇಳಿದ್ರು ಅನ್ನೋದು. ಓಕೆನಾ. ಸೊ ಅದು ನಿಮಗೆ ಯಾವಾಗಲೂ ಫ್ಲ್ಯಾಶ್ ಆಗುತ್ತೆ ಎಕ್ಸಾಮ್ ಟೈಮಲ್ಲಿ. ನೆಕ್ಸ್ಟು ಎಕ್ಸ್ಪ್ಲೇನ್ ಸ್ಯಾಂಡ್ ಮೇಸ್ ರಿಯಾಕ್ಷನ್. ಏನಾಗಲ್ಲ, NH2 ಇರೋದು NaNO2 ಜೊತೆ ಹಾಕಿದಾಗ ಏನಾಗುತ್ತೆ? NH2 ರಿಪ್ಲೇಸ್ ಆಗುತ್ತೆ, N2X ಆಗಿದೆ, CO2X2 ಕೊಯ್ಪರಸ್ ಹ್ಯಾಲೈಡ್ ಹಾಕಿದ್ದೀವಿ, ಹ್ಯಾಲೋಜನ್ ಐಟಮ್ ರಿಪ್ಲೇಸ್ ಆಗಿದೆ, ಮುಗೀತು. ಸೊ ಅದನ್ನೇ ಡೆಫಿನೇಷನ್ ಬರ್ದಿದ್ದೀನಿ. ನಿಮ್ಗೇನು ಮಾಡ್ಬೇಕಂದ್ರೆ ಇಲ್ಲಿ ಏನದು ಮಿನರಲ್ ಆ್ಯಸಿಡ್ ಮತ್ತು ಸೋಡಿಯಂ ನೈಟ್ರೇಟ್ನ ಹಾಕಿದ್ದೀವಿ ಅಂತ ಒಂದು ಸ್ವಲ್ಪ ಹೈಲೈಟ್ ಮಾಡಿಬಿಡ್ಬೇಕು ಹಿಂಗೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಡಯೋಸೋನಿಯಂ ಸಾಲ್ಟ್ ಫಾರ್ಮೇಷನ್ ಆಗಿದೆ ಅಂತ ಹೇಳಬೇಕು. ನೆಕ್ಸ್ಟ್ ಡಯೋಸೋನಿಯಂ ಸಾಲ್ಟ್ ಆಗಿರೋದು ಸಬ್ಸ್ಟ್ಯೂಟ್ ಆಗ್ತಿದೆ. ಸೊ ಏನಾಗಿದೆ? N2+ ಇರೋದು ಏನಾಗುತ್ತೆ ಅಂದರೆ ನಮಗೆ ಕ್ಲೋರಿನಿಂದ ಕ್ಯೂಪರಸ್ ಹ್ಯಾಲೈಡ್ ಇಲ್ಲಿದೆ, ಇಲ್ಲಿಂದ ಏನಾಗುತ್ತೆ ಅಂದರೆ ಸಬ್ಸ್ಟ್ಯೂಟ್ ಆಗ್ತಿದೆ ಅಂತ ಬರೆದ್ಬಿಟ್ರೆ ಆಯಿತು. ಇನ್ನು ಮೇನ್ ಟರ್ಮ್ಸ್ನ ಬರೀಬೇಕು, ಆಮೇಲೆ ಸ್ಟೋರಿನ ಬರೀಬೇಕು. ಚೆನ್ನಾಗಿ ಬರೆದು ಒಂದು ಹೈಲೈಟ್ ಮಾಡ್ಕೊಂಡು ಬಂದುಬಿಟ್ರೆ ನೋಡ್ಕೊಳ್ಳೆ ಮಾರ್ಕ್ಸ್ ಕೊಟ್ಬಿಡ್ಬೇಕು ಅವರು. ಓಕೆನಾ. ನೋಟ್ ಮಾಡ್ಕೊಂಡಿರಿ, ಒಂದು 4 ಸಲ ನೋಡಿದ್ರಪ್ಪ ಈ ರಿಯಾಕ್ಷನ್ನ. ನೆಕ್ಸ್ಟು ಇಲ್ಲಿ ಎಕ್ಸ್ಪ್ಲೇನ್ ದ ಎಸೆಂಟು ಮೆಕ್ಯಾನಿಸಮ್. ಸೊ ಎಸೆಂಟು ಮೆಕ್ಯಾನಿಸಮ್ ಇಸ್ ವೆರಿ ಇಂಪಾರ್ಟೆಂಟ್. 2015 ನಿಮ್ಗೆ ಹೇಳಿದ್ದೀನಿ 2025 ತನಕ ಎಲ್ಲ ಕ್ವಶನ್ಗಳನ್ನ ನೋಡಿ ತಲೆ ಹಾಳಾಗಿ ಆಮೇಲೆ ಎಷ್ಟು ಸಲ ರಿಪೀಟ್ ಆಗಿದೆ ಅಂದರೆ ಇದು ಒಂದು 3-4 ಸಲ ರಿಪೀಟ್ ಆಗಿದೆ. ಇವಾಗ ಎಂತ ಮಾಡೋದು? ಮತ್ತು ಪದೇ ಅದನ್ನೇ ಹಾಕೋದು ಬೇಡ ಅಂತ ನಾನು ನೋಡ್ತಾ ಹೋಗ್ಬೋದು ನೀವು. ಸೊ ಎಷ್ಟು ಸಲ ರಿಪೀಟ್ ಆಗಿದೆ ಅಂದರೆ ರಿಪೀಟ್ ಆಗೋದು ನೀವು ನೋಡ್ತಾ ಹೋಗ್ರಿ. ನೆಕ್ಸ್ಟು ಎಕ್ಸ್ಪ್ಲೇನ್ ದ ಎಸೆಂಟು ಮೆಕ್ಯಾನಿಸಮ್. ನೋಡಿನೇ ತಲೆಲ್ಲ ಗುಮ್ಮಂತಿ ಸಿಕ್ಕಾಪಟ್ಟೆ ರಿಪೀಟ್ ಆಗಿದೆ. ಇದನ್ನ ನೀವು ನೋಟ್ ಮಾಡಿ ಬರೆದಿಟ್ಟು ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆನಾ. ಸೊ ಇಲ್ಲಿ ನಾವು ನೋಡೋದಾದರೆ ಎಕ್ಸ್ಪ್ಲೇನ್ ದ ಎಸೆಂಟು ಮೆಕ್ಯಾನಿಸಮ್. ಸೊ ಇಲ್ಲಿ ನಾವು ನೋಡೋದಾದರೆ ಏನಾಗುತ್ತೆ ಅಂದರೆ CH3Cl ಇದೆ. ಸೊ CH3Cl ಏನಾಗುತ್ತೆ ಅಂದರೆ OH- ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಇದನ್ನ ನೆನ್ಪಿಟ್ಕೊಳ್ತೀರಿ. ಏನಾಗುತ್ತೆ ಅಂದರೆ ಐಶ್ವರ್ಯ ಬಂದು ಅಟ್ಯಾಕ್ ಮಾಡಿದಾಗ ಹೊಸ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಗಂಡ ಹೆಂಡತಿ ಇದ್ದಾರೆ, ಸೊ ಇನ್ನೊಬ್ಳು ಯಾರೋ ಬರ್ತಾಳೆ. ಸೊ ಇನ್ನು ಬೇಡ ಲವರ್ಸ್ ಇದ್ದಾರೆ ಅಂತ ಅಂದ್ಕೊಳ್ರಿ. ಸೊ ಲವರ್ಸ್ ಇದ್ದಾರೆ, ಇವ್ರ ಮಧ್ಯೆ ಏನಾಗುತ್ತೆ ಅಂದರೆ ಹೊಸಬ್ಳು ಯಾರೋ ಬರ್ತಾಳೆ, ಹೊಸಬ್ಳು ಬಂದು ಇವ್ರು ಕನೆಕ್ಟ್ ಮಾಡ್ಕೊತಾರೆ, ಸಿಗಲ್ ಹೊರಗಡೆ ಹೋಗುತ್ತೆ ಅನ್ನೋದು ನೆನ್ಪಿಟ್ಕೊಳ್ರಿ. ಓಕೆನಾ. ಸಿಂಪಲ್. ಸೊ ಇದನ್ನೇ ನೆನ್ಪಿಟ್ಕೊಬೇಕು, ಹಾಗೆ ಎಕ್ಸಾಂಪಲ್ ಇಳಿಸ್ದಾಗ ಏನಾಗುತ್ತೆ ಅಂದರೆ ನೋಡಿರಿ ಇನ್ವರ್ಷನ್ ಆಗ್ತಾಯಿದೆ. ಹೈಡ್ರೋಜನ್ ಈ ಕಡೆ ಏನಾಗಿತ್ತು, ಎಲ್ಲ ಫ್ರೆಂಡ್ಸ್ಗಳು ಬ್ಯಾರಿಯರ್ಸ್ಗಳಿದ್ವು. ಸೊ ಅವೇನಾಗ್ತಾವೆ ಅಂದರೆ ಎಲ್ಲರನ್ನೂ ತಳ್ಳಿ, ಫ್ರೆಂಡ್ಸ್ಗಳನ್ನು ಪಕ್ಕದ ಮನೆಯನ್ನು ಎಲ್ಲರನ್ನೂ ತಳ್ಳಿ ಏನಾಯ್ತು, ಇದು ಒಳಗಡೆ ಬಂದು ಇವ್ರನ್ನ ದೂಡ ಹಾಕಿ ಸೊ ಏನಾಯ್ತು, ಇನ್ನು ಬಾಂಡ್ ಫಾರ್ಮೇಷನ್ ಮಾಡಿದೆ ಅಂತ ನೆನ್ಪಿಟ್ಕೊಂಡು ಬರೀರಿ. ಫುಲ್ ಮಾರ್ಕ್ಸ್ ಬರಬೇಕು. ನೆಕ್ಸ್ಟು ಇಲ್ಲಿ ನಾವು ನೋಡ್ಬೋದು ಮಿಥೈಲ್ ಕ್ಲೋರೈಡ್. ಸೊ ಈ ಹೈಡ್ರೋಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಮೆಥನಾಲ್ ಫಾರ್ಮೇಷನ್ ಆಗುತ್ತೆ. ಸೊ ಮಿಥೈಲ್ ಕ್ಲೋರೈಡ್ ಮೆಥನಾಲ್. ಸೊ ಮಿಥೈಲ್ ಕ್ಲೋರೈಡ್ ಆಗಿರ್ಬೋದು, ಹೈಡ್ರೋಕ್ಸೈಡ್ ಅಯಾನ್ ಆಗಿರ್ಬೋದು, ಈ ರೀತಿ ಕೊಡ್ಬೋದು. ಇಲ್ಲಾಂದರೆ ಡೈರೆಕ್ಟ್ ಎಸೆಂಟು ಮೆಕ್ಯಾನಿಸಮ್ ಬರೀರಿ ಅಂತ ಕೊಡ್ಬೋದು. ಇಲ್ಲಾಂದರೆ ಎಥನಾಲ್ ಅಂತಲೂ ಕೊಡ್ಬೋದು. ಇವಾಗ C2H5OH ಇದ್ರೆ ಏನಾಗುತ್ತೆ, ಎಥನಾಲ್ ಆಗುತ್ತೆ. ಎಥನಾಲ್ ಜೊತೆಗೆ ಹೈಡ್ರೋಕ್ಸೈಡ್ ಅಯಾನ್ ರಿಯಾಕ್ಟ್ ಆಗ್ತಿದೆ. ಸೊ ಇಥೈಲ್ ಕ್ಲೋರೈಡ್ ಅಂತ ಕೊಟ್ಟು ಸೊ ಇದ್ರ ಜೊತೆಗೆ ಹೈಡ್ರೋಕ್ಸೈಡ್ ಅಯಾನ್ ರಿಯಾಕ್ಟ್ ಆಗ್ತಿದೆ, ಏನಾಗುತ್ತೆ ಅಂತಲೂ ಕೇಳ್ಬೋದು. ಈ ಸಬ್ಸ್ಟ್ರೇಟ್ನ ಎಷ್ಟು ತನಕ ಚೇಂಜ್ ಮಾಡ್ಬೋದು ಅಂದರೆ ಒಂದು ಪ್ರೈಮರಿ ಇರೋ ತನಕ, ಪ್ರೈಮರಿ ಹ್ಯಾಲೈಡ್ ಇರ್ಬೋದು, ಪ್ರೈಮರಿ ಸೆಕೆಂಡ್ರಿ ಆಲ್ಕೈಲ್ ಹ್ಯಾಲೈಡ್ ಇರೋ ತನಕ ಆರಾಮಾಗಿ ಚೇಂಜಸ್ ಮಾಡ್ಬೋದು. ಓಕೆನಾ. ಸೊ ಅಷ್ಟೆಲ್ಲ ನಿಮ್ಮ ಕಾಂಪ್ಲೆಕ್ಸ್ ಕೊಟ್ಟರೆ ಪ್ರೈಮರಿ ಹ್ಯಾಲೈಡೇ ಕೊಡ್ತಾರೆ. ಪ್ರೈಮರಿ ಹ್ಯಾಲೈಡ್ ಅಂದ್ರೆ ಏನು, ಈ ಕಾರ್ಬನ್ ಐಟಮ್ನ ಜಾಸ್ತಿ ಲೀನಿಯರ್ ಮಾಡ್ಕೊತ ಹೋಗ್ತಾರೆ. ಸೊ ಎಷ್ಟೇ ಕಾರ್ಬನ್ ಐಟಮ್ ಕೊಡಲಿ ಅಟ್ಯಾಕ್ ಮಾಡಿರಿ, ಪ್ರಾಡಕ್ಟ್ನ ಬರೀರಿ. ಸೊ ಎಷ್ಟೇ ಕೊಟ್ಟರು ಟೆನ್ಷನ್ ಆಗಬಾರ್ದು. ಇಥೈಲ್ ಕ್ಲೋರೈಡ್ ಅಂತ ಕೊಟ್ಟರು ನೀವೇನು ಮಾಡಬೇಕು, ಕ್ಲೋರೈಡ್ನ ರಿಮೂವ್ ಮಾಡಬೇಕು, OH-ನ ಅಟ್ಯಾಚ್ ಮಾಡಬೇಕು. ಸೊ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ಚೆನ್ನಾಗಿ ಬರ್ಕೊತ ಹೋಗ್ಬಿಟ್ರೆ ಮುಗೀತು, ಫಿನಿಶ್. ಓಕೆನಾ. ಸೊ ನೆಕ್ಸ್ಟ್ ಇರೋದಿಲ್ಲಿ ಎಸೆಂಟು ಮೆಕ್ಯಾನಿಸಮ್, ಅದೇ ಹೇಳಿದ್ದೀನಿ. ಸೊ ಈ ಫಸ್ಟ್ ಏನಾಗುತ್ತೆ, ನ್ಯೂಕ್ಲಿಯೋಫೈಲ್ ಹೋಗಿ ಅಟ್ಯಾಕ್ ಮಾಡುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ರೇರ್ ಸೈಡಿಂದ, ಇಲ್ಲಿಂದ ಬ್ಯಾಕ್ ಸೈಡಿಂದ ಅಟ್ಯಾಕ್ ಮಾಡ್ಬೇಕು. ಫ್ರಂಟಿಂದ ಅಟ್ಯಾಕ್ ಮಾಡಿದ್ರೆ ಇವು ಹೊಡೆದು ಬಿಡ್ತಾಳೆ ಇವಳು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಬ್ಯಾಕ್ ಸೈಡಿಂದ ಅಟ್ಯಾಕ್ ಮಾಡ್ತಾಳೆ. ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಇವ್ರ ಮಧ್ಯೆ ಬಾಂಡ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇವ್ರ ಮಧ್ಯೆ ಸೊಕಾಸಿ ಬಿಟ್ಕೊಟ್ಬಿಡ್ತಾನೆ. ಯಾಕೋಣ. ಸೊ ಬಿಟ್ಕೊಟ್ಟಾದ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ CCl ಬಾಂಡ್ ಇಸ್ ಪಾರ್ಷಿಯಲಿ ಬ್ರೋಕನ್. ಇಲ್ಲೇನಾಗುತ್ತೆ ಅಂದರೆ ಪಾರ್ಷಿಯಲಿ ಬ್ರೋಕನ್, ಇದು ಪಾರ್ಷಿಯಲಿ ಅಟ್ಯಾಚ್ ಬಾಂಡ್ ಫಾರ್ಮೇಷನ್ ಆಗ್ತಿದೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಫರ್ದರ್ CCl ಬಾಂಡ್ ಬ್ರೇಕ್ಸ್ ಕಂಪ್ಲೀಟ್ಲಿ. ಸೊ ಏನಾಗುತ್ತೆ, ಕಂಪ್ಲೀಟ್ಲಿ ಬ್ರೇಕ್ ಮಾಡಿಬಿಟ್ಟು
ಹೋಗ್ಬಿಟ್ಲು, ಇಲ್ಲ ಹೊಸ ಬಾಂಡ್ ಫಾರ್ಮೇಷನ್ ಆಗಿದೆ, ಅದನ್ನೇ ಬರ್ದಿರೋದು. ಸೊ ಇದನ್ನ ಸ್ಟೋರಿ ಬರೋಕ್ಕಾಗಲ್ಲ ನಿಮಗೆ. ಫಸ್ಟ್ ಬಂದು ಅಟ್ಯಾಕ್ ಆಗುತ್ತೆ, ಇನ್ನೊಂದ್ಸಲ ಅಟ್ಯಾಕ್ ಆಗುತ್ತೆ, ಅಟ್ಯಾಕ್ ಆದಲ್ಲಿ ನಂಗೆ ಏನಾಗುತ್ತೆ, ಸ್ಲೋಲಿ ಇವ್ರ ಬಾಂಡ್ ಹೊಡ್ಕೊಂತ ಹೋದ್ಮೇಲೆ ಕಂಪ್ಲೀಟ್ಲಿ ಈ ಕಡೆ ಇರೋ ಏನಾಗುತ್ತೆ ಎಲ್ಲ ಪ್ಲೇನಿಗೆ ಬರ್ತಾವೆ. ಸೊ ಈ ಕಡೆ ಇರೋ ಎಲ್ಲ ಪ್ಲೇನಿಗೆ ಬರ್ತವೆ, ಅಕ್ಕಪಕ್ಕದವರು, ಸೈಡ್ ಇರೋರು, ಫ್ರೆಂಡ್ಸ್ ಇರೋರು. ಆಮೇಲೆ ನೆಕ್ಸ್ಟ್ ಎಟ್ ದ ಎಂಡ್ ಏನಾಗ್ತದೆ, ಎಲ್ಲವೂ ಸೈಡಿಗೆ ಹೋಗ್ಬಿಡ್ತವೆ. ಸೊ OH ಬಂದು ಕನೆಕ್ಟ್ ಆಗುತ್ತೆ, CL ಕಂಪ್ಲೀಟ್ಲಿ ಬ್ರೇಕ್ ಆಗಿ ಹೋಗುತ್ತೆ. ಇಷ್ಟನ್ನು ಬರೀಬೇಕಪ್ಪ, 3 ಮಾರ್ಕ್ಸು ಕ್ಲಿಯರ್. ನೆಕ್ಸ್ಟ್ ಇರೋದು ವಾಟ್ ಇಸ್ ದ ರಿಯೇಜೆಂಟ್ ಯೂಸ್ಡ್ ಇನ್ ದ ಕನ್ವರ್ಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಟು ಆಲ್ಕಿನ್. ಆಲ್ಕೈಲ್ ಹ್ಯಾಲೈಡ್ ಟು ಆಲ್ಕೀನ್ ಅಂತ ಹೇಳಿದ್ರೆ ನಿಮ್ಗೇನದು ಆಲ್ಕಿನ್ ಫಾರ್ಮೇಷನ್ ಅವಾಗಿಂದ ಹೇಳ್ತಾ ಇದ್ದೀನಿ. ಸೊ ಏನದು ಆಲ್ಕೋಹಾಲಿಕ್ KOH, ಓಕೆನಾ. ಸೊ ಆಲ್ಕೋಹಾಲಿಕ್ KOH ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇರೋದು ಲಾಸ್ಟು ವಾಟ್ ಆರ್ ಎನೆನ್ಶೋಮರ್ಸ್. ಎನೆನ್ಶೋಮರ್ಸ್ ಅಂದರೆ ಏನು? ಸೊ ಒಂದು ಕೈರಲ್ ಮಾಲಿಕ್ಯೂಲ್ ಇರುತ್ತೆ. ಸೊ 4 ಡಿಫ್ರೆಂಟ್ ಗ್ರೂಪ್ಗಳು ಕನೆಕ್ಟ್ ಆಗಿರ್ತವೆ. ಸೊ ಇದನ್ನೇನು ಮಾಡ್ತೀವಿ, ಒಂದು ಆಪ್ಟಿಕಲಿ ಆ್ಯಕ್ಟಿವ್ ಸೆಂಟರ್ ಇರುತ್ತೆ. ಸೊ ಅದ್ರ ಮಿರರ್ ಇಮೇಜಸ್ನ ತೊಗೊಂಡಾಗ, ಸೊ ಮಿರರ್ ಇಮೇಜಸ್ ತೊಗೊಂಡಾಗ ಅದು ಕೂಡ ಇದೇ ರೀತಿ ಇರುತ್ತೆ, ಈ ಕಡೆ ಏನಿದೆ, ಈ ಕಡೆ ಏನಿದೆ. ಸೊ ಮಿರರ್ ಇಮೇಜಸ್ ಇರುತ್ತೆ. ಬಟ್ ಏನಾಗುತ್ತೆ ಅಂದರೆ ಒಂದ್ರ ಮೇಲೆ ಒಂದು ಇಟ್ಟಾಗ ಅದು ಸೂಪರ್ ಇಂಪೋಸಿಬಲ್ ಆಗಲ್ಲ. ಅಂಥವುಗಳನ್ನ ಎಂಥ ಕಾಂಪೌಂಡ್ಗಳನ್ನ ಅಂತ ಕರಿತೀವಿ ನಾವು, ಎನೆನ್ಶೋಮರ್ಸ್ ಅಂತ ಕರಿತೀವಿ. ನಾನ್ ಸೂಪರ್ ಇಂಪೋಸಿಬಲ್ ಮಿರರ್ ಇಮೇಜಸ್ ಆಪ್ಟಿಕಲಿ ಆ್ಯಕ್ಟಿವ್ ಕಾಂಪೌಂಡ್ಸ್ಗಳನ್ನ ಏನಂತ ಕರಿತೀವಿ, ಎನೆನ್ಶೋಮರ್ಸ್ ಅಂತ ಕರಿತೀವಿ. ಇವಾಗ 4 ಡಿಫ್ರೆಂಟ್ ಗ್ರೂಪ್ಗಳನ್ನ ಅಟ್ಯಾಚ್ ಮಾಡಿ ಬರೆದು ಬಿಡ್ರಿ. ಸೊ ಓಕೆ, ನಿಮ್ಗೆ ಏನಾದರೂ ನಿಮ್ಗೆ ಬರೀಬೇಕಪ್ಪ 4 ಡಿಫ್ರೆಂಟ್ ಗ್ರೂಪ್ಗಳನ್ನ, ಬ್ರೋಮಿನ್, ಕ್ಲೋರಿನ್, ಅಯೋಡಿನ್, ಇನ್ನೊಂದು ಯಾವುದಾದ್ರು ಗ್ರೂಪ್ನ ಅಟ್ಯಾಚ್ ಮಾಡಿಬಿಡ್ರಿ, ಫ್ಲೋರಿನ್. ನೆಕ್ಸ್ಟು ಆಪ್ಟಿಕಲ್ ಆಕ್ಟಿವಿಟಿ, ಓಕೆನಾ. ನೆಕ್ಸ್ಟ್ ಇರೋದು ಎಕ್ಸ್ಪ್ಲೇನ್ ದ ಮೆಕಾನಿಸಮ್ ಆಫ್ SN1 ರಿಯಾಕ್ಷನ್ ಟೇಕಿಂಗ್ 2-bromo 2-methyl propane. ಸೊ SN1 ಅಂದ್ಕೊಳ್ಳೆ ನೆನ್ಪಿಟ್ಕೊಂಡಿರಿ, ಕಾರ್ಬೋಕ್ಯಾಟನ್ ಜಾಸ್ತಿ ಸ್ಟೆಬಿಲೈಸ್ ಆಗಿರಬೇಕು, ಓಕೆನಾ. ಸೊ ಈ ರೀತಿ ಕೊಟ್ಟರು ಅದ್ರದ್ದು ನೇಮ್ ರಿಯಾಕ್ಷನ್ ಯಾಕೆ ಬರ್ದಿದ್ದೀನಿ ಗೊತ್ತಾಯ್ತು, ಸಪ್ರೇಟಾಗಿ 2 ಬರ್ದಿದ್ದೀನಿ. ಸೊ ಈ ರೀತಿಯೂ ಕೇಳ್ತಾರೆ ಅವರು. ಸೊ ಈ ರೀತಿ ಕೇಳಿದಾಗಲೂ ಬೇರೆ ಬೇರೆ, ಇವಾಗ 2016 ಕೇಳಿದ್ದಾರೆ, 2017 ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಂತ ಕೇಳಿದ್ದಾರೆ, ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಸೊ ಏನಿದು ಸೇಮ್ ಏನಂತ ಕರಿತೀವಿ ನಾವು, 2-bromo 2-methyl propane ಅಂತ, ಓಕೆನಾ. ಸೊ ನೆಕ್ಸ್ಟ್ 2-methyl propane 2-ol ಇದ್ರದ್ದೇ ನಾಮಿನ್ಕ್ಲೇಚರು. ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ನಾವು ಕರಿತೀವಿ. ಸೊ ಈ ರೀತಿಯೂ ಕೇಳ್ಬೋದು. ಸೊ ಈ ರೀತಿ ಕೇಳಿದಾಗ MCQs ಕೇಳ್ತಾರೆ, ವೆರಿ ಇಂಪಾರ್ಟೆಂಟು. ನೀವು ಡೈರೆಕ್ಟಾಗಿ ಇದನ್ನ ಬರೀರಿ. ಸೊ ಬರೆದ ಫಸ್ಟ್ ಏನು ಮಾಡ್ಬೇಕಂದ್ರೆ, ಇವರಿಗೆ ಸ್ಟಾರ್ಟಿಂಗ್ CH3 CBr ಇದೆ, ಜಿಗುಪ್ಸೆ ಬಂದಿರುತ್ತೆ, ಸೊ ಜಗಳ ಆಗಿರುತ್ತೆ, ದೂರ ಹೋಗಿರ್ತಾರೆ. ಸೊ ಅಲ್ಲೇನಾಗುತ್ತೆ, ಬೇರೆಯವ್ರು ಬಂದು ದೂರ ಹೋಗ್ತಾರೆ. ಇಲ್ಲೇನಾಗುತ್ತೆ ಅಂದರೆ ಜಿಗುಪ್ಸೆ ಬಂದು ದೂರ ಹೋಗಿರ್ತಾರೆ. ನೆಕ್ಸ್ಟ್ ಯಾರೋ ಬಂದು ಅಟ್ಯಾಕ್ ಮಾಡ್ತಾರೆ, ಅಟ್ಯಾಕ್ ಮಾಡಿದಾಗ ಇವ್ರ ಮಧ್ಯೆ ಏನಾಗಿರುತ್ತೆ, ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಏನಾಗುತ್ತೆ, ಜಿಗುಪ್ಸೆ ಬಂದಿರುತ್ತೆ. ಇಲ್ಲಿ ಯಾರಾದರೂ ಆಲ್ರೆಡಿ ಯಾರ ಜೊತೆ ಆದರೂ ಮದುವೆ ಆಗ್ತೀನಿ ಅನ್ನೋ ಟೆನ್ಷನ್ ಒಂಥರ ಇದಾಗಿರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಯಾರು ಬಂದರೂ ವೀಕ್ ನ್ಯೂಕ್ಲಿಯೋಫೈಲ್ ಬಂದರೂ ಏನಾಗುತ್ತೆ, ಬಾಂಡ್ ಫಾರ್ಮೇಷನ್ ಆಗುತ್ತೆ. ಅಷ್ಟೇ, ಎರಡೇ ಮೆಕ್ಯಾನಿಸಮ್ ಇರೋದು. ಅದನ್ನೇ ನಿಮ್ಗೆ ಹೇಳಿದ್ದೀನಿ. ಒಂದು ಡೈರೆಕ್ಟಾಗಿ ಬಂದು ಅಟ್ಯಾಕ್ ಮಾಡ್ತಾಳೆ, ಬ್ರೇಕ್ ಮಾಡಿ ಹೊಡೆದು ಕಳಿಸ್ಬಿಡ್ತಾಳೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಇವನೇ ಕಳಿಸಿರ್ತಾನೆ, ಇನ್ನೊಬ್ಬರು ಬಂದು ಬಾಂಡ್ ಫಾರ್ಮೇಷನ್ ಮಾಡಿ ಇಬ್ಬರು ಜೊತೆಯಲ್ಲಿ ಇರ್ತಾರೆ, ಓಕೆನಾ. ಸಿಂಪಲ್. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಇದನ್ನ ಅದಕ್ಕೋಸ್ಕರ ನಾವೆಂತ ಕರಿತೀವಿ, ಡಿಪೆಂಡ್ಸ್ ಆನ್ ಬೋತ್ ದ ರಿಯಾಕ್ಷನ್. ಅದಕ್ಕೋಸ್ಕರ ಇದನ್ನ ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂದರೆ, ಡಿಪೆಂಡ್ಸ್ ಮೇನ್ಲಿ ಆನ್ ದಿಸ್ ಸಬ್ಸ್ಟ್ರೇಟ್, ಆನ್ ದಿಸ್ ರಿಯಾಕ್ಟೆಂಟ್. ಸೊ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನು ಕೇಳ್ತಾರೆ. ಸೊ ಏನಾಗ್ತಾರೆ, ಪ್ರೈಮರಿ, ಓಕೆನಾ. ಸೊ ಏನಾಗುತ್ತೆ ಅಂದರೆ, ಇದನ್ನ ಫಸ್ಟ್ ಆರ್ಡರ್ ಕೈನೆಟಿಕ್ಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇರೋದು ಏನಾಗುತ್ತೆ ಅಂದರೆ, ಇಲ್ಲಿ ಟರ್ಷರಿ ಕಾರ್ಬೋಕ್ಯಾಟನ್ ಫಾರ್ಮೇಷನ್ ಆಗಿದೆ, OH ಬಂದು ಅಟ್ಯಾಕ್ ಮಾಡುತ್ತೆ. ಸೊ ಈ ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ, ಅಷ್ಟೇ ಸಿಂಪಲ್. ಇಲ್ಲೇನಾಗುತ್ತೆ ಅಂದರೆ, ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ನ ಯೂಸ್ ಮಾಡ್ತೀವಿ. ಯಾಕೆ, ಇಲ್ಲಿ Br- ಪ್ರೊಡ್ಯೂಸ್ ಆಗಿದೆ, ಇದನ್ನ ನಾವೇನು ಮಾಡಬೇಕು, ಕಾಪಾಡಬೇಕು. ಮತ್ತೆ ಇವ್ರ ಜೊತೆ ಇಂಟ್ರಾಕ್ಷನ್ ಆಗಿ ಬಿಡಬಾರ್ದು. ಅದಕ್ಕೋಸ್ಕರ ಮಾಡ್ತೀವಿ, ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ನ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಸೊ H+ ಏನಿದ್ರೆ ಬಾಂಡ್ ಫಾರ್ಮೇಷನ್ ಮಾಡ್ಕೊಂಡು ಆರಾಮಿರ್ತವೆ ಅನ್ನೋದು ಒಂದು ಮೀನಿಂಗ್, ಓಕೆನಾ. ಸೊ ಇಷ್ಟೇ. ನೆಕ್ಸ್ಟ್ the mixture of an alkyl halide and aryl halide gives an alkyl arene that treated with sodium in dry ether and is called as Wurtz-Fittig reaction. ಸೊ ಏನಾಗುತ್ತೆ ಅಂದರೆ, ಇಲ್ಲಿ ಕೇಳಿದ್ದಾರೆ ಅವರು. ಸೊ ಇಲ್ಲಿ ಎಕ್ಸ್ಪ್ಲೇನ್ Wurtz-Fittig reaction ಅಂತ ಕೇಳಿದ್ದಾರೆ. Wurtz-Fittig ಅಂದರೆ ನಿಮ್ಗೆ ಏನಂತ ಹೇಳಿದ್ದೆ, ಆಲ್ಕೈಲ್ ಇರುತ್ತೆ, ಅರೈಲ್ ಇರುತ್ತೆ. ಕನೆಕ್ಟ್ ಮಾಡಿರಿ, ಅರೈಲ್ ಆಗುತ್ತೆ ಅಷ್ಟೇ. ಅರೈಲ್ ಆದರೆ ಏನಾಗುತ್ತೆ, Wurtz-Fittig. ಅರೈಲ್ ಆದರೆ ಫಿಟ್ಟಿಗ್. ನೆಕ್ಸ್ಟ್ ಅಲ್ಕೈಲ್ ಆದರೆ ವರ್ಡ್ಸ್ ರಿಯಾಕ್ಷನ್, ಓಕೆನಾ. ವರ್ಡ್ಸು ಆಲ್ಕೈಲ್ ಆಗುತ್ತೆ. ನೆಕ್ಸ್ಟ್ ಬೆಂಜಲ್ ಆದರೆ, ಸೊ ಬೆಂಜಿನ್ ಆದರೆ ವರ್ಡ್ಸ್ ಇದು ಫಿಟ್ಟಿಗ್ ರಿಯಾಕ್ಷನ್ ಅಂತೀವಿ. ವರ್ಡ್ಸು ಆಲ್ಕೈಲ್. ನೆಕ್ಸ್ಟ್ ಫಿಟ್ಟಿಗ್ ಅಂದರೆ ಬೆಂಜಿನ್. ನೆಕ್ಸ್ಟು Wurtz-Fittig ಅಂದರೆ ಆಲ್ಕೈಲ್ ಬೆಂಜಿನ್. 3ರಲ್ಲೇ ಬರೆದ್ಬಿಟ್ನಲ್ಲ, ಮತ್ತೇನಾಯಿತು, ಮುಗೀತು, ಓಕೆನಾ. ಸೊ ಇಷ್ಟು ನೋಟ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಇರೋದು ಜನರಲ್ ಫಾರ್ಮುಲಾ ಫಾರ್ ಗ್ರಿಗ್ನಾಯ್ಡ್ ರಿಯೇಜೆಂಟ್, RMGX, ಓಕೆನಾ. ಹೈಡ್ರೋಕಾರ್ಬನ್ ವಾಟರ್ ಜೊತೆ ರಿಯಾಕ್ಟ್ ಆದರೆ ಏನಾಗುತ್ತಿದ್ದು, ಹೈಡ್ರೋಕಾರ್ಬನ್ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ SOCl2, ಥಯಾನಿಲ್ ಕ್ಲೋರೈಡ್, ವೆರಿ ಇಂಪಾರ್ಟೆಂಟ್. ಸೊ ಥಯಾನಿಲ್ ಕ್ಲೋರೈಡ್ನ ನಾವು ರಿಯಾಕ್ಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ, OH ರಿಪ್ಲೇಸ್ ಮಾಡಿ ಒಂದು CL ಆ್ಯಡ್ ಮಾಡುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, 2 ಗ್ಯಾಸ್ಗಳು ಫಾರ್ಮೇಷನ್ ಆಗುತ್ತೆ. ಯಾವ ಗ್ಯಾಸ್, ಸಲ್ಫರ್ ಡೈಆಕ್ಸೈಡ್ ಫಾರ್ಮೇಷನ್ ಆಗಿದೆ, SL ಫಾರ್ಮೇಷನ್ ಆಗಿದೆ. ಇದೇನಾಗುತ್ತೆ, ಗ್ಯಾಸಾಗಿ ಹೊರಗಡೆ ಹೋಗುತ್ತೆ, ಪ್ಯೂರ್ ಆಲ್ಕೈಲ್ ಹ್ಯಾಲೈಡ್ ಸಿಗುತ್ತೆ. MCQs ನಿಮಗೆ ಕೇಳೋ ಚಾನ್ಸಸ್ ಇದೆ, ಓಕೆನಾ. ಸೊ ಇದನ್ನ ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಇರೋದೇನು, ಇಲ್ಲಿದೆ, ರೈಟ್ ದ ಎಸೆಂಟ್ ಮೆಕ್ಯಾನಿಸಮ್. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೆ ಮಾಡಲ್ಲ. ಇವಾಗ ನೆಕ್ಸ್ಟ್ ಕ್ವಶನ್. ಸೊ ಅರೈಲ್ ಹ್ಯಾಲೈಡ್ಸ್ ಆರ್ ಎಕ್ಸ್ಟ್ರೀಮ್ಲಿ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಗಿವ್ ಎನಿ 2 ರೀಸನ್. ಸೊ ನಿಮ್ಗೆ ಹೇಳಿದ್ದೀನಿ, ಒಂದು ರೆಸೊನೆನ್ಸ್ ಎಫೆಕ್ಟಿಂದ ಇರ್ಬೋದು, ನೆಕ್ಸ್ಟ್
ಎಷ್ಟು ಹೈಬ್ರಿಡೈಸ್ ಕಾರ್ಬನ್ ಐಟಮ್ಗೆ CL ಕನೆಕ್ಟ್ ಆಗಿದೆ ಅಂತ. ಸೊ ಅವಾಯ್ಡ್ರಲ್ಲಿ ಏನಾಗುತ್ತೆ ಅಂದರೆ ನೀವೆಲ್ಲ ಬರೆದು ರಿಯಾಕ್ಷನ್ ತೋರಿಸ್ಬೇಕಲ್ಲ, ಸೊ ರೆಸೊನೆನ್ಸ್ ಸ್ಟ್ರಕ್ಚರ್ನ ತೋರಿಸ್ತಾ ಹೋಗ್ಬೇಕು. ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಲಾಸ್ಟ್ 2 ಆಪ್ಷನ್ಗಳಿದ್ವಲ್ಲ, ಸೊ 4 ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೋಗಿ ಮತ್ತು ಒಂದು ಶಾರ್ಟಲ್ಲಿ ಚೆಕ್ ಮಾಡಿರಿ ನ್ಯೂಕ್ಲಿಯೋಫಿಲಿಸಿಟಿ ಇದ್ದಾಗ ಸೊ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ. ಸೊ ಲಾಸ್ಟ್ 3-4 ಇರೋದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇನ್ಸ್ಟೆಬಿಲಿಟಿ ಆಫ್ ಫಿನಾಲ್ ಕ್ಯಾಟಯನ್. ಸೊ ಕ್ಯಾಟಯನ್ ಏನಾದರೂ ಫಾರ್ಮ್ ಆಯಿತು ಅಂದರೆ ನಮಗೇನಂತ ಹೇಳಿದ್ದೆ ನಿಮಗೆ, ಈ ಎಲೆಕ್ಟ್ರಾನ್ ಡಿಲೋಕಲೈಸೇಷನ್ ಎಲ್ಲ ಈ ಪ್ಲೇನ್ ಮೇಲೆ ಇರ್ತವೆ. ಸೊ ಕಾರ್ಬೋಕ್ಯಾಟೈನ್ ಮೇಲ್ಗಡೆ ನಿಂತ್ಕೊಂಡಿರುತ್ತೆ, ಇದಕ್ಕೆ ಯಾರು ಎಲೆಕ್ಟ್ರಾನ್ಗಳು ಹಾಕೋರಿರೋದಿಲ್ಲ, ಅದಕ್ಕೋಸ್ಕರ ಫಾರ್ಮ್ ಆದ್ರೂ ಸ್ಟೇಬಿಲೈಸ್ ಆಗಿರಲ್ಲ ಅನ್ನೋದು. ನೆಕ್ಸ್ಟ್ ಪಾಸಿಬಲ್ ರಿಪಲ್ಷನ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದು ಎಲೆಕ್ಟ್ರಾನ್ ರಿಚ್, ಸೊ ಇದು ಎಲೆಕ್ಟ್ರಾನ್ ರಿಚ್. ಇವಾಗ ಇನ್ನೊಂದು OH- ಬರುತ್ತಂದರೆ ಇವುಗಳ ಹತ್ರನೂ ಎಲೆಕ್ಟ್ರಾನ್ಗಳಿದ್ದಾವೆ. ಸೊ ಈಗ ರಿಪಲ್ಷನ್ ಆಗುತ್ತೆ. ಸೊ ಇದು ಸಿಂಪಲ್, ಎಲೆಕ್ಟ್ರಾನ್ಗಳು ರಿಪಲ್ಷನ್ ಆಗುತ್ತೆ. ಅದಕ್ಕೋಸ್ಕರ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್, ಇಲ್ಲಿಂದ OH-ನ Cl- ರಿಪ್ಲೇಸ್ ಮಾಡೋಕ್ಕಾಗಲ್ಲ, ಒಂದು ಪಾಯಿಂಟು. ನೆಕ್ಸ್ಟು ಪಾಸಿಟಿವ್ ಚಾರ್ಜ್ ಮೇಲ್ಗಡೆ ಡೆವಲಪ್ ಆಗಿರುತ್ತೆ, ಅದನ್ನ ಸ್ಟೆಬಿಲೈಸ್ ಮಾಡೋಕ್ಕೆ ಎಲೆಕ್ಟ್ರಾನ್ಗಳನ್ನು ನಾನು ಅಲ್ಲಿ ಹಾಕೋಕ್ಕಾಗಲ್ಲ. ಸೊ ಯಾಕಂದರೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನ ನೋಡಿ ಇಟ್ಕೊಂಡಿರಿ. ಓಕೆನಾ. ಸೊ ಇದು ವೆರಿ ಇಂಪಾರ್ಟೆಂಟ್. ಇಲ್ಲೇನಾಗುತ್ತೆ ಅಂದರೆ ಪಾಸಿಟಿವ್ ಚಾರ್ಜ್ SN1 ರಿಯಾಕ್ಷನ್ ಥರ ಆಗಲ್ಲ. ಸೊ SN1 ರಿಯಾಕ್ಷನ್ ಥರ ಪಾಸಿಟಿವ್ ಚಾರ್ಜ್ ಆಗಿರುತ್ತೆ, ಸ್ಟೇಬಿಲೈಸ್ ಆಗಿರುತ್ತೆ, ಬೆಂಜಿನ್ ರಿಂಗ್ ಮೇಲೆ ಆಗಲ್ಲ. ಸೊ ನಮಗೇನಾರು ಈ ಪಾಸಿಬಿಲಿಟಿ ಇದ್ದರೆ ಆಗುತ್ತೆ. ಓಕೆನಾ. ಸೊ ಈ ರೀತಿ CS2+ ಇದ್ದರೆ ಇದನ್ನ ಬೆಂಜಲಿಕ್ ಕಾರ್ಬೋಕ್ಯಾಟೈನ್ ಅಂತೀವಿ, ಸ್ಟೇಬಿಲೈಸ್ ಆಗಿರುತ್ತೆ. ಟೆನ್ಷನ್ ಮಾಡಿಬಿಟ್ರಿ, ಸೈಡಿ ಬಿಟ್ಬಿಟ್ರಿ. ನೆಕ್ಸ್ಟ್ ಏನಿದೆ ಇಲ್ಲಿ, ಎಸಿಮೆಟ್ರಿಕ್ ಕಾರ್ಬನ್. ಸೊ ಎಸಿಮೆಟ್ರಿಕ್ ಕಾರ್ಬನ್ ಅಂತ ನಿಮ್ಗೆ ಏನು ಹೇಳಿದೆ, 4 ಡಿಫ್ರೆಂಟ್ ಗ್ರೂಪ್ಗಳನ್ನ. ಸೊ ಇದೊಂದು ಎಕ್ಸಾಂಪಲ್ ಇಟ್ಕೊಂಡ್ರೆ 4 ಡಿಫ್ರೆಂಟ್ ಗ್ರೂಪ್ಗಳು ಕನೆಕ್ಟ್ ಆಗಿರಬೇಕು. ಸೊ ಇದ್ರದ್ದು ಒಂದು ಮಿರರ್ ಇಮೇಜ್ ತೊಗೊತೀನಿ, ಅದು ಸೂಪರ್ ಇಂಪಾಸಿಬಲ್ ಆಗ್ಬೋದು, ಒಂದ್ರ ಮೇಲೆ ಒಂದು ಸೂಪರ್ ಇಂಪಾಸಿಬಲ್ ಆಗಬಾರ್ದು ಅಂಥದ್ದು ಕೇಳಂತ ಕರಿತೀವಿ ನಾವು. ಆಪ್ಟಿಕಲಿ ಎಸಿಮೆಟ್ರಿಕ್ ಕಾರ್ಬನ್, ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್, ಸ್ಟೀರಿಯೋ ಸೆಂಟರ್, ಎಸಿಮೆಟ್ರಿಕ್ ಕಾರ್ಬನ್, ಕೈರಾಲ್ ಕಾಂಪೌಂಡ್, ಎನೆನ್ಶಿಯೋಮರ್ಸ್, ದೆನ್ ರೆಸಿಮಿಕ್ ಮಿಕ್ಸ್ಚರ್. ಸೊ ರೆಸಿಮಿಕ್ ಮಿಕ್ಸ್ಚರ್ ಅಂದಾಗ 2 ಈಕ್ವಲ್ ಫಾರ್ಮೇಷನ್ ಆಗಿರ್ತವೆ ಎನೆನ್ಶಿಯೋಮರ್ಸ್ಗಳು. ಓಕೆನಾ. ಸೊ ನೆಕ್ಸ್ಟು ರೈಟ್ ಸ್ಟೆಪ್ಸ್ ಇನ್ವಾಲ್ಡ್ ಇನ್ SN1 ಮೆಕಾನಿಸಮ್ ಫಾರ್ ದ ಕನ್ವರ್ಷನ್ ಆಫ್ ಟರ್ಷರಿ ಬ್ಯೂಟೈಲ್. ಬೇಡ, ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಮತ್ತು ಇದನ್ನಂತ ನಿಮ್ಗೆ ಹೇಳಿದ್ದೆ, ಹೌದಾ. ಸುಮಾರು 2018 ಕೇಳಿದಾರು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಮತ್ತು ಟರ್ಷರಿ ಬ್ಯೂಟೆನಾಲ್ ಅಂತ. ಓಕೆನಾ. ಸೊ ಅದನ್ನೇ ನಾವು ಏನು ಮಾಡ್ತೀವಿ, 2,2 ಡೈಮಿಥೈಲ್ ಅಲ್ಲ 2 ಮಿಥೈಲ್ ಕ್ಲೋರೈಡ್ ಇತ್ತು. ಓಕೆನಾ. ಸೊ 2 ಮಿಥೈಲ್ ಪ್ರೋಪೇನ್. ಓಕೆನಾ. 2 ಕ್ಲೋರೋ 2 ಮಿಥೈಲ್ ಪ್ರೋಪೇನ್ ಇತ್ತು. 2 ಕ್ಲೋರೋ 2 ಮಿಥೈಲ್ ಪ್ರೋಪೇನ್ ಇತ್ತು. ನೆಕ್ಸ್ಟು 2 ಮಿಥೈಲ್ ನೆಕ್ಸ್ಟ್ ಪ್ರೋಪೇನ್ 2 ಆಲ್ ಇತ್ತು. ಅದನ್ನ ಏನು ಮಾಡಿದ್ದಾರೆ ಅಂದರೆ ಇವರು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್, ಟರ್ಷರಿ ಬ್ಯೂಟೈಲ್ ಕ್ಲೋರೈಡ್ ಅಂತ ಮತ್ತೆ ಕೊಟ್ಟಿದ್ದಾರೆ, ವಾಪಸ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ಲಾಸ್ಟಿಗೆ ನೋಮೆನ್ಕ್ಲೇಚರ್ನ ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೆ, ನೋಟ್ ಮಾಡ್ಕೊಂಡಿರಿ. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಎಕ್ಸ್ಪ್ಲೇನ್ ಫಿಟಿಕ್ ರಿಯಾಕ್ಷನ್. ಫಿಟಿಕ್ ರಿಯಾಕ್ಷನ್ ಅಂದಾಗ ನಿಮ್ಗೆ ಹೇಳಿದೆ 2 ಬೆಂಜೀನ್ ಗ್ರೂಪ್ಗಳನ್ನ ಕನೆಕ್ಟ್ ಮಾಡಬೇಕು, ಅದಕ್ಕೇನಂತ ಕರಿತೀವಿ ನಾವು ಫಿಟಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇರೋದು ಲಾಸ್ಟ್ ಇರೋದು ನೇಮ್ ದ ರಿಯಾಜೆಂಟ್ ಯೂಸ್ಡ್ ಇನ್ ಡಿಹೈಡ್ರೋ ಹ್ಯಾಲೋಜನೇಷನ್ ಆಫ್ ಆಲ್ಕೇನ್. ಸೊ ಏನು ನೇಮ್ ದ ರಿಯಾಜೆಂಟ್ ಯಾವ್ದು ಹೇಳಿದ್ದು, ಆಲ್ಕೋಹಾಲಿಕ್ KOH. ಸೊ ಅದನ್ನ ಯೂಸ್ ಮಾಡ್ತೀವಿ ಹೀಟ್ ಮಾಡಿದಾಗ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿಟ್ಟಿದ್ದೀನಿ, ಸೊ ನಿಮ್ಗೊಂದು ಅವಾಗ ರಿವಿಷನ್ ಆಗ್ತಾ ಇರಲಿ ಅಂತ. ಓಕೆನಾ. ಮೋರ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಫಾರ್ಮೇಷನ್ ಆಗಬೇಕು. ಓಕೆನಾ. ಈ ಕಡೆಯಿಂದ ಮಾಡಿದ್ರೆ ಈ ಕಡೆಯಿಂದ ಹೈಡ್ರೋಜನ್ ತೆಗಿಬೋದು, ಈ ಕಡೆಯಿಂದ ಹೈಡ್ರೋಜನ್ ತೆಗಿಬೋದು. ಸೊ ಮೋರ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಎಲ್ಲಾದ್ರೂ ಒಂದೇ ಇವಾಗ. ಸೊ ಏನಾಗುತ್ತೆ ಅಂದರೆ ಈ ಕಡೆಯಿಂದ ತೆಗೆದ್ರೆ ನಂಗೆ ಏನಾಗುತ್ತೆ ಅಂದರೆ ಇಲ್ಲಿ ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಈ ಕಡೆ ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಈ ಕಡೆ ತೆಗ್ದೀನಿ. ಸೊ ಈ ಕಡೆ ಮಾಡಿದ್ರೆ ಏನಾಗುತ್ತೆ, ಈ ಕಾರ್ಬನ್ ಐಟಮ್ಗೆ ಯಾವುದೇ ರೀತಿಯ ಕನೆಕ್ಷನ್ ಇಲ್ಲ. ಸೊ ಈ ಕಡೆ ಆದರೆ ಜಾಸ್ತಿ ಮೋರ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತಿದೆ, ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಅಂದರೆ ಇಲ್ಲಿಂದ ಹೈಡ್ರೋಜನ್ನ ತೆಗ್ದಿದ್ದೀನಿ. ಪಾಸಿಬಿಲಿಟಿ ಇಲ್ಲಿತ್ತು, ಇಲ್ಲಿಂದ ತೆಗ್ದಿದ್ದೀನಿ. ಓಕೆನಾ. ಸೊ ಒಂದು ಎಕ್ಸಾಂಪಲ್ ಇನ್ನೊಂದು ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ರಿಪೀಟ್ ಆಗ್ತಿರ್ತಾವಲ್ಲ, ಸುಮ್ಮನೆ ಹಾಕಿಡೋಣ ಅಂತ. ನೆಕ್ಸ್ಟ್ ಇರೋದು ಏನಂದರೆ ಇವಾಗ ಎಕ್ಸ್ಪ್ಲೇನ್ಸ್ ವರ್ಡ್ಸ್ ರಿಯಾಕ್ಷನ್ ವಿತ್ ಎನ್ ಎಕ್ಸಾಂಪಲ್. ವೆರಿ ಇಂಪಾರ್ಟೆಂಟ್. ಓಕೆನಾ. ವೆರಿ ಇಂಪಾರ್ಟೆಂಟು, ಇದು ನೋಟ್ ಮಾಡ್ಕೊಂಡ್ರಿ. ದ ಕನ್ವರ್ಷನ್ ಆಫ್ ಆಲ್ಕೈಲ್ ಕ್ಲೋರೈಡ್ ಆರ್ ಬ್ರೋಮೈಡ್ಸ್ ಇಂಟು ಆಲ್ಕೈಲ್ ಫ್ಲೋರೈಡ್ಸ್ ಬೈ ಹೀಟಿಂಗ್ ವಿತ್ ಮೆಟಾಲಿಕ್ ಫ್ಲೋರೈಡ್ಸ್. ಓಕೆನಾ. ಇಲ್ಲೂ ಒಂದು ಸ್ವಲ್ಪ ಇದೆಲ್ಲ ರಿಯೇಜೆಂಟ್ಸ್ಗಳೆಲ್ಲ ಹಾಕ್ಬೇಕಂತಿಲ್ಲ. ಸೊ ಯಾವುದೇ ರೀತಿಯ ಕೊಟ್ಟರು, ಯಾವುದೇ ರೀತಿಯ ಬೇರೆದು ಕೊಟ್ಟರು ನೆನಪಿರಲಿ ಅನ್ನೋ ಒಂದು ರೀಸನ್ಗೋಸ್ಕರ AgF, Hg2F2, COF2, SbF3. ಓಕೆನಾ. ಸೊ ಇಷ್ಟನ್ನು ಕೊಟ್ಟಿದ್ದೀನಿ, ಇದನ್ನ ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಾರ್ಮಲ್ ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ AgF. ಸೊ ಏನಾಗುತ್ತೆ Ag ಪ್ಲಸ್ AgF2 AgF ಆಗುತ್ತೆ. ಓಕೆನಾ. Ag ಪ್ಲಸ್ಸಲ್ಲಿ ಕಾಪರ್ ಪ್ಲಸ್. ಓಕೆ. CS3Br ಏನಾಗುತ್ತೆ ಅಂದರೆ AgF ಜೊತೆ ರಿಯಾಕ್ಟ್ ಆಗಿ CS3F. ಸೊ AgBr ಫಾರ್ಮೇಷನ್ ಆಗುತ್ತೆ. ಸೊ ಕಾಪರ್ ಪ್ಲಸ್ ಇದ್ರೆ ನಮಗೇನಾಗುತ್ತೆ D10 ಕಾನ್ಫಿಗರೇಷನ್ ಆಗುತ್ತೆ, ಅದಕ್ಕೋಸ್ಕರ ಹೇಳಿದ್ದು. ಓಕೆನಾ. ಡಿ ಬ್ಲಾಕ್ ಎಲಿಮೆಂಟ್ಸ್ ನಾವು ಇಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇರೋದು ಆರ್ಗ್ಯಾನಿಕ್ ಕ್ಲೋರೈಡ್ಸ್, ಬ್ರೋಮೈಡ್ಸ್, ಅಯೋಡೈಡ್ಸ್ ರಿಯಾಕ್ಟ್ ವಿತ್ ಸರ್ಟೇನ್ ಮೆಟಲ್ಸ್. ನೆಕ್ಸ್ಟ್ ಇಲ್ಲಿದೆ ಅದು ಗ್ರಿಗ್ನಾರ್ಡ್ ರಿಯೇಜೆಂಟ್. ರೈಟ್ ದ ಜನರಲ್ ಫಾರ್ಮುಲಾ. ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂದ್ರೆ ಏನು, ಆರ್ಗ್ಯಾನಿಕ್ ಕ್ಲೋರೈಡ್ ಇರುತ್ತೆ, ಇಲ್ಲಿದೆ ರಿಯಾಕ್ಷನ್ RX ಇರುತ್ತೆ, ಮೆಟಲ್ ಜೊತೆ ರಿಯಾಕ್ಟ್ ಮಾಡ್ತೀವಿ, ಇದು ಬಂದು ಒಳಗಡೆ ಇನ್ಸರ್ಟ್ ಆಗುತ್ತೆ. ಸೊ ಇನ್ಸರ್ಟ್ ಆಗಿ RMgX ಫಾರ್ಮೇಷನ್ ಆಗುತ್ತೆ. ಓಕೆನಾ. ಸೊ ಅದನ್ನೇನು ಕರಿತೀವಿ ನಾವು ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂತ ಕರಿತೀವಿ. ನೇಮ್ ದ ಪಾಯ್ಸನಸ್ ಗ್ಯಾಸ್ ಇನ್ವಾಲ್ವ್ಡ್ ವೆನ್ ಕ್ಲೋರೋಫಾರ್ಮ್ ಇಸ್ ಆಕ್ಸಿಡೈಸ್ಡ್ ಬೈ ದ ಏರ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್. ಸೊ ಅದು ಯಾವಾಗಿತ್ತಲ್ಲ ಪಾಯ್ಸಜಿನ್, ಅದೇ ಇದು. ಓಕೆನಾ. ಸೊ ಇದನ್ನ ನೋಟ್ ಮಾಡ್ಕೊಂಡಿರಿ.
ನೆಕ್ಸ್ಟ್ ಇರೋದು ಇವಾಗ ರೈಟ್ ದ ಮೆಕಾನಿಸಮ್ ಫಾರ್ ದಿ ಕನ್ವರ್ಷನ್ ಆಫ್ ಮಿಥೈಲ್ ಕ್ಲೋರೈಡ್ ಟು ಮೆಥಾನ್ ಆಲ್ಕೋಹಾಲ್. ಸೊ ಅದಿತ್ತು CH3Cl to CH3OH ಏನಿದು SN2 ರಿಯಾಕ್ಷನ್. ನೆಕ್ಸ್ಟ್ ಇರೋದು ಕಂಪ್ಲೀಟ್ ದ ಫಾಲೋವಿಂಗ್ ಇಕ್ವೇಷನ್. ಇದನ್ನ ನಮ್ಗೆ ಆಲ್ರೆಡಿ ಬರ್ಸಿದ್ದೀನಿ ಅಲ್ಲಿ, ಅದಕ್ಕೋಸ್ಕರ ಬರ್ದಿಲ್ಲ. ಓಕೆನಾ. ಸೊ ಅದನ್ನ ನೋಟ್ ಮಾಡ್ಕೊಂಡಿರಿ. ಅದನ್ನ ಮತ್ತೆ ಪದೇ ಪದೇ ಯಾಕೆ ಬರೆಯೋದು, ಉಳಿದಿರೋದು ಆಪ್ಷನ್ನ ಬರೀತಾ ಹೋಗೋಣ. ಓಕೆನಾ. ಸೊ ಅದನ್ನ ನೀವು ಮರೆಯಲ್ಲ ಅಂತ ಅಂದ್ಕೊಂಡಿದ್ದೀನಿ, ಅದನ್ನ ನಾನು ಹೇಳಿರೋದನ್ನ ನೀವು ಮರೆಯಲ್ಲ. ಓಕೆನಾ. ನೆಕ್ಸ್ಟ್ ಕಂಪ್ಲೀಟ್ ದ ಫಾಲೋವಿಂಗ್ ಇಕ್ವೇಷನ್. ಸೊ ಮೆನ್ಷನ್ ದ ಆರ್ಡರ್ ಅಂತಲೂ ಕೇಳಿದ್ದಾರೆ. ಏನು ಸ್ಪೆಸಿಫಿಕಾಗಿ ಏನು ಹೇಳಿದ್ದಾರೆ ಅದನ್ನು ನೋಟ್ ಮಾಡ್ಕೊಂಡು ಬರೀಬೇಕು. ಓಕೆನಾ. ನೀವು ಡೀಟೇಲಾಗಿ ಬರೀಬೇಕು. ನೆಕ್ಸ್ಟ್ ಕಂಪ್ಲೀಟ್ ದ ಫಾಲೋವಿಂಗ್ ಇಕ್ವೇಷನ್ ಅಂತ ಕೇಳಿದ್ದಾರೆ. ಸೊ 2 ಬೆಂಜಿನ್ ರಿಂಗ್ ಕೊಟ್ಟಿದ್ದಾರೆ, ಎಣ್ಣೆನ ಹಾಕಿದ್ದಾರೆ. 2 ಬೆಂಜಿನ್ ರಿಂಗ್ ಕೊಟ್ಟು ಎಣ್ಣೆ ಹಾಕಿದಾಗ ನಿಮ್ಗೆ ಏನಂತ ಹೇಳಿದೆ, ಫಿಟಿಕ್ ರಿಯಾಕ್ಷನ್. ಫಿಕ್ಸ್ ಮಾಡಿರಿ, ಫಿಕ್ಸ್ ಆಗಿದೆ. ನೆಕ್ಸ್ಟು ಡಬಲ್ ಬಾಂಡ್ ಇದೆ, Br2 ಇದೆ, CCl4 ಇದೆ. Br2 ಇದ್ದಾಗ ಏನಾಗುತ್ತೆ, 2 Brಗಳು ಬಂದು ಅಟ್ಯಾಚ್ ಆಗುತ್ತೆ. ಇದಕ್ಕೇನಂತ ಕರಿತೀವಿ, ವಿಸಿನಲ್ ಡೈಬ್ರೋಮೈಡ್ ಫಾರ್ಮೇಷನ್ ಆಗಿದೆ. ಇದಕ್ಕೇನಂತ ಕರಿತೀವಿ, ರೆಡಿಶ್ ಬ್ರೌನ್ ಕಲರ್ ಇತ್ತು ಅವಾಗ, ನೆನಪಿದೆಯಾ? ಸೊ ರೆಡಿಶ್ ಬ್ರೌನ್ ಕಲರ್ ಇತ್ತು. Br2 ಬದಲಿಗೆ ನಾನು Cl2 ಹಾಕಿದಾಗ ಗ್ರೀನಿಶ್ ಕಲರ್ ಇತ್ತು. ನೆಕ್ಸ್ಟ್ I2ನ ಹಾಕಿದಾಗ ನಮ್ಗೆ ಏನಾಗುತ್ತೆ, ವೈಲೆಟ್ ಕಲರ್ ಟೈಪ್ ಇರುತ್ತೆ. ನೆಕ್ಸ್ಟ್ ಏನು ಮಾಡ್ಬೋದು, HBrನ ಹಾಕಿದ್ರೆ ಏನಾಗುತ್ತೆ, ಇದು ಎಡಿಷನ್ ಪ್ರಾಡಕ್ಟ್ ಆಗುತ್ತೆ. ಸೊ Br ಏನಾಗುತ್ತೆ ಅಂದರೆ ಮೋರ್ ಸಬ್ಸ್ಟಿಟ್ಯೂಟೆಡ್ ಸೈಡಲ್ಲಿ ಹೋಗುತ್ತೆ. ಮೋರ್ ಸಬ್ಸ್ಟಿಟ್ಯೂಟೆಡ್ ಸೈಡ್ ಅಂದರೆ ಏನಾಗುತ್ತೆ, ಲೆಸ್ ಹೈಡ್ರೋಜನ್ ಸೈಡ್ ಇರೋದ್ರಲ್ಲಿ ಈ Br ಅಟ್ಯಾಚ್ ಆಗುತ್ತೆ. ಹೈಡ್ರೋಜನ್ ಏನಾಗುತ್ತೆ, ಮೋರ್ ಹೈಡ್ರೋಜನ್ ಇರೋ ಸೈಡಲ್ಲಿ. ಒಂದು ನೆನಪಿಟ್ಕೊಂಡಿರಿ, ಹೈಡ್ರೋಜನ್ ಮೋರ್ ಸೈಡ್ ಹೈಡ್ರೋಜನ್ ಕಡೆ ಹೋಗುತ್ತೆ. ಇವಾಗ 2 ಸೈಡ್ ಈಕ್ವಲ್ ಇತ್ತು ಅಂದ್ಕೊಳ್ಳಿ, ಏನು ಮಾಡ್ಬೇಕಂದ್ರೆ Brನ ಮೋರ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಸೈಡಲ್ಲಿ, ಮೋರ್ ಸಬ್ಸ್ಟಿಟ್ಯೂಟೆಡ್ ಸೈಡಲ್ಲಿ ಆ್ಯಡ್ ಮಾಡಿಬಿಡ್ರಿ. ಇವಾಗ 3 C ಇದ್ದಾವೆ ಅಂದ್ಕೊಡಿ, ಇವಾಗ ಒಂದು ಹೈಡ್ರೋಜನ್ ಇದೆ, ಎಲ್ಲಿ ಆ್ಯಡ್ ಮಾಡ್ತೀರಾ, Brನ ಮೋರ್ ಸಬ್ಸ್ಟಿಟ್ಯೂಟೆಡ್ ಕಡೆ ಆ್ಯಡ್ ಮಾಡಿಬಿಟ್ರೆ ಮುಗೀತು, ಹೈಡ್ರೋಜನ್ ಲೆಸ್ ಕಡೆ. ಓಕೆನಾ. ಸೊ ಕಂಪ್ಲೀಟ್ ಮುಗೀತು. ನೆಕ್ಸ್ಟ್ ಇರೋದು ಇವಾಗ ಇದು ಮತ್ತೆ ಕನ್ಫ್ಯೂಷನ್ ಮಾಡಿಬಿಡ್ರಿ, ಇದನ್ನ ಹಾಗೆ ಬರೆದಿಟ್ಕೊಂಡ್ರಿ. ಓಕೆನಾ. ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಇರೋದೇನು, ಐಡೆಂಟಿಫೈ A and B ಇನ್ ದ ಫಾಲೋವಿಂಗ್ ಇಕ್ವೇಷನ್. ಸೊ RX ಮತ್ತು MGನ ರಿಯಾಕ್ಟ್ ಮಾಡಿದಾಗ ಗ್ರೀನ್ ಹೈಡ್ರೋಜನ್ ಫಾರ್ಮೇಷನ್ ಆಗುತ್ತೆ. ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಹೈಡ್ರೋಕಾರ್ಬನ್ ಫಾರ್ಮೇಷನ್ ಆಗುತ್ತೆ. ಇವಾಗ 3-4 ಸಲ ಹೇಳಿದ್ದೀನಿ, ಅದೇ ABC ಅಂತ ಕೊಟ್ಟಿದ್ದಾರೆ ಅವರು. ನಿಮ್ಗೆ ಇವಾಗ ಕರೆಕ್ಟಾಗಿ ಅದಕ್ಕೋಸ್ಕರ MG ಹಾಕಿದ್ದಾರೆ ಅಂದರೆ ಇಲ್ಲೋ MGX ಫಾರ್ಮೇಷನ್ ಆಗ್ತಿದ್ದಲ್ಲ ಅಂತ ನೆನಪಿರಬೇಕು. ವಾಟರ್ ಹಾಕ್ಬಿಟ್ಟಿದ್ದಾರೆ ಅಂದ್ಕೊಳ್ಳೆ ಪಕ್ಕ. ಸೊ Rನ ತಗೋಬೇಕು, ಇಲ್ಲಿಂದ ಹೈಡ್ರೋಜನ್ ತೊಗೋಬೇಕು, ಹೈಡ್ರೋಕಾರ್ಬನ್ನ ಫಾರ್ಮೇಷನ್ ಮಾಡಬೇಕು. MgOH ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಫಾರ್ಮೇಷನ್ ಆಗುತ್ತೆ, ಜೊತೆ ಒಂದು ಹ್ಯಾಲೈಡ್ ಏನಿರುತ್ತೆ ಸ್ಯಾಟಿಸ್ಫೈ ಮಾಡೋಕ್ಕೆ MGನ ಅನ್ನೋದನ್ನು ನೆನಪಿಟ್ಕೊಬೇಕು. ಓಕೆನಾ. ಸೊ ಮುಗೀತು. ನೆಕ್ಸ್ಟ್ ಇರೋದು ವಾಟ್ ಇಸ್ ರೆಸಿಪಿಕ್ ಮಾಡಿಫಿಕೇಷನ್. ರೆಸಿಮಿಕ್ ಮಾಡಿಫಿಕೇಷನ್ನ ಇನ್ನೊಂದು ಸ್ಲೈಡಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆನಾ. ಮತ್ತೆ 2ನೇ ಸಲ ಇದಾಗಿದೆ, ಅದು ಏನಾಗಿದೆ ಅಂದರೆ ರಿಪೀಟ್ ಆಗಿದೆ. ಸೊ ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ ಏನಾಗತ್ತಂದರೆ, ಇವಾಗ ನಾರ್ಮಲಿ 2 ಡಿಫ್ರೆಂಟ್ ರೆಸಿಮಿಕ್ ಮಿಕ್ಸ್ಚರ್ ಅಂದಾಗ ನಮಗೇನಾಗತ್ತಂದರೆ D ಮತ್ತು L ಫಾರ್ಮೇಷನ್ ಆಗಿದೆ ಅಂತ ಅಂದ್ಕೊಳ್ಳೋಣ. 50% ಇದು, 50% ಇದು ಫಾರ್ಮೇಷನ್ ಆಗುತ್ತೆ. ಸೊ ಏನಾಗತ್ತಂದರೆ 1 ಐಸೋಮರ್, ಇವಾಗ D ಐಸೋಮರ್ ಏನು ಮಾಡುತ್ತೆ ಅಂದರೆ L ಐಸೋಮರ್ನ ಏನು ಮಾಡುತ್ತೆ ಅಂದರೆ ರಿಪ್ಲೇಸ್ ಮಾಡುತ್ತೆ. ಸೊ 50% ಆದಾಗ ಏನು ಮಾಡುತ್ತೆ ಅಂದರೆ ಇಬ್ಬರು ಏನು ಮಾಡ್ತಾವೆ ಅಂದರೆ ಲೈಟ್ನ, ಸೊ ಏನು ಮಾಡ್ತವೆ ಅಂದರೆ ಇದು 50% ಒಂದು ಕಡೆ, ಇದು ಒಂದು ಕಡೆ ಏನು ಮಾಡುತ್ತೆ, ಡಿವೇಟ್ ಮಾಡುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, 2 ಕ್ಯಾನ್ಸಲ್ ಔಟ್ ಆಗ್ತವೆ. ಕ್ಯಾನ್ಸಲ್ ಔಟ್ ಆದರೆ ನಮ್ಗೆ ಏನಾಗುತ್ತೆ ಅಂದರೆ ಇದ್ರ ಆಪ್ಟಿಕಲ್ ಆಕ್ಟಿವಿಟಿ 0 ಇರುತ್ತೆ. ಇಂಥ ಕಾಂಪೌಂಡ್ಸ್ಗಳನ್ನು ಏನಂತ ಕರಿತೀವಿ ನಾವು, 50% ಫಾರ್ಮ್ ಆಗಿರೋದು D ಮತ್ತು L ಕಾನ್ಫಿಗರೇಷನ್ ಇರೋದು, ಡೆಕ್ಸ್ಟ್ರೋ ಮತ್ತು ಲಿವೋ 2 ಫಾರ್ಮೇಷನ್ ಆಗ್ತವೆ. ಅಂಥವುಗಳನ್ನು ಏನಂತ ಕರಿತೀವಿ ನಾವು, ರೆಸಿಮಿಕ್ ಮಾಡಿಫಿಕೇಷನ್ ಅಥವಾ ಪ್ರೊಸೆಸ್ನ ರೆಸಿಮಿಕ್ ಮಿಕ್ಸ್ಚರ್ ಅಥವಾ ರೆಸಿಮಿಕ್ ಮಾಡಿಫಿಕೇಷನ್ ಅಂತ ನಾವು ಕರಿತೀವಿ. ಸೊ ಇವೇನಾಗಿರ್ತವೆ ಅಂದರೆ ಎನ್ಶಿಯೋಮರ್ಸ್ ಆಗಿರ್ತವೆ, ನೆಕ್ಸ್ಟು ಆಪ್ಟಿಕಲಿ ಆ್ಯಕ್ಟಿವ್ ಆಗಿರ್ತವೆ, ಎಸಿಮೆಟ್ರಿಕ್ ಸೆಂಟರ್ ಇರ್ತವೆ ಇವ್ರ ಹತ್ರ. ಓಕೆನಾ. ಸೊ ನೆಕ್ಸ್ಟ್ ಇದು ಇವೇನು ಮಾಡ್ತಾವೆ ಅಂದರೆ ಮಿರರ್ ಇಮೇಜಸ್ಸು, ನಾನ್ ಸೂಪರ್ ಇಂಪಾಸಿಬಲ್ ಮಿರರ್ ಇಮೇಜಸ್ಸು. ಸೊ ಈಕ್ವಲ್ ಪ್ರೊಪೋರ್ಷನಲ್ ಪ್ರೊಡ್ಯೂಸ್ ಆಗಿರ್ತವೆ ಅನ್ನೋದು ನೆನ್ಪಿಟ್ಕೊಂಡ್ರಿ. ಓಕೆನಾ. ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಸೊ ನಿಮ್ಗೆ ಆಲ್ರೆಡಿ 2 ಮಾರ್ಕ್ಸಲ್ಲೇ ಇಲ್ಲ, ಎಕ್ಸ್ಪ್ಲೇನ್ ಮಾಡಿಲ್ಲ ಅನ್ಕೊತೀವಿ. ಸೊ ನೆಕ್ಸ್ಟು ಇಲ್ಲಿ, ಸೊ ಐಡೆಂಟಿಫೈ ದ ಪ್ರಾಡಕ್ಟ್ ABC ಇನ್ ದ ಫಾಲೋವಿಂಗ್ ಇಕ್ವೇಷನ್. ಸೊ ಏನಾಗುತ್ತೆ, ರೆಡ್ ಫಾಸ್ಫರಸ್ Cl2 ಇದೆ. ಸೊ ಏನಾಗುತ್ತೆ, Cl2 ಹಾಕಿದಾಗ ನಮಗೇನಾಗುತ್ತೆ PCl3, PCl5. ಸೊ ನೆಕ್ಸ್ಟು ಈ ರೀತಿ ಮೂರು ಏಜೆಂಟ್ ಏನೋ ಇದ್ವು. ಸೊ ಇನ್ನು ನೀವು ರಿಪ್ಲೇಸ್ ಮಾಡಿದಾಗ OHನ ತೆಗೆದು Clನ ಹಾಕತ್ತೆ. ನೆಕ್ಸ್ಟ್ ಇದೆ ಮಧ್ಯ ಬರೆಯಕ್ಕೆ ಹೇಳಿದ್ದಾರೆ ಅವರು NaI. ಸೊ NaI ಇದ್ದಾಗ ನಿಮ್ಗೇನು ಹೇಳಿದ್ದೀನಿ, ಹ್ಯಾಲೋಜನ್ ರಿಪ್ಲೇಸ್ ಆಯಿತು. ಹ್ಯಾಲೋಜನ್ NaI ರಿಪ್ಲೇಸ್ ಆಯಿತು ಅಂದರೆ ಏನಾಗುತ್ತೆ, ಫಿಂಕಲ್ಸ್ಟೀನ್ಸ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ನೆಕ್ಸ್ಟು NaI. ಸೊ ಇವಾಗ ಕಾರ್ಬನ್ ಐಟಮ್ ಇದೆ, Na ಇನ್ನು ಡ್ರೈ ಇತ್ತು ಅಂತ ಕೊಟ್ಟಿದ್ದಾರೆ. ಸೊ ಒಂದು ಕಾರ್ಬನ್ ಐಟಮ್ ಏನಾಗುತ್ತೆ, ಇದು ಬ್ರೇಕ್ ಆಗಿ ಇನ್ನೊಂದು ಕಾರ್ಬನ್ ಐಟಮ್ ಜೊತೆ ಕನೆಕ್ಷನ್ ಆಗುತ್ತೆ. 2 ಆಲ್ಕೈಲ್ ಗ್ರೂಪ್ಗಳು ಕನೆಕ್ಟ್ ಆದರೆ ಏನಂತ ಕರಿತೀವಿ, ವರ್ಡ್ಸ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಸೊ ಮೋರ್ ದ ನಂಬರ್ ಆಫ್ ಕಾರ್ಬನ್ ಐಟಮ್ ವಿಲ್ ಪ್ರೊಡ್ಯೂಸ್ ಇನ್ ದ ಪ್ರಾಡಕ್ಟ್. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು HI ಇದೆ. ಸೊ HBr ಇದೆ. ಅವಾಗಲೇ ಹೇಳಿದ್ದೆ ನಿಮ್ಗೆ ಏನಾಗುತ್ತೆ ಅಂದರೆ ಹೈಡ್ರೋಜನ್ ಮೋರ್ ಸಬ್ಸ್ಟಿಟ್ಯೂಟೆಡ್ ಸೈಡಲ್ಲಿ ಹೋಗುತ್ತೆ, ಮೋರ್ ಹೈಡ್ರೋಜನ್ ಇರೋ ಸೈಡಲ್ಲಿ ಹೋಗುತ್ತೆ. I- ಏನಾಗುತ್ತೆ, ಲೆಸ್ ಹೈಡ್ರೋಜನ್ ಸೈಡಲ್ಲಿರೋ ಬರುತ್ತೆ, ಅದೇ ಪ್ರಾಡಕ್ಟು. ಸೊ 2-ಹೈಡ್ರೋಪ್ರೋಪೇನ್. ಇದನ್ನ ಬರೆಯೋಕ್ಕಾಗಲ್ಲ ನಿಮಗೆ. ಸೊ ಇನ್ನು ನೆನ್ಪಿಟ್ಕೊಂಡಿರಿ, ಆರಾಮಾಗಿರಿ, ಎಲ್ಲದೂ ಬರೀತೀರಿ ನೀವು. ಓಕೆನಾ. ಸೊ ಜಸ್ಟ್ ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟು HNO3 ಇದು, H2SO4 ಇದೆ. ಸೊ ಏನಾಗಂದರೆ Clನ ನೀವೇನು ಮಾಡಬೇಕು ಇಲ್ಲಿ, ಓಕೆ, ಇದು ಏನಿದು ಎಲೆಕ್ಟ್ರೋಫಿಲಿಕ್ ರಿಯೇಜೆಂಟ್. ಓಕೆನಾ. HNO3 H2SO4 ಇದೆ. ಸೊ NO2
ಪ್ಲಸ್ ಇರುತ್ತೆ. ಇವಾಗ ಏನಾಗುತ್ತೆ ಅಂದರೆ ಇದು ಎಲೆಕ್ಟ್ರೋಫೈಲ್. ಸೊ ಇಲ್ಲ ಹೈಡ್ರೋಜನ್ ಇದೆ. ಸೊ ಹೈಡ್ರೋಜನ್ ಏನು ಮಾಡುತ್ತೆ ಅಂದರೆ NO2 ಪ್ಲಸ್ನ ಏನು ಮಾಡುತ್ತೆ, ರಿಪ್ಲೇಸ್ ಮಾಡುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ ನಾವು. ಸೊ ನೀವು ಎಲ್ಲನೂ ಬರಿತೀರಿ, ನೀವು ಟೆನ್ಷನ್ ಮಾಡಬೇಡ್ರಿ, ಆರಾಮಾಗಿರ್ರಿ, ಎಲ್ಲವೂ ನಿಮ್ಮ ರಿವಿಷನ್ ಆಗ್ತಿರತ್ತೆ. ಈ ವಿಡಿಯೋನ ನೋಡ್ತೀರಿ, ನಿಮಗೆ ಇವಾಗ ಹೇಳಿದ್ನೇ ಹೇಳಿ ತಲೆಯಲ್ಲಿ ಕುಂತ್ಕೊಂಡಿರತ್ತೆ. ಓಕೆನಾ? ಸೊ ನೀವು ಆರಾಮಾಗಿರಿ, ನಂಗೆ ಬರಲ್ಲ, ಅರ್ಥ ಆಗಲ್ಲ, ನಾ ಇನ್ನೂ ಓದಿಲ್ಲ, ಸೊ ಎಲ್ಲ ಬಿಟ್ಬಿಡ್ರಿ. ನೀವು ಆರಾಮಾಗಿರ್ಬೇಕು, ಫಸ್ಟ್ ಕೂಲಾಗಿರ್ಬೇಕು. ನನ್ನ ಹತ್ರ ಆಗತ್ತೆ, ನಾವು ಮಾಡ್ತೀನಿ, ಎಲ್ಲದೂ ಹೇಳಿ ನೀವು ನಿಮ್ಮ ಕಾನ್ಫಿಡೆನ್ಸ್ ನೀವು ಜಾಸ್ತಿ ಮಾಡ್ಕೋಬೇಕು, ಆವಾಗಲೇ ಎಲ್ಲದೂ ಆಗುತ್ತೆ. ಸೊ ಈ ರೀತಿ ಸಾಕಷ್ಟುಗಳು ರಿಪೀಟ್ ಆಗ್ತಿರ್ತವೆ, ಇವಾಗ ಕ್ವಶನ್ಗಳು ಬರ್ತವೆ, ಇದೇ ಬರ್ತವೆ ಅಂತ ಹೇಳ್ತಿದ್ದೀನಿ. ನೀವು ಯಾಕೆ ಮತ್ತೆ ಟೆನ್ಷನ್ ಮಾಡ್ತೀರಿ, ಆರಾಮಾಗಿರಿ, ಕೂಲಾಗಿರಿ. ಓಕೆನಾ? ಕೆಮಿಸ್ಟ್ರಿ ಬಗ್ಗೆ ಟೆನ್ಷನ್ ಮಾಡಿಬಿಡಿ. ನೆಕ್ಸ್ಟು ಇಲ್ಲಿರೋದು ಎಕ್ಸ್ಪ್ಲೇನ್ ಫ್ರಿಡಲ್ಕಾಪ್ಸ್ ಆಲ್ಕೈಲೇಷನ್ ಫಾರ್ ಕ್ಲೋರೋಬೆನ್ಸಿನ್. ಸೊ ಇಲ್ಲೇನಾಗುತ್ತೆ ಅಂದರೆ CH3Cl ಇದೆ, ನಿಮಗೇನಾಗುತ್ತೆ ಅಂದರೆ ಕ್ಲೋರೋಬೆನ್ಸಿನ್ ಇದೆ. ಏನಾಗುತ್ತೆ ಅಂದರೆ ನಿಮಗೆ CH3 ಗ್ರೂಪಲ್ಲಿ ಬಂದು ಸಬ್ಸ್ಟಿಟ್ಯೂಟ್ ಆಗುತ್ತೆ. ಇಲ್ದಿದ್ದು ಮೇಜರ್ ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ. ನಿಮ್ಗೆ ಕ್ಲಾಸ್ ಹೇಳ್ತಿದ್ದು ಯಾಕಂದರೆ ರಿಪಲ್ಷನ್ ಆಗುತ್ತೆ. ಸೊ ನಿಮ್ಗೆ ಒಂದ್ಸಲ ಹೇಳಿದೆ. ಸೊ ಏನಾಗುತ್ತೆ ಅಂದರೆ ಹೈಡ್ರೋಜನ್ ಮತ್ತು ಇಲ್ಲಿ CH3 ಅಟ್ಯಾಚ್ ಆದರೆ ನಮ್ಗೆ ಏನಾಗುತ್ತೆ ಅಂದರೆ ಇವುಗಳ ಮತ್ತೆ ರಿಪಲ್ಷನ್ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಇದು ಮೇಜರ್ ಪ್ರಾಡಕ್ಟ್ ಆಗುತ್ತೆ. ಸೊ ಇವಾಗ ಫ್ರಿಡಲ್ಕಾಪ್ಸ್ ಏನಿದು ಆಲ್ಕೈಲೇಷನ್ ಕೇಳಿದ್ದಾರೆ. ಅಸೈಲೇಷನ್ ಅಂದರೆ ಈ ರೀತಿ ಇರುತ್ತೆ. ಓಕೆನಾ? ನೆಕ್ಸ್ಟು NO2 ಪ್ಲಸ್ ಹಾಕಿದ್ರೆ ನೈಟ್ರೇಷನ್ ಆಗುತ್ತೆ. BR2 ಅಥವಾ Cl2 ಹಾಕಿದ್ರೆ ಏನಾಗುತ್ತೆ, ಕ್ಲೋರಿನೇಷನ್ ಅಥವಾ ಬ್ರೋಮಿನೇಷನ್ ಆಗುತ್ತೆ. ನೆಕ್ಸ್ಟ್ ಯಾವುದಿದೆ, ಸಲ್ಫೋನೇಷನ್. H2SO4 ಹಾಕಿದ್ರೆ ಸಲ್ಫೋನೇಷನ್ ಆಗುತ್ತೆ. ಸೊ 4 ರಿಯಾಕ್ಷನ್ ಇರೋದು. ಒಂದೊಂದು SO3Hನ ಹಾಕಿ ರಿಪ್ಲೇಸ್ ಮಾಡಿಬಿಟ್ರೆ ಸಲ್ಫೋನೇಷನ್ ಕೊಟ್ಟರೆ, ಆಲ್ಕೈಲೇಷನ್ ಕೊಟ್ಟರೆ CH3Clನ ಹಾಕ್ರಿ. ನೆಕ್ಸ್ಟು ಅಸೈಲೇಷನ್ ಕೊಟ್ಟರೆ ಇದನ್ನ ಹಾಕ್ರಿ, ಕ್ಲೋರಿನೇಷನ್ ಕೊಟ್ಟರೆ ಇದನ್ನ ಹಾಕ್ರಿ, ಬ್ರೋಮಿನೇಷನ್ ಕೊಟ್ಟರೆ ಇದನ್ನ ಹಾಕ್ರಿ, ಸಲ್ಫೋನೇಷನ್ ಕೊಟ್ಟರೆ ಇದನ್ನ ಹಾಕ್ರಿ, ಮುಗೀತು ಅಷ್ಟೇ. ಓಕೆನಾ? ಸೊ ಜಸ್ಟ್ ರಿಪ್ಲೇಸ್ ಮಾಡ್ತು ಹೋಗ್ರಿ ಗ್ರೂಪ್ನ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅದನ್ನೇ ಹೇಳಿದ್ದಾರೆ ಅವರು, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ರಿಪ್ಲೇಸ್ ಬೈ ಅಲ್ಕೈಲ್ ಆರ್ ಅಸೈಲ್ ಗ್ರೂಪ್ ಇನ್ ಪ್ರೆಸೆನ್ಸ್ ಆಫ್ ಅನಹೈಡ್ರೇಸ್. ಸೊ ಇದನ್ನು ಮಾಡುತ್ತಂದರೆ ಈ Cl- ನ ಸ್ಟೆಬಿಲೈಸ್ ಮಾಡೋಕ್ಕೆ ಕ್ಯಾಟಲಿಸ್ಟ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇರೋದೇನು, ವೆನ್ ದ ಪ್ರೆಸೆನ್ಸ್ ಆಫ್ ರೆಸೊನೆನ್ಸ್ ಸ್ಟ್ರಕ್ಚರ್ ಶೋಸ್ ದಟ್ ದ ಪ್ರೆಸೆನ್ಸ್ ಆಫ್ ನೈಟ್ರೋ ಗ್ರೂಪ್ ಆನ್ ಮೆಟಾ ಪೊಸಿಷನ್ ಡಸ್ ನಾಟ್ ಎಫೆಕ್ಟ್ ರಿಯಾಕ್ಟಿವಿಟಿ ಆಫ್ ಹ್ಯಾಲೋಅರಿನ್ಸ್ ಫಾರ್ ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್. ಸೊ ನಿಮ್ಗೇನು ಹೇಳಿದ್ದೆ, ಮೆಟಾ ಪೊಸಿಷನ್ ನಮಗೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳಿದ್ರೆ ಅದರಿಂದ ಏನು ಪ್ರಯೋಜನ ಆಗಂಗಿಲ್ಲ. ಸೊ ಯಾಕೆ ಅಂದರೆ ನಮಗೇನಾಗುತ್ತೆ ಅಂದರೆ ಇಲ್ಲಿ ನೆಗೆಟಿವ್ ಚಾರ್ಜ್ ಫಾರ್ಮೇಷನ್ ಆಗೋದು ಇಲ್ಲಿ. ಸೊ ಆರ್ಥೋ ಮತ್ತು ಪ್ಯಾರಾಪೊಸಿಷನ್ ಮಾತ್ರ ಎಲೆಕ್ಟ್ರಾನ್ ಡೆನ್ಸಿಟಿನ ರಿಮೂವ್ ಮಾಡಿ ಎಳೆದಿಟ್ಕೊಬೋದು. ಆವಾಗ ಮಾತ್ರ ನಾವು ಎಲೆಕ್ಟ್ರಾನ್ ಡೆನ್ಸಿಟಿನ ಎಳೆದಿಟ್ಕೊಂಡಾಗ ಈ ಪೊಸಿಷನ್ ಏನಾದ್ರು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳಿದ್ದರೆ ಅದನ್ನ ಎಳೆದಿಟ್ಕೊಂಡಾಗ ನಮ್ಗೆ ಏನಾಗುತ್ತೆ ಅಂದರೆ ಇದ್ರ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಕಮ್ಮಿ ಆಗುತ್ತೆ. ಅವಾಗ ಏನಾಗುತ್ತೆ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್. ಇದು ನ್ಯೂಕ್ಲಿಯೋಫೈಲ್ ಅಲ್ಲ, ಏನು ಮಾಡುತ್ತೆ, Cl-ನ ರಿಪ್ಲೇಸ್ ಮಾಡ್ತಿದೆ. ಇದೊಂದು ನ್ಯೂಕ್ಲಿಯೋಫೈಲ್, ಒಂದು ಇನ್ನೊಂದು ನ್ಯೂಕ್ಲಿಯೋಫೈಲ್ನ ರಿಪ್ಲೇಸ್ ಮಾಡಿದ್ರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತೀವಿ. ಸೊ ಅದೇನಾಗುತ್ತೆ ಅಂದರೆ ಫಾಸ್ಟಾಗಿ ಆಗುತ್ತೆ. ಯಾವಾಗ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳು ಎಲ್ಲಿರಬೇಕು, ಆರ್ಥೋ ಮತ್ತು ಪ್ಯಾರಾಪೊಸಿಷನ್ ಇರಬೇಕು. ಮೆಟಾ ಒಂದು ಕೇಳಿದ್ದಾರೆ ಎಕ್ಸಾಮಲ್ಲಿ, ಆರ್ಥೋ ಮತ್ತು ಪ್ಯಾರಾ ಕೊಟ್ಟರು ಅದನ್ನೇ ಸೇಮ್ ಬರೀರಿ, ಇದ್ದೇ ರಿಯಾಕ್ಷನ್ ಬರೀರಿ. ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಾನ್ ಡೆನ್ಸಿಟಿ ಇಲ್ಲಿರುತ್ತೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳು ಅದನ್ನ ಚೆನ್ನಾಗಿ ಎಲೆಕ್ಟ್ರಾನ್ ಡೆನ್ಸಿಟಿನ ರಿಲೀಸ್ ಮಾಡ್ತವೆ, ಹೇಳ್ಕೊಂಡಿರ್ತವೆ. ಅದಕ್ಕೋಸ್ಕರ ಏನಾಗುತ್ತೆ, ಮೋರ್ ಎಲೆಕ್ಟ್ರೋಫಿಲಿಕ್ ಆಗುತ್ತೆ. ಸೊ ಮೋರ್ ಎಲೆಕ್ಟ್ರಾನ್ ಡೆಫಿಷಿಯಂಟ್ ಆಗುತ್ತೆ. ಈಸಿಲಿ ಅಟ್ಯಾಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಸಿಲಿ ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ರಿಪ್ಲೇಸ್ಮೆಂಟ್ ಆಗುತ್ತೆ. ಓಕೆನಾ? ಸೊ ಇದನ್ನ ಆರಾಮಾಗಿ ಬರಿಬೋದು. ಇಷ್ಟನ್ನೇ ಬರೆದ್ಬಿಟ್ರೆ ಆಯ್ತು. ಸೊ ಸಿಂಪಲ್ ಅಟ್ಯಾಕ್ ಮಾಡಿದ್ದೀನಿ, ಇಲ್ಲಿ ಎಲೆಕ್ಟ್ರಾನ್ಗಳನ್ನ ಡಿಲೋಕಲೈಸ್ ಮಾಡ್ತಾ ಹೋಗ್ರಿ. ಒಂದು ಕಡೆಯಿಂದ ಎಲೆಕ್ಟ್ರಾನ್ ಇನ್ನೊಂದು ಕಡೆ ಒಳಗಡೆ ಎಲೆಕ್ಟ್ರಾನ್ ಡೆನ್ಸಿಟಿ ಬಂತು ಅಂದರೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಯಾವಾಗ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳಿರುತ್ತೆ ಏನಾಗುತ್ತೆ, ಎಲೆಕ್ಟ್ರಾನ್ಗಳು ಒಳಗಿಂದ ಹೊರಗಡೆ ಹೋಗುತ್ತೆ. ಅವಾಗ ಮಾತ್ರ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗುತ್ತೆ ಬೆಂಜಿನ್ ರಿಂಗ್ ಒಳಗೆ. ಓಕೆನಾ? ಸೊ ಅಷ್ಟನ್ನ ಬರೆದು ಲಾಸ್ಟಿಗೆ ಒಂದು ಹೈಡ್ರೋಜನ್ ಇಲ್ಲಿಂದ ರಿಮೂವ್ ಮಾಡಿ ಈ ಕ್ಲೋರಿನ್ನ ಹೊರಗಡೆ ಕಳಿಸಿ. ಸೊ ಈ ಕ್ಲೋರಿನ್ ಆಟೋಮೆಟಿಕ್ ಹೋಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲೇನಿಲ್ಲ, ಜಸ್ಟ್ ಸಬ್ಸ್ಟಿಟ್ಯೂಷನ್ ಆಗ್ತಿದೆಯಲ್ಲ, ನೋ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಅದನ್ನೇ ಬರೆದಿರೋದು. ಲಾಸ್ಟ್ ಇರೋದಿಲ್ಲಿ ಸೊ NaOH ಅದೇ ಒಂದು ಎಕ್ಸಾಂಪಲ್ ಇದೆ. ಸೊ ಏನು ಮಾಡಬೇಕಂದ್ರೆ ನೀವು ಜಾಸ್ತಿ ಹೀಟ್ನ ಟೆಂಪ್ರೇಚರ್ನ ಎಲ್ಲದನ್ನೂ ಕೊಡಬೇಕು, Cl-ನ ಎಲ್ಲ ರಿಪ್ಲೇಸ್ ಮಾಡಬೇಕು, OH-ನ ಆ್ಯಡ್ ಮಾಡಬೇಕು. ಓಕೆನಾ? ಸೊ Na ಇನ್ ಡ್ರೈ ಈಥರ್. ಸೊ Na ಇನ್ ಡ್ರೈ ಈಥರ್ ಅಂದಾಗ ಏನು ಮಾಡಬೇಕು, 2 ಗ್ರೂಪ್ನ ಕನೆಕ್ಟ್ ಮಾಡಬೇಕು. ಸೊ Na ಇನ್ ಡ್ರೈ ಈಥರ್ ಇದ್ದಾಗ ಏನಾಗುತ್ತೆ, 2 C2H5ನ ಕನೆಕ್ಟ್ ಮಾಡಿದ್ದೀನಿ, ಒಂದು ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ. ನೆಕ್ಸ್ಟ್ ಲಾಸ್ಟ್ ಎಕ್ಸಾಂಪಲ್ ನೋಡಿರಿ. ಸೊ ಇವಾಗ ಇಷ್ಟು ಸಲ ಹೇಳಿದ್ಮೇಲೆ ನೀವು ಇದನ್ನ ಸಾಲ್ವ್ ಮಾಡಲೇಬೇಕು. ಏನಾಗುತ್ತೆ, C4H9Br ಇದೆ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಆಲ್ಕೋಲಿಕ್ AOH ಹಾಕ್ತೀನಿ. ಆಲ್ಕೋಲಿಕ್ AOH ಒಂದು 10 ಸಲ ಹೇಳಿದ್ದೀನಿ ಇವಾಗ. ಸೊ ಆಲ್ಕೋಲಿಕ್ AOH ಏನು ಮಾಡುತ್ತೆ, ಹೈಡ್ರೋಜನ್ ರಿಮೂವ್ ಮಾಡುತ್ತೆ, ಮತ್ತೊಂದು ಡಬಲ್ ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ಡಬಲ್ ಬಾಂಡ್ ಹೇಗೆ ಫಾರ್ಮೇಷನ್ ಆಗುತ್ತೆ, Br'ದ ಅಕ್ಕಪಕ್ಕ ನೋಡ್ಬೇಕು ನಾವು. ಈ ಕಡೆ ನೋಡಿದ್ರೆ ಈ ಕಡೆಯಿಂದ ಒಂದೇ ಹೈಡ್ರೋಜನ್ನ ತೆಗಿಯೋಕ್ಕಾಗೋದು. ಸೊ ಅದಕ್ಕೋಸ್ಕರ ಈ ಕಡೆಯಿಂದ ತೆಗೆದೆ ನಾನು, ಒಂದು ಡಬಲ್ ಬಾಂಡ್ ಫಾರ್ಮೇಷನ್ ಆಗಿದೆ. ಮೋರ್ ಸಬ್ಸ್ಟಿಟ್ಯೂಟೆಡ್ ಸೈಡ್ ನಾವೇನು ಮಾಡಬೇಕು, ಈ ರೀತಿ ಇದ್ದರೆ ಏನಾಗೋದು, ಇಲ್ಲಿಂದ ನಾವು ಹೈಡ್ರೋಜನ್ ತೆಗಿಬೋದು, ಇಲ್ಲಿಂದ ಹೈಡ್ರೋಜನ್ ತೆಗಿಬೋದು. ನಾನು ಈ ಕಡೆಯಿಂದ ತೆಗಿತೀನಿ, ಯಾಕಂದರೆ ಇದು ಮೋರ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ನಾನು ಈ ಕಡೆಯಿಂದ ತೆಗಿತೀನಿ. ಅದೊಂದು ಜಾಸ್ತಿ ಉರ್ಲ್ ಅಂತ ಕರಿತೀವಿ, ಅದನ್ನು ನೋಡ್ಕೊಂಡಿರಿ. ಡಿಹೈಡ್ರೋ ಹ್ಯಾಲೋಜನೇಷನ್ ರಿಯಾಕ್ಷನ್ ಅಂತ ನಾವು ಇದನ್ನ ಕರಿತೀವಿ. ನೆಕ್ಸ್ಟ್ HBr ಇದೆ. ಸೊ HBr ಇದ್ದಾಗ ನಿಮ್ಗೆ ಏನು ಹೇಳಿದೆ, ಮೋರ್ ಸಬ್ಸ್ಟಿಟ್ಯೂಟೆಡ್ ಸೈಡಿಗೆ Brನ ಅಟ್ಯಾಚ್ ಮಾಡಿರಿ, ಹೈಡ್ರೋಜನ್ ಲೆಸ್ ಸಬ್ಸ್ಟಿಟ್ಯೂಟೆಡ್ ಸೈಡ್. ಇಲ್ಲಾಂದರೆ ಮೋರ್ ಹೈಡ್ರೋಜನ್ ಸೈಡ್ ಇರೋ ಸೈಡಿಗೆ ಏನು ಮಾಡಬೇಕು ನೀವು,
ಹೈಡ್ರೋಜನ್ ಅಟ್ಯಾಚ್ ಮಾಡಿರಿ, ಇಷ್ಟೇ ಇರೋದು. ಸೊ ಇದು ಕಂಪ್ಲೀಟ್ ನಿಮಗೆ ಎಲ್ಲದೂ ಸೊಲ್ಯೂಷನ್ನ ಬರೆದು ಸಾಲ್ವ್ ಮಾಡಿ, ಪ್ರಿವಿಯಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ, ಮಾಡಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ, ಎಲ್ಲ ರಿಪೀಟ್ ಆದ್ರೂ ಮತ್ತೆ ಅದನ್ನ ರಿಪೀಟ್ ಮಾಡಿಸಿ ನಿಮ್ಗೆ ಅರ್ಥ ಆಗೋ ಥರ ಹೇಳಿದ್ದೀನಿ. ಸೊ ನಿಮ್ಗೆಲ್ಲರಿಗೂ ಲೈಕ್ ಆಗಿರುತ್ತೆ ಅನ್ಕೊತೀನಿ. ಶೇರ್ ಮಾಡಿರಿ ಫ್ರೆಂಡ್ಸ್ ಜೊತೆಗೆ, ಅರ್ಥ ಮಾಡ್ಕೊಂಡು ಹೋದ್ರಿ, ಓಕೆನಾ. ಸೊ ಟೆನ್ಷನ್ ಮಾಡಬೇಡ್ರಿ, ಆರಾಮಾಗಿರ್ರಿ, ನೀವು ಚೆನ್ನಾಗಿ ಮಾಡ್ತೀರಾ, ಸೂಪರಾಗಿ ಮಾಡ್ತೀರಾ. ಸೊ ನೆಕ್ಸ್ಟು ನೀವು ಮಾಡ್ತೀರಾ, ನಾನು ಖುಷಿಯಾಗಿರ್ತೀನಿ, ನೀವು ಖುಷಿಯಾಗಿರ್ತೀನಿ. ಬೈ ಟೇಕ್ ಕೇರ್, ಸಿ ಯು, ಆಲ್ ದ ಬೆಸ್ಟ್, ಸ್ಟಡಿ ವೆಲ್, ಆರಾಮಾಗಿರ್ರಿ. ಎಲ್ಲವೂ ಡೈಲಿ ನೀವು ಸ್ವಲ್ಪ ಓದಲೇಬೇಕು, ಓಕೆನಾ. ಬೈ ಸಿ ಯು, ಟೇಕ್ ಕೇರ್.